Because people want him to win. They want him to succeed. That is the point. ಮೋಸ್ಟ್ ಕಾಮನ್ ಪ್ರಶ್ನೆ ಪ್ರೆಸ್ ಮೀಟ್ ಅಲ್ಲಿ ಬಂದಿದ್ದಲ್ಲ ಟೀಸರ್ ನೋಡಿದ್ಮೇಲೆ ಅನ್ಸುತ್ತೆ ಜಾಕಿ ರೆಫರೆನ್ಸ್ ಇಲ್ಲ ಯಾವ ತರ ಐ ವಿಲ್ ಬಿ ವೆರಿ ಕ್ಲಿಯರ್ ಇದು ರೌಡಿಸಮ್ ಫಿಲಮ್ ಅಲ್ಲ, ಆದರೆ ಜನಗಳನ್ನ ರಂಜಿಸೋದಕ್ಕೆ ಅಂದ್ಬಿಟ್ಟು ರತ್ನಾಕರನ್ ಕೈಯಲ್ಲಿ ಬಿಯರ್ ಬಾಟ್ಲ್ ಓಪನ್ ಮಾಡಿಸ್ಬಿಟ್ಟು ಡಾಲಿ ಅನ್ಸ್ಬಿಟ್ಟಿದ್ರೆ. ನಿಮ್ಮ ಮೊದಲನೇ ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಹಿಂಗಿತ್ತು, ಅದನ್ನ ಎರಡನೇ ಸಿನಿಮಾಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದೀರಾ? ಆಕ್ಟಿಂಗ್ ಜರ್ನಿ ಹೇಳಿದ್ರೆ ವಿ ಹ್ಯಾಡ್ ಅ ಸಿಮಿಲರ್ ಜರ್ನಿ ವಿತ್ ಫಹದ್ ಫಾಸಿಲ್. ಆಬ್ವಿಯಸ್ಲಿ ಹಿ ಹ್ಯಾಸ್ ಎ ಪ್ರಿವಿಲೇಜ್, ರೈಟ್? ವಾಟ್ ಈಸ್ ದ ಪ್ರಿವಿಲೇಜ್? ದಟ್ ಹಿ ಹ್ಯಾಸ್ ಕಮ್ ಫ್ರಮ್ ಅ ಫ್ಯಾಮಿಲಿ ವಿಚ್ ಹ್ಯಾಸ್ ಎ ಲೆಗಸಿ. ಜನ ಒಪ್ಬೇಕಲ್ಲ, ಅಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇರಲ್ಲ. ಸ್ಟೀವ್ ಜಾಬ್ಸ್ ಹೇಳ್ದಂಗೆ, ಇಫ್ ಯು ವಾಂಟ್ ಟು ಪ್ಲೀಸ್ ಎವ್ರಿ ಒನ್, ಗೋ ಸೆಲ್ ಐಸ್ ಕ್ರೀಮ್ಸ್. ನಾನು ಐಸ್ ಕ್ರೀಮೇ ತಿನ್ನಲ್ಲ. ಸರ್, ಹೋದ್ಮೇಲೆ ಮನಸ್ಥಿತಿ ಹೇಗಿತ್ತು ನಿಮ್ಗೆ? ನಿಜವಾಗ್ಲೂ ನಾನು ಆದಷ್ಟು ಐಸ್ ಕ್ರೀಮ್ ನಾನು ನೆನೆಸ್ಕೊಡಲ್ಲ. ಐ ಫೆಲ್ಟ್ ಹೆಲ್ಪ್ಲೆಸ್. ಲೈಫ್ ನಿಂತೋಯ್ತು, ಲೈಫೇ ನಿಂತೋಯ್ತು, ಯಾವ ಯೋಚನೆನೂ ಇರಲಿಲ್ಲ. ಸುಮಾರು ಜನ ನೋಡಿದ್ದಾರೆ, ನಾನು ನೋಡಿದ ತಕ್ಷಣ ಹೇಳ್ತಾರೆ ನಿಮ್ಗೆ ನೋಡಿದ್ರೆ ಅಪ್ಪು ಸರ್ ನೆನಪಾಗ್ತಾರೆ ಅಂತ. ಬಟ್ ನಾನು ಅವ್ರ ಥರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅದು ಸಾಧ್ಯನೇ ಇಲ್ಲ. ನಾನೇ ಬಟ್ ಅವ್ರು ನೆನಪಾಗ್ತಿದ್ದಾರೆ ನನಗೆ ಸಖತ್ ಸಂತೋಷ. ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲ್ ಅಲ್ಲಿ ನಮಸ್ಕಾರ ಗುರು. ನಾನು ನಿಮ್ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ಶೋ ಮಾಡಕ್ ಹೊರಟಿದ್ದೀನಲ್ಲ, ತುಂಬಾ ಡಬಲ್ ಸ್ಪೆಷಲ್ ಶೋ ಅಂತಾನೆ ಹೇಳ್ಬೋದು. ಒಂದು, ವೆರಿ 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 ಕ್ಲೋಸೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್. ಸೊ ಅವನು ಈ ರೀತಿಯಿಂದ ಈ ಮಟ್ಟಕ್ಕೆ ಬಂದಿರೋದು ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ನು ನನ್ನ ಶೋನಲ್ಲಿ ದ ಫಸ್ಟ್ ಟೈಮ್ ಬಂದಿರೋದು. ಇನ್ನೊಬ್ರು ಅವ್ರನ್ನ ಚೇಸ್ ಮಾಡಿ 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 ಫೈನಲಿ ಇವತ್ತು ಹಿಡ್ದಿದ್ದೀನಲ್ಲ ಗುರು. ಅದಕ್ಕೆ ನಮ್ಮ ಎಡಿಟರ್ಗೆ ಹೇಳ್ತಾ ಇದ್ದೀನಿ, ಫುಲ್ ಬ್ಲಾಕ್ ಬಸ್ಟರ್ ತರ ಚಪ್ಪಾಳೆ ಎಲ್ಲ ಹಾಕಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಗ್ಯಾರಂಟಿನೇ ಇಲ್ಲ, ಡೌಟೇ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಲೆಟ್ಸ್ ವೆಲ್ಕಮ್ ಎಕ್ಕಾ ಫಿಲ್ಮ್ ಚಿತ್ರದ ಯುವ ರಾಜ್ಕುಮಾರ್ ಹಾಗೂ ರೋಹಿತ್ ಪದಕಿ ಆನ್ ಗೋಲ್ಡ್ ಕ್ಲಾಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವೇ ಫೈನಲಿ ಹೌದು. ಇನ್ನೇನು ಟ್ರಾಫಿಕ್ ಎಲ್ಲ ವಾಪಸ್ ಹೋಗ್ಬಿಡೋಣ ಅನಿಸ್ತಾ ಇತ್ತು. ಎಕ್ಕಾ ಸಿನಿಮಾ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ನನ್ನ ಮೊದಲನೇ ಪ್ರಶ್ನೆ ಇಬ್ರಿಗೂ, ಪ್ರೆಸ್ ಮೀಟ್ ಹೇಗಿತ್ತು? ಸಾಕಾಗಿತ್ತು, ತುಂಬಾ ಚೆನ್ನಾಗಿ. ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೆಸ್ ಮೀಟೇ ಅಷ್ಟು ಎಂಟರ್ಟೈನಿಂಗ್ ಆಗಿದೆ ಅಂದ್ರೆ ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿರ್ಬಾರ್ದು. ನನ್ನ ಜೀವನದಲ್ಲಿ ಯಾವ ಪ್ರೆಸ್ ಮೀಟನ್ನು 57 ನಿಮಿಷ ಲೈವ್ ನ ಕೂತ್ಕೊಂಡು ಟಿವಿಲಿ ನಾನು ನೋಡೇ ಇಲ್ಲ. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅವೆಲ್ಲ ನೋಡಿರ್ಬೋದು. ಆ ರೀಲ್ಸ್ ನೋಡ್ತಾ ಎಷ್ಟು ಎಂಟರ್ಟೈನಿಂಗ್ ಅನಿಸ್ತು ಅಂದ್ರೆ, ಏನ್ ಗುರು ಹಿಂಗಿದೆ ಇದನ್ನು ಕೂತ್ಕೊಂಡು ನೋಡ್ಲೇಬೇಕು ಅಂತ ಹಾಕೊಂಡು ಐ ವಾಸ್ ಲೈಕ್, ವೋ, ವಾಟ್ ಇಸ್ ದಿಸ್? ಏನಂದ್ರೆ ಅವ ತುಂಬಾ ವಿಷಯ ಇತ್ತು ಮಾತಾಡಕ್ಕಲ್ಲ, ಮಜಾ, ಮಾತುಗಳು ನಡೀತಾ ಇತ್ತು ಅಷ್ಟೇ. ಏನ್ ಒಂದೊಂದು ಪ್ರಶ್ನೆಗಳು ಬುಲೆಟ್ ತರ ಹೊಡಿತಾ ಇದ್ರಲ್ಲ, ಆನ್ಸರ್ಸ್ ಬಿಡಿ. ಯು ಗೈಸ್ ಲುಕ್ ಸೋ ವೆಲ್ ಪ್ರಿಪೇರ್ಡ್. ನೀನ್ ಏನಾದ್ರೂ ಕೇಳಿದ್ರು ಸಿನಿಮಾ ಕೊಡೋ ಹತ್ರ ನಾವು ಇಲ್ಲಿ ಕೂತ್ಕೊಂಡು ಉತ್ತರ ಕೊಡ್ತೀವಿ ಅನ್ನೋ ಹತ್ರ ಅಂತ. ದಟ್ ವಾಸ್ ದಿ ಮೂಡನ್ನ ಸ್ಟೇಜ್ ಮೇಲೆ ಸೆಟ್ ಮಾಡಿಬಿಟ್ಟಿದ್ವಿ ಅನ್ಸುತ್ತೆ. ಇಟ್ಸ್ ಸ್ಟಿಲ್ ಗುಡ್, ವೆರಿ ಗುಡ್ ಟು ಸಿ ದಿಸ್ ಒಂಥರ ಜೋಶ್, ಅಡ್ರಿನಲ್, ಐ ಕ್ಯಾನ್ ಸೇ ದಟ್ ಆಕ್ಚುಲಿ. ಸೊ ನೌ ಕಮಿಂಗ್ ಬ್ಯಾಕ್, ರೋಹಿತ್ ಹೇಳ್ಬಿಟ್ಟಿದ್ದಾರೆ, ಎಕ್ಕ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನೀನೇ ರಾಜ. ಎಕ್ಕ ರಾಜನ್ಗಿಂತ ಮೇಲಿರೋನು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದನ್ನೇ ಎಲ್ಲ ಕಡೆ ಅದನ್ನೇ ಮಾತಾಡ್ತಾ ಇದ್ದೀನಿ, ಇಲ್ಲೂ ಅದನ್ನೇ ಹೇಳ್ತೀನಿ. ಸೊಸೈಟಿಯಲ್ಲಿ ರಾಜನ್ಗಿಂತ ಮೇಲಿರೋರು ಯಾರು? ವೋಟ್ ಹಾಕೋ ಪವರ್ ಇರೋದು ಯಾರಿಗೆ? ಅವನೇ ಎಕ್ಕ ಅಲ್ವಾ? ಸೊ ಯು ಆರ್ ಎಕ್ಕ, ನಾನೂ ಎಕ್ಕ, ಎಲ್ಲರೂ ಅದೇ ಅಲ್ವಾ? ಸೊ ಆ ಒಬ್ಬ ಕಾಮನ್ ಮ್ಯಾನ್ ಹೂ ಇಸ್ ಆರ್ ಎಕ್ಕ ಇನ್ ಸೊಸೈಟಿ, ಅವನು ರೆಪ್ರೆಸೆಂಟ್ ಮಾಡ್ತಿರೋನು ನಮ್ಮ ಹೀರೋ ಇದರಲ್ಲಿ, ಮುತ್ತು ಅಂತ ಕ್ಯಾರೆಕ್ಟರ್. ಸೊ ಹೀ ಈಸ್ ದಿ ಏಸ್. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಆಫ್ ಏಸ್ ಕಾರ್ಡ್ ನಿಮ್ಗೆ ಗೊತ್ತು, ಒನ್ನು ಆಗಿರುತ್ತೆ ಆ್ಯಂಡ್ ಕಿಂಗ್ ಮೇಲೂ ಆಗಿರುತ್ತೆ. ಸೊ ಈ ಕಥೆಯಲ್ಲೂ ಆ ಮುತ್ತು ಕ್ಯಾರೆಕ್ಟರ್ಗೆ ಅದೇ ಥರ ಒಂದು ಜರ್ನಿ ಇದೆ. ಸೊ 13 ಇರುತ್ತೆ, 1 ಇರುತ್ತೆ. ಎಸ್, ಐ ಕ್ಯಾನ್ ಸೇ ದಟ್. ಕರೆಕ್ಟ್ ಅಲ್ಲ? ನೈಸ್. ಹೇಗೆ, ಹೌ ಡಿಡ್ ದಿ ಕಾನ್ಸೆಪ್ಟ್, ವೇರ್ ಡಿಡ್ ಇಟ್ ಬಿಗನ್? ಅಂದರೆ ಈಗ ಸಮ್ವೇರ್ ಅರೌಂಡ್ ಪ್ರಾಬಬ್ಲಿ ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಅನ್ಸುತ್ತೆ, ವಿ ವಾಂಟೆಡ್ ಟು ಮೇಕ್ ಅ ಫಿಲ್ಮ್, ಅಂದರೆ ಒಂದು ಫಿಲಮ್ ಮಾಡೋಣ ಅಂತ. ಬಿಕಾಸ್ ಉತ್ತರಾಖಂಡನ್ನು ಪಾಸ್ ಮಾಡಿದ್ವಿ, ಒಂದು 6-7 ಮಂತ್ಸ್ ಆದಮೇಲೆ ಶುರು ಮಾಡೋದು ಅನ್ನೋ ಮಾತುಕತೆ ನಡೀತಾ ಇತ್ತು. ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರಲಿಲ್ಲ. ಸೊ ಒಂದು ಕಥೆನ, ಒಂದು ಲೈನನ್ನು ಪಿಚ್ ಮಾಡಿದ್ವಿ.
ಕಾರ್ತಿಕ್ಗೆ ಹಿಂಗಿದೆ ಅಂತ ಹೇಳಿದೆ ನಾನು. ಅವರು ಐಡಿಯಾ ಚೆನ್ನಾಗಿದೆ, ಬಿಲ್ಡ್ ಮಾಡ್ಕೊಂಬನ್ನಿ ಅಂದರು. ಸೊ ವಿಕ್ರಮ್ ಹತ್ವಾರ್ ಅಂತ, ಹೂ ಇಸ್ ಅ ವೆರಿ ವೆಲ್ ನೋನ್ ಲಿಟ್ರರಿ, ಈಸ್ ಇನ್ ಗುಡ್ ಬುಕ್ಸ್ ಇನ್ ಲಿಟ್ರರಿ ರೈಟಿಂಗ್. ಸೊ ಅವ್ರ ಜೊತೆ ಕೂತ್ಕೊಂಡು ಪ್ರಾಬಬ್ಲಿ ಎವ್ರಿ ಡೇ 6 ಗಂಟೆಗೆ ಹೋಗ್ಬಿಟ್ಟು ನನ್ನ ಆಫೀಸಲ್ಲಿ ಕೂತ್ಕೊಂಡು ಕತೆ ಬರೆದ್ವಿ. ಒಂದಿಷ್ಟು ಬೈಬಲ್ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಪಿಚ್ ಮಾಡಿದ್ವಿ, ಹಿಂಗಿದೆ ಕತೆ ಅಂತ. ಒಂದು ವಾರ ಆದಮೇಲೆ ಹೋಗಿ ಹೇಳೋದಾಗ ಕಾರ್ತಿಕ್ ಒಂದು ಮಾತು ಹೇಳಿದ್ರು, ಇದು ನಾನು ಒಬ್ಬರೇ ಪ್ರೊಡ್ಯೂಸ್ ಮಾಡಲ್ಲ, KRG ಒಬ್ಬರೇ. ಆರ್ ಯು ಓಕೆ ಇಫ್ PRK ಆ್ಯಂಡ್ ಜಯಣ್ಣ ವಿಲ್ ಕೊಲಾಬ್ರೇಟ್ ವಿತ್ ಅಸ್ ಅಂತ. ನಾನು ನನ್ನನ್ನು ಏನಕ್ಕೆ ಕೇಳ್ತಾ ಇದ್ದೀರಾ ನೀವು? ಒಬ್ಬ ಪ್ರೊಡ್ಯೂಸರ್ನೇ ಹುಡ್ಕೋದು ಕಷ್ಟ ಇದೆ, ಮೂರು ಜನ ಮಾಡ್ತಿದ್ದೀರಾ ಅಂದ್ರೆ ಯಾರು ಬೇಡ ಅಂತಾರೆ ಅಂತ. ಸೊ ಐ ವಾಸ್ ಓಕೆ ಅಂದರೆ ಈ ಥರ. ಬಟ್ ಸಿ ಹಿಸ್ ಕ್ವೆಶನ್ ವಾಸ್, ಆರ್ ಯು ಓಕೆ ಇನ್ ನರೇಟಿಂಗ್ ದಿಸ್ ಸ್ಟೋರಿ ಟು ದ ಅದರ್ 2 ಪ್ರೊಡ್ಯೂಸರ್ಸ್? ನೀವು ಬಿಕಾಸ್ ಇಟ್ ಈಸ್ ಇವತ್ತಿಗೆ ಒಬ್ಬರನ್ನೇ ನಾವು ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ. ಸೊ 3 ಜನ ಪ್ರೊಡ್ಯೂಸರ್ಸೇ ನಿಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗತ್ತಾ, ಮಾತಾಡ್ತೀರಾ ನೀವು ಅಂದ್ರೆ ಐ ಆಮ್ ಓಕೆ ಮಾತಾಡಿದ್ವಿ. ಜಯಣ್ಣನೂ ತುಂಬ ಎಕ್ಸೈಟೆಡ್ ಆಗಿದ್ದರು, ಬಿಕಾಸ್ ದಿಸ್ ಹ್ಯಾಸ್ ದಿಸ್ ಪ್ರಾಪರ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಲ್ಲ ನಾವು. ನಾನು ಕಮರ್ಷಿಯಲ್ ಅಂತ ಹೇಳೋಕ್ಕೋಗಲ್ಲ, ಟೆಂಪ್ಲೇಟ್ ಸಿನಿಮಾ ಆಗೋಗುತ್ತೆ. ಕಮರ್ಷಿಯಲ್ ಇಸ್ ಡಿಫ್ರೆಂಟ್, ಆಲ್ ಫಿಲ್ಮ್ಸ್ ಆರ್ ಕಮರ್ಷಿಯಲ್, ಎಲ್ಲನೂ ದುಡ್ಡು ಮಾಡಲೇಬೇಕು, ಇಲ್ಲದ್ರೆ ಅದನ್ನು ಆ ಬ್ರಾಕೆಟಲ್ಲಿ ಹಾಕೋಕ್ಕಾಗಲ್ಲ. ಬಟ್ ಈ ಟೆಂಪ್ಲೇಟ್ ಇರಲಿಲ್ಲ ಈ ಫಿಲಮ್ಗೆ, ಮಜಾ ಕೊಡ್ತಾ ಇದೆ ಈ ಪಿಕ್ಚರು ಅಂತ ಅನಿಸಿದಾಗ ಜಯಣ್ಣನೂ ಎಕ್ಸೈಟ್ ಆದರು. ಅವಾಗ ನಾವು ಕಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟು ಒಂದಿಷ್ಟು ಹೆಸರುಗಳು ಅದು ಇದು ಯೋಚನೆ ಮಾಡಬೇಕಾದ್ರೆ ಜಯಣ್ಣ ಪಿಚ್ಚಿಂಗ್ ಮಾಡಿದ್ರು, ಯುವ ಅವ್ರಿಗೆ ಮಾಡ್ತೀರಾ ಪಿಕ್ಚರ್, ನೀವು ಮಾತಾಡ್ತೀರಾ ಅಂತ. ನಾನು ಐ ಗಾಟ್ ಎಕ್ಸೈಟೆಡ್, ನಾನು ಐ ವಾಂಟೆಡ್ ಟು ಟಾಕ್ ಟು ಯುವ, ಅವ್ರ ಅಪ್ರೋಚ್ ಹೆಂಗಿದೆ ಅಂತ ನೋಡ್ಬೇಕಿತ್ತು ನಾನು. ಸೊ ಅವ್ರ ಜೊತೆ ಫಸ್ಟ್ ಆ್ಯಕ್ಚುಲಿ ನಾವು ಕತೆ ಮಾತಾಡಲಿಲ್ಲ ಅನ್ಸುತ್ತೆ, ನಾವು ಜನರಿಕಾಗಿ ಮಾತಾಡಿದ್ವಿ ಒಂದು ಮೀಟಿಂಗ್ ಆಗ್ಬಿಟ್ಟು. ಆಮೇಲೆ ಐ ಸ್ಟಾರ್ಟೆಡ್ ನರೇಟಿಂಗ್, ದಿಸ್ ಇಸ್ ದಿ ಐಡಿಯಾ, ಹಿಂಗಿದೆ ಒಂದು ಕತೆ ಇದೆ ಮಾಡೋಣ ಅಂತ. ಆ್ಯಂಡ್ ಹಿ ವಾಸ್ ಆಲ್ಸೋ, ಐ ಥಿಂಕ್ ಹಿ ವಾಸ್ ಇಂಪ್ರೆಸ್ಡ್ ವಿತ್ ದ ಸ್ಟೋರಿ. ಅಫ್ಕೋರ್ಸ್ ವಿ ಹ್ಯಾಡ್ ಅವರ್ ಡಿಸ್ಕಷನ್ಸ್, ಇದು ಮಾಡೋಣ ಹಂಗಂಗೆ ಮಾಡೋಣ ಹಿಂಗೆ ಅಂತ. ದೆನ್ ಮತ್ತೆ ನಾವು ವಾಪಸ್ ಹೋಗಿ ವಿ ಸ್ಯಾಟ್ ಫಾರ್ ಅನದರ್ ಪ್ರಾಬ್ಲಿ 10-15 ಡೇಸ್. ವಿಕ್ರಮು ನಾನು ಎಲ್ಲ ಕೂತ್ಕೊಂಡು ಒಂದಿಷ್ಟು ಬರ್ಕೊಂಬಂದು ಒಂದು ಟೇಬಲ್ ರೀಡಿಂಗ್ ಆಯಿತು. ನಾನು, ಯುವ ಅವರು, ಆಮೇಲೆ ರಾಘಣ್ಣ ಅವರು, ಅಶ್ವಿನಿ ಮೇಡಮ್ ಆ್ಯಂಡ್ ಹೋಲ್ ಟೀಮ್, ಜಯಣ್ಣ ಅವರು, ಕಾರ್ತಿಕ್ ಅವರು, ಯೋಗಣ್ಣ, ಭೋಗಣ್ಣ ಎಲ್ಲರೂ ಕೇಳಿದ್ರು. ಆ್ಯಂಡ್ ವಿ ಹ್ಯಾಡ್ ಆರ್ ಇನ್ಪುಟ್ಸ್ ಅಗೇನ್. ಒಂದಿಷ್ಟು ಡಿಸ್ಕಷನ್ಸ್ ಆಯಿತು, ಬ್ರೈನ್ ಸ್ಟಾರ್ಮಿಂಗ್ ಆಯಿತು. ಅಲ್ಲಿ ಒಂದಿಷ್ಟು ಐಡಿಯಾಸ್ ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಇನ್ಪುಟ್ಸ್ ಬಂತು ಫಿಲಮ್ಗೆ. ಅಲ್ಲಿವರೆಗೂ ಒಂದು ಶೇಪಪ್ ಆಗಿರುತ್ತೆ, ಒಂದು ಫಿಲಮ್ ಒಂದು ರೀತಿ ಶೇಪಪ್ ಆಗಿರುತ್ತೆ. ಆ್ಯಂಡ್ ದಟ್ ರೀಡಿಂಗ್ ಗೇವ್ ದಿಸ್ ಫಿಲಮ್ ಅ ಪ್ರಾಪರ್ ಫಾರ್ಮ್. ಒಂದಿಷ್ಟು ಐಡಿಯಾ ಕ್ರಿಯೇಷನ್ ಇತ್ತಲ್ಲ ಅದು ಬಂತು. ಸೊ ಅದಾದಮೇಲೆ ಇಟ್ ಟುಕ್ ಆಫ್, ಅಂದರೆ ಇಮಿಡಿಯೇಟಾಗಿ ಬರೆಯೋದಕ್ಕೆ ಶುರು ಮಾಡಿದ್ವಿ. ಫೈನಲ್ ಡ್ರಾಫ್ಟ್ ರೆಡಿ ಆಯಿತು. ಬಟ್ ದ ಹೋಲ್ ಥೀಮ್ ಆಫ್ ಐ ವಾಂಟ್, ಪ್ರತಿ ಸಿನಿಮಾಗೂ ಒಂದು ಥೀಮ್ ಅಂತ ಇರುತ್ತಲ್ಲ, ಆ ಥೀಮ್ ಬೇಕಿತ್ತು ನಮ್ಗೆ. ಏನು ಅಂತ ಆ ಥೀಮ್ ಏನು ಅಂದರೆ ಇನೋಸೆನ್ಸ್. ನಮ್ಮಲ್ಲೊಂದು ಇನೋಸೆನ್ಸ್ ಇರುತ್ತಲ್ಲ, ಆ ಇನೋಸೆನ್ಸ್ ಸತ್ತೋಯ್ತು ಅಂತ ಅಂದರೆ ಏನಾಗತ್ತೆ ಅನ್ನೋದು. ಇವಾಗ ನಾವು ಹೇಳ್ತೀವಲ್ಲ, ಅವ್ನು ಹಿಂಗಿರಲಿಲ್ಲ ಗುರು, ಹಿಂಗಾಗೋದಾ ಅಂತೀವಲ್ಲ, ಪ್ರಾಬಬ್ಲಿ ಆ ಲೈನೇ ಅನ್ಸುತ್ತೆ ಇನೋಸೆನ್ಸ್ ಸತ್ತೋಗಿದೆ ಅನ್ನೋದು ಒಂದು ಮೆಟಫರ್. ಅದು ಹಿಂಗಿರಲಿಲ್ಲ ಹಿಂಗಾಗೋದಾ ಅನ್ನೋದು. ಸೊ ಅದನ್ನು ನಾವು ತೋರಿಸೋಣ ಈ ಫಿಲಮಲ್ಲಿ ಅಂತ ಅನ್ನಿಸ್ತು. ಪ್ರಾಪರ್ ಫ್ಯಾಮಿಲಿ ಡ್ರಾಮಾ ಅಥವಾ ಇನ್ನೇನೋ. ಈ ಫಿಲಮ್ ನೀವು ನೋಡ್ತಾ ಇದ್ರೆ ಫಸ್ಟ್ ಪೋಸ್ಟರ್ ಬಿಟ್ಟಾಗ ರಕ್ತಪಾತ ಗುರು ಅದು ಇದು ಅಂತಾರೆ. ನೆಕ್ಸ್ಟ್ ಒಂದು ಪೋಸ್ಟರ್ ಬಿಟ್ವಿ, ವಿ ಹ್ಯಾಡ್ ಎ ಡಿಫ್ರೆಂಟ್ ಅಪ್ರೋಚ್ ಆ ಪೋಸ್ಟರ್ಗೆ. ಸೊ ದಿಸ್ ಫಿಲಮ್ ಹ್ಯಾಸ್ ಎವ್ರಿಥಿಂಗ್. ಈ ಫಿಲಮಲ್ಲಿ ಎಲ್ಲನೂ ಇದೆ, ಕಥೆಯಲ್ಲಿ ಏನೇನು ಬೇಕೋ ಅವೆಲ್ಲವೂ ಇದೆ. ಇದು ರೌಡಿಸಮ್ ಫಿಲಮ್ ಅಲ್ಲ. ಐ ವಿಲ್ ಬಿ ವೆರಿ ಕ್ಲಿಯರ್, ಇದು ರೌಡಿಸಮ್ ಫಿಲಮ್ ಅಲ್ಲ. ಆದರೆ ಎಸ್ ಸೊ ಅದಕ್ಕೆ ರೌಡಿ ಎಲಿಮೆಂಟ್ಸ್ ಇದೆ, ಆ ರೌಡಿಸಮ್ ಎಲಿಮೆಂಟ್ಸ್ ಇದೆ, ಆದರೆ ರೌಡಿಸಮ್ ಸಿನಿಮಾ ಅಲ್ಲ ಇದು. ಪ್ರಾಪರ್ ಮದರ್ ಸೆಂಟಿಮೆಂಟ್ ಸಿನಿಮಾ ಅಲ್ಲ, ಆದರೆ ಮದರ್ ಸೆಂಟಿಮೆಂಟ್ ಎಲಿಮೆಂಟ್ಸ್ ಇದೆ. ಸೊ ಇಟ್ಸ್ ಯು ಕ್ಯಾನ್ಟ್ ಪುಟ್ ಇಟ್ ಇನ್ ಟು ಒನ್ ಟೆಂಪ್ಲೇಟ್ ಈ ಫಿಲಮನ್ನು ನಾವು ಮಾತಾಡುವಾಗ. ಆ್ಯಂಡ್ ಆ ಇನೋಸೆನ್ಸ್ ಅಂತ ಮಾತಾಡಿದಾಗ ನಾನು ಯುವ ಅವ್ರ ಜೊತೆ ನಾನು ಹೇಳಿದೆ ಆಗಲೇ, ಕತೆ ಹೇಳೋಕ್ಕಿಂತ ಮುಂಚೆ ಮಾತಾಡಿದ್ವಿ ಅಂತ. ಆ್ಯಂಡ್ ದಟ್ ಈಸ್ ವೆನ್ ಐ ಫೆಲ್ಟ್ ಹಿ ಹ್ಯಾಸ್ ದಟ್ ಇನೋಸೆನ್ಸ್. ನಮ್ಗೆ ಆ ಒಂದು ವೈಬ್ರೇಷನ್ ಪಾಸ್ ಆಗುತ್ತಲ್ಲ, ಅದವರಲ್ಲಿ ಕಂಡು. ಆ್ಯಂಡ್ ಇಮಿಡಿಯೇಟ್ಲಿ ಐ ಸೆಡ್ ಐ ಥಿಂಕ್ ವಿ ಶುಡ್ ವರ್ಕ್ ಟುಗೆದರ್ ಈ ಫಿಲಮ್ಗೆ. ವಿಲ್ ಸಿ ಹೌ ಇಟ್ ಗೋಸ್ ಅಂತ. ದೆನ್ ಐ ಥಿಂಕ್ ಇಟ್ ಟುಕ್ ಆಫ್. ಟೂ ಮೆನಿ ಸಬ್ ಟೆಕ್ಸ್ಟಲ್ಲಿ ಓಡ್ತಿದೆ. ಒಂದು, when he has narrated a story like this ಅಂತ ಅನ್ಕೋಣ. One, see, you are from a family, ಒಂದು ಏನಂತೀರಾ, ಇಟ್ಸ್ ಎ ಹ್ಯೂಜ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಲ್ರೆಡಿ ಶೋಲ್ಡರ್ ಮೇಲೆ ಇರೋಂಥದ್ದು, ಅದೆಲ್ಲರಿಗೂ ಗೊತ್ತಿರೋಂಥದ್ದು. ಆ್ಯಂಡ್ ನೀವು ಬಂದಾಗ ಈಗ ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಾದ್ಮೇಲೆ ಮೊದಲನೇ ಸಿನಿಮಾ ಪ್ರಶಂಸೆ ಸಿಕ್ಕಿರುತ್ತೆ, ಬಟ್ ನಿಮ್ಮ ಮಟ್ಟಕ್ಕೆ ಸಿಕ್ಕಿರುತ್ತೋ ಇಲ್ಲೋ ಗೊತ್ತಿಲ್ಲ ಅದು, ಬಿಕಾಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇಲ್ಲಿ ಇರುತ್ತೆ. And it is always, cinema is individual perspective. Like some people may like the film, some people may not like the film. Let me put it in that way. So ನಿಮ್ಗೆ ಈ ಥರ ಮಾಡಿದಾಗ ಇನ್ನೊಂದು, ಈಗ ಒಂದು ಫ್ಯಾಮಿಲಿಲಿ ಒಬ್ಬ ಹೀರೋ ನಿಲ್ಲಬೇಕು ಅಂತ ಇರ್ತೀವಿ. ನೀವು ಇದ್ದೀರಾ, ವಿನಯು ಇದ್ದೀರಾ. ಅಷ್ಟು ರೆಸ್ಪಾನ್ಸಿಬಿಲಿಟಿಲಿ ಈಗ ಅವ್ನು ಹೇಳಿದಾಗ ಒಂದು ಕತೆ ನರೇಟ್ ಮಾಡ್ತಿರ್ಬೇಕಾದ್ರೆ ಸೋ ಮೆನಿ ದಿಗ್ಗಜರು ಕೂತಿರ್ತಾರೆ ಅಂತ ಹೇಳ್ತಾರೆ.
ಲೈಕ್ ಅಶ್ವಿನಿ ಮೇಡಮ್ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ಜೈನ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ 3 ಪ್ರೊಡಕ್ಷನ್ ಹೌಸ್ ಬಂದಿರೋದು ಜೊತೆಲಿ. ಇಷ್ಟು ಜನ ಗೊತ್ತಿರಬೇಕಾದ್ರೂ ನಿಮ್ಮ ಸೇ ಎಷ್ಟು ಮಟ್ಟಿಗೆ ಇರುತ್ತೆ ಯೂಶಲಿ ಇನ್ ಜನರಲ್, ಆರ್ ಯು ಜಸ್ಟ್ ಬ್ಲೈಂಡ್ಲಿ ಸರೆಂಡರ್? ಒಂದು ನೀವು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳಿದ್ರಲ್ಲ, ಅಫ್ಕೋರ್ಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರೀ ಸಿನಿಮಾ ಅಂತ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಇದ್ದೇ ಇರುತ್ತೆ. ಬಟ್ ಒಳ್ಳೆ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೊಡಬೇಕು ಅನ್ನೋದು ಸಿನಿಮಾ ಮಾಡೋ ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ. ಸೊ ಆ ರೆಸ್ಪಾನ್ಸಿಬಿಲಿಟಿ ನನ್ನಲ್ಲಿತ್ತು, ಒಳ್ಳೆ ಸಿನಿಮಾ ಮಾಡಬೇಕು ನಾನು ಅಂತ. ಆ್ಯಂಡ್ ನನಗೆ ಒಂದು ತುಂಬ ಖುಷಿ ಏನಾಯಿತು ಅಂದರೆ, ರೋಹಿತ್ ಸರ್ ಜೊತೆ ಐ ಬಿಕೇಮ್ ವೆರಿ ಕಂಫರ್ಟಬಲ್. ಅಂದರೆ ನನ್ನ ಥಾಟ್ ಪ್ರಾಸೆಸ್ಸು ಅವ್ರ ಜೊತೆ ಸಿಂಕ್ ಆಯಿತು. ನನಗೆ ಒಂದು ಕ್ಯಾರೆಕ್ಟರ್ ಏನು ಎಕ್ಸ್ಪೆಕ್ಟೇಷನ್ ಬೇಕು ಅಂತ ನಾನು ಕ್ಲಿಯರಾಗಿ ಹೇಳಿದೆ. ಆ್ಯಂಡ್ ಅವ್ರ ಥಾಟ್ ಪ್ರಾಸೆಸ್ಸು ಅದೇ ಥರ ಆಯಿತು. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇಷ್ಟೊಂದು ಜನ ನಾವು ಕೂತ್ಕೊಂಡು ಸ್ಕ್ರಿಪ್ಟ್ ಕೇಳಿದಾಗ್ಲೂ ಪ್ರತಿಯೊಬ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇತ್ತು ಕಥೆಯಲ್ಲಿ. ಪ್ರಾಬಬ್ಲಿ ಅವ್ರ ಐಡಿಯಾಲಜೀಸ್ ಅಥವಾ ಅವ್ರು ಇಷ್ಟಪಡೋಂಥ ಸಿನಿಮಾಗಳಲ್ಲಿ ಕೆಲವು ಆಸ್ಪೆಕ್ಟ್ಸ್ ಅವ್ರು ಈ ಫಿಲ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಏನಾಯಿತು, ಅದಕ್ಕೆ ಸರ್ ಅವಾಗಲೇ ಹೇಳಿದಾಗ ನಮಗೆ ಒಂದು ಜಾನರಲ್ಲಿ ಇವಾಗ ಕೂತಿಲ್ಲ ಸಿನಿಮಾ, ಎಲ್ಲ ಎಲಿಮೆಂಟ್ಸ್ ಕೂತ್ಕೊಂಡು ಒಟ್ನಲ್ಲಿ ಚೆನ್ನಾಗಿ ಕೂಡ್ಕೊಂಡ್ಬಂತು. ಆ್ಯಂಡ್ ನೀವು ಕೇಳಿದ್ರಿ ಸೇ ಇಲ್ಲ ಅಂತ, ಬಿಕಾಸ್ ಒನ್ ಥಿಂಗ್ ನನಗೆ ಆ ಫ್ರೀಡಮ್ ಇತ್ತು ರೋಹಿತ್ ಸರ್ಗೆ. ವಿತ್ ಎವ್ರಿ ಸೀನ್, ವಿತ್ ಎವ್ರಿ ಡೈಲಾಗ್, ಈವನ್ ಸೀನ್ ಪರ್ಫಾರ್ಮೆನ್ಸ್ ಮಾಡಿದಾಗಲೂ ಕೂಡ ನನಗೇನೇ ಅನಿಸಿದ್ರು ಅವ್ರಿಗೆ ಹೇಳ್ತಿದ್ದೆ, ಅವ್ರಿಗೆ ಏನೇ ಅನಿಸಿದ್ರು ನನಗೆ ಹೇಳ್ತಾಯಿದ್ರು. ಅದಕ್ಕೆ ಒಂಥರ ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ. ಅಬೌಟ್ ಹಿಸ್ ಸೇ, ನನಗೊಂದು ಇನ್ಸಿಡೆಂಟ್ ನೆನಪಾಗತ್ತೆ. ನಮ್ಮ ರೀಡಿಂಗ್ ಇದ್ದಾಗ ಒಂದು ಹೀಟೆಡ್ ರೀಡಿಂಗ್ ಆಯ್ತು ನಮ್ಮದು. ಇದು ಹಿಂಗಿರಬಾರ್ದು ಹಂಗಿರಬಾರ್ದು ಟೆನ್ಷನ್ ಆಗ್ಬಿಟ್ರು ಎಲ್ಲರೂ ಮಾತಾಡ್ಬೇಕಾದ್ರೆ. ಸಖತ್ತಾಗಿತ್ತು ಆ್ಯಕ್ಚುಲಿ ನಾನು ಕೇಳೋವರೆಗೂ ಕೇಳಿಸ್ಕೊಂಡೆ. ನಾನು ಆಗಲೇ ಹೇಳ್ದಂಗೆ ಒಬ್ರದ್ದು ಇಬ್ಬರದು 3 ಜನದ ಕೇಳ್ಬೋದು. 10-15 ಜನ ಮಾತಾಡೋವಾಗ ಏನು ಗುರು ಇದು ಅನ್ಸಕ್ಕೆ ಶುರು ಆಗುತ್ತಲ್ಲ. ಬಟ್ ದೆನ್ ನಾನು ಯುವ ಅವರು ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಫರ್ಗೆಟ್ ವಾಟ್ ಎವರ್ ಇಸ್ ದ ಪಾಸ್ಟ್ ಆರ್ ವಾಟ್ ಎವರ್ ವಿಲ್ ಬಿ ದ ಫ್ಯೂಚರ್. ಮುಂದೆ ಏನಾಗುತ್ತೆ ಹಿಂದೆ ಏನಾಗಿದೆ ಅನ್ನೋದು ಬೇಡ. ಬಟ್ ಆ ಮೊಮೆಂಟಲ್ಲಿ ಯುವ ಅವರು ಒಂದು ಪಾಯಿಂಟ್ ಹೇಳಿದ್ರು, ಸರ್ ನನ್ನ ಪಾತ್ರ ಏನು ಮಾಡ್ತಾ ಇದೆ, ಅದು ಒಬ್ಬ ಆ್ಯಕ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಕ್ಚುಲಿ ಸಿನಿಮಾದಲ್ಲಿ ಏನು ಮಾಡ್ತಾ ಇದೆ ಪಾತ್ರ ಅನ್ನೋದು ಕೇಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ನಾನು ಎಷ್ಟೋ ಜನದ ಜೊತೆ ಕೆಲಸ ಮಾಡಿರೋವಾಗ ಅಥವಾ ಕೆಲಸ ಮಾಡೋಕ್ಕೆ ಹೋದಾಗ ಅವ್ರು ಕೇಳೋದು ನನ್ನ ಇಮೇಜ್ಗೆ ಏನು ಬರೆದಿದ್ದೀರಾ ನೀವು ಅಂತ. ವಿಚ್ ಹಿ ಹ್ಯಾಡ್ ನೋ ವರೀಸ್ ಅಬೌಟ್. ಅವ್ರು ಕೇಳಿದ್ದು ವಾಟ್ ಈಸ್ ಎ ಕ್ಯಾರೆಕ್ಟರ್ ಡೂಯಿಂಗ್, ಈಸ್ ಹಿ ಮೇಕಿಂಗ್ ಎನಿ ಇಂಪ್ಯಾಕ್ಟ್ ಇನ್ ದ ಫಿಲ್ಮ್. ಇಲ್ಲಿ ಯಾವುದೋ ಒಂದು ಇಂಪ್ಯಾಕ್ಟ್ಫುಲ್ಲಾಗಿ ಇದೆಯಾ, ಇದು ಇಂಪ್ಯಾಕ್ಟ್ಫುಲ್ಲಾಗಿ ಇಲ್ಲ ಅಂದರೆ ಬೇರೆ ಏನು ಮಾಡ್ಬೋದು ನಾವು ಅನ್ನೋ ಯೋಚನೆ ಬಂದಾಗ ನಮಗೆಲ್ರಿಗೂ ಏನಾಗುತ್ತೆ ಗೊತ್ತಾವಾಗ ಒಂದು ಜೇರ್ ಕೊಡ್ದಂಗೆ ಆಗುತ್ತೆ. ಇಟ್ ಈಸ್ ಇವತ್ತು ಅವ್ರು ಹೇಳಿದ್ರೆ ಅಂದಮೇಲೆ ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಾನು ಈ ಕಥೆನ ಚೆನ್ನಾಗಿ ಬರೀಬೇಕು ಅವ್ರಿಗೆ ಅಂತ. ಸೊ ಬೇರೆ ಎಲ್ಲರೂ ಮಾತಾಡೋದು ಬೇರೆ. ಬಟ್ ವೆನ್ ಅ ಪ್ರೊಟಾಗನಿಸ್ಟ್ ಹೂ ಇಸ್ ಪ್ಲೇಯಿಂಗ್ ಅ ಪ್ರೊಟಾಗನಿಸ್ಟ್, ಹೀರೋ ಅವರು ಬಂದ್ಬಿಟ್ಟು ನಮ್ಮ ಎದುರುಗಡೆ ಕೂತ್ಕೊಂಡು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಐ ಥಿಂಕ್ ಯುವರ್ ಆಲ್ ನಮಗೆ ಒಂಥರ ಮಖಕ್ಕೆ ತಣ್ಣೀರು ಹರಿಸಿದಂಗೆ. ಅದು ನಾವು ಎದ್ದು ಕೂತ್ಕೊಂಡು ಇಲ್ಲ ಗುರು ಅವ್ರು ಕೇಳ್ತಿದ್ದಾರೆ ಅಂದರೆ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಎನಫ್, ನಾವು ಅವ್ರಿಗೆ ಚೆನ್ನಾಗಿ ಮಾಡಬೇಕು. ಅದಕ್ಕೂ ಪ್ರಾಬಬ್ಲಿ ಮೇನ್ ರೀಸನ್ ಏನಂದರೆ, ಲೈಕ್ ನಾನು ಫಸ್ಟ್ ಟೈಮ್ ಇವ್ರ ಜೊತೆ ಈ ಕತೆ ಬಗ್ಗೆ ಡಿಸ್ಕಸ್ ಮಾಡಿದಾಗಲೂ ಕತೆ ಹೇಳೋಕ್ಕಿಂತ ಜಾಸ್ತಿ ನನಗೆ ಆ ಮುತ್ತು ಕ್ಯಾರೆಕ್ಟರ್ ಬಗ್ಗೆ ಹೇಳಿದರು. ಅಂದರೆ ಅವ್ನ ಇನ್ನೋಸೆನ್ಸ್ ಹೆಂಗೆ, ಯಾವ್ಯಾವ ಸಿಚುವೇಶನ್ಸಲ್ಲಿ ಯಾವ ಥರ ಬಿಹೇವ್ ಮಾಡ್ತಾನೆ ಅಂತ. ಸೊ ನಾವು ಆ ರೀಡಿಂಗ್ ಮಾಡಿದಾಗ ನನಗೆ ಆ ಪಾಯಿಂಟಲ್ಲಿ ಯಾಕೆ ಮುತ್ತು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾನಲ್ಲ, ಸೊ ನಾನು ಆ ಪಾಯಿಂಟ್ನ ಅಷ್ಟೇ ಕೇಳಿದ್ದು ಸರ್ನ. ಅಂದರೆ ಸರ್ ಈ ಕ್ಯಾರೆಕ್ಟರ್ ಇಲ್ಲಿ ಏನು ಮಾಡ್ತಾವನೆ, ಟು ಬಿ ಆನೆಸ್ಟ್ ಏನು ಅಂತ. ನಿಮ್ಮ ಕ್ಯಾರೆಕ್ಟರ್ಸ್ಗಳು ತಗೊಂಡ್ರೆ ಫಸ್ಟ್ ಈಗ ನೀವು ಈ ಕಂಠೀರವಾದ ಒಂದು ಟೀಸರ್ ಬಿಟ್ಟಿದ್ರಿ ವೇ ಲಾಂಗ್ ಬ್ಯಾಕ್. ಅಂದರೆ ಅವಾಗ ನಮ್ಗೆ ಗೊತ್ತಾಗಿದ್ದು ಓಕೆ ಗುರು ಅಥವಾ ಯುವ ಹಿ ವಾಂಟ್ಸ್ ಟು ಪ್ರೊಜೆಕ್ಟ್ ಹಿಮ್ಸೆಲ್ಫ್ ಆಸ್ ಲೈಕ್ ದಿಸ್ ಅಂತ ಒಂದು. ಇಟ್ ಈಸ್ ನಾಟ್ ಈಸಿ. ಒಬ್ಬ ನಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡವನು ಫಸ್ಟು ಕ್ಯಾರೆಕ್ಟರ್ಗಳನ್ನ ಹೇಗೆ ಡಿಫೈನ್ ಮಾಡ್ತಾನೆ. ಎಸ್ಪೆಷಲಿ ನಾನು ಯಾಕೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ, ವಿಚ್ ವಿ ಕಮ್ ಫ್ರಮ್ ದ ಫ್ಯಾಮಿಲಿ ಅಂದಾಗ ನ್ಯಾಚುರಲಿ ಒಬ್ಬ ಆಡಿಯನ್ಸಾಗಿ ನಾನು ಹೇಳ್ತಿರೋದು. ಸೊ ಈಗ ಒಬ್ಬರು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬರ್ತಿದ್ದಾರೆ, ನಮಗೆ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಅಸಂಪ್ಷನ್ಸ್ಗಳು ಮಾಡಿಬಿಟ್ಟಿರ್ತೀವಿ. ಯು ಆರ್ ನಾಟ್ ಅ ನಾರ್ಮಲ್, ಬೇರೆ ಒಬ್ರು ಬೇರೆ ಇದರಿಂದ ಬರ್ತಾರೆ ಅಂತಾರಲ್ಲ, ನೋ. ಬಿಕಾಸ್ ನಿಮ್ಗೊಂದು ಜವಾಬ್ದಾರಿ ಇರೋದ್ರಿಂದ ಜನರೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ವೆನ್ ಯು ರಿಲೀಸ್ ದ ಟೀಸರ್, ಬೈ ದ ವೇ ಐ ಲವ್ ದ ಟೀಸರ್. ನಾನು ಯಾವಾಗಲೂ ಹಾಗೆ ಅನ್ಕೊಂತಿದ್ದೆ, ಓಕೆ ಮೈತೋನೇ ಫಸ್ಟ್ ಓಪನಿಂಗ್ ಬಾಲಲ್ಲೇ ಕೊಟ್ಟಿದ್ದಾರೆ ಅಂದರೆ ದಟ್ ವಾಸ್ ದಿ ಮ್ಯಾಗ್ನಿಟ್ಯೂಡ್ ಹೀಸ್ ಥಿಂಕಿಂಗ್ ಅಂತ. ತಿರ್ಗಾ ನೆಕ್ಸ್ಟು ಇದನ್ನು ತೊಗೊಂಡಾಗ, ನಿಮ್ಮ ಮೊದಲನೇ ಸಿನಿಮಾ ತೊಗೊಂಡಾಗ ಇವತ್ತು ಇಟ್ ಈಸ್ ಎ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ಎ ಬಿಗ್ ಡೈರೆಕ್ಟರ್, ಕಮರ್ಷಿಯಲ್ ಡೈರೆಕ್ಟರ್ ಸಂತೋಷ್ ಆನಂದ್ರಾಮ್ ಆ್ಯಂಡ್ ಬಿಗರ್ ಪ್ರೊಡಕ್ಷನ್ ಲೈಕ್ ಹೊಂಬಾಳೆ, ದೇ ಆರ್ ಬ್ಯಾಕಿಂಗ್ ಅಪ್ ತೊಗೊಂಡಾಗ ಐ ವಾಸ್ ಥಿಂಕಿಂಗ್ ಈ ಥರ ಒಂದು ಐ ಡೋಂಟ್ ಸೇ ಆಫ್ ಬೀಟ್ ಅಂತ ಹೇಳಲ್ಲ,
ಒಂಥರ ವೆರಿ ನಾರ್ಮಲ್ ಮಿಡಲ್ ಕ್ಲಾಸ್ ರೋಲ್ಸ್ ಮಾಡೋದಕ್ಕೆ ಹಿ ವಿಲ್ ಬಿ ಓಪನ್ ಬಿಕಾಸ್ ಐ ನೋ ದಿ ಕ್ಯಾರೆಕ್ಟರ್. ಈಗ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ನಾವು ನೋಡಿದಾಗ ಏನಿರುತ್ತೆ, ಒಂದು ದೊಡ್ಡ ಫ್ಯಾಮಿಲಿ, ಒಂದು 25 ಜನ ಇರ್ತಾರೆ, ದೊಡ್ಡ ಕಾರ್ಗಳು, ಆ ಥರ ಇರುತ್ತೆ. ಬಟ್ ಅಪ್ಪು ಸರ್ ಚೇಂಜ್ ದ ಟ್ರೆಂಡ್ ಓನ್ಲಿ ಫ್ರಮ್ ಜಾಕಿ ಅಂತ ಅನ್ಕೋಬೋದು ಟು ಅನ್ ಎಕ್ಸ್ಟೆಂಟ್. ಅಪ್ಪು ತೊಗೊಂಡ್ರು, ಬಟ್ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಹಿ ಆಲ್ ಬಿಕೇಮ್ ಆ ಥರ ಇರುತ್ತೆ. ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್? ಯಾವ ಥರ ಡಿಫೈನ್ ಮಾಡ್ಕೊತಿದ್ದಾರೆ ಇವರು ಅಂತ ನನಗೆ ಡೌಟ್ಸ್ಗಳು ಬರ್ತಿತ್ತು. ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಬೇಸಿಕ್ಲಿ? ಅಫ್ಕೋರ್ಸ್ ಇನಿಷಿಯಲಿ ನಾವು ಫಸ್ಟ್ ಯುವರಣದಿರ ಕಂಠೀರವ ಅದು ಶೋ ರೀಲ್ ಆ್ಯಂಡ್ ಅದು ಫಿಲಿಮ್ ಅಂತಲೇ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಫಿಲಿಮ್ ಯಾವ ಥರ ಮಾಡಬೇಕು ಅನ್ನೋ ಹೋಗೋಕ್ಕೆ ಮುಂಚೆ ಇಟ್ ವಾಸ್ ಎನ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಅದನ್ನು ಶುರು ಮಾಡಿದಾಗ ನಾವೆಲ್ಲರೂ ಹೊಸಬ್ರು. ನಾನು ಹೊಸಬ, ನಮ್ಮ ಡೈರೆಕ್ಟ್ ಪುನೀತ್ ಹೊಸಬ್ರು, ಅದಕ್ಕೆ VFX ಮಾಡಿದವ್ರು ನಿರ್ಮಲು ಹೊಸಬ್ರು, ಫೈಟ್ ಮಾಸ್ಟರ್ ಚೇತನ್ ಹೊಸಬ್ರು. ಏನಂದರೆ ಅವತ್ತು ಎಲ್ರಿಗೂ ಅದೊಂಥರ ಏನೋ ಒಂದು ಫೈರ್ ಇತ್ತು ಒಳಗಡೆ. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ನೀವು ಹೇಳಿದ್ದು ಆಡಿಯನ್ಸ್ ಕನ್ಸೆಪ್ಷನ್ ಫ್ಯಾಮಿಲಿಯವ್ರು ಈ ಥರ ಇರ್ತಾರೆ ಅಂದರೆ ನನಗೆ ನ್ಯಾಚುರಲಿ ಗೊತ್ತಿತ್ತು. ಇವಾಗ ಇದನ್ನು ನಮ್ಮ ಚಿಕ್ಕಪ್ಪನೂ ಒಂದು ಟೈಮ್ ಫೇಸ್ ಮಾಡಿದರು, ನಮ್ಮ ದೊಡ್ಡಪ್ಪನೂ ಫೇಸ್ ಮಾಡಿದ್ರು. ಯಾಕಂದರೆ ಅವರೆಲ್ಲ ಸಿನಿಮಾ ಬಂದಾಗ ಅಫ್ಕೋರ್ಸ್ ನಮ್ಮ ತಾತ ಅಷ್ಟೊಂದು ಸಿನಿಮಾ ಮಾಡಿದರು, ನಮ್ಮ ಚಿಕ್ಕಪ್ಪ ಬಂದಾಗ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಎಷ್ಟೊಂದು ಸಿನಿಮಾ ಮಾಡಿದರು. ಸೊ ನ್ಯಾಚುರಲಿ ಆ ಕಂಪ್ಯಾರಿಸನ್ ಬರಬಹುದು ಅನ್ನೋ ಒಂದು ಪಾಯಿಂಟಲ್ಲಿ, ಆ ಪಾಯಿಂಟ್ ಆಫ್ ಟೈಮ್ ಯುವರಣದಿರ ಕಂಠೀರವ ಮಾಡಿದಾಗ ಜನರಲಿ ಯಾವ್ಯಾವ ಥರ ಸಿನಿಮಾಗಳಿದೆ, ಯಾವ್ಯಾವ ಥರ ಸಿನಿಮಾ ಕಮ್ಮಿ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಆ್ಯಂಡ್ ಮೈಥಾಲಜಿ ಈಸ್ ಮೈ ಫೇವ್ರೆಟ್ ಜಾನರ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಲೈಕ್ ಹಿಸ್ಟ್ರಿ ಅನ್ನೋ ನನಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಇಡೀ ಟೀಮಲ್ಲಿ ನಮ್ದು ಏನು ಆಸೆ ಇತ್ತಂದರೆ ನಮ್ಮ ಹಿಸ್ಟ್ರಿನ ನಮ್ಮ ಆಡಿಯನ್ಸ್ಗೆ ಯಾವ ಮುಖಾಂತರ ತೋರಿಸೋದು. ಇವತ್ತು ಎಷ್ಟು ಜನ ಬುಕ್ಸ್ ಓದ್ತಾರೆ, ಫಿಲ್ಮ್ ಇಸ್ ಅ ವೆರಿ ಗುಡ್ ಮೀಡಿಯಮ್, ತೋರಿಸೋಣ ಮಾಡೋಣ ಅಂತ ಆ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರತಿಯೊಂದಕ್ಕೂ ಒಂದು ಪರ್ಪಸ್ ಅಂತ ಇರುತ್ತೆ. ಸೊ ಅಲ್ಲಿ ನಮ್ಗೆ ಏನು ಅನಿಸ್ತು, ಆ ಪರ್ಪಸ್ ಸರ್ವ್ ಆಯಿತು ಆ ಟೀಸರಿಂದ. ಆ ಫಿಲ್ಮ್ ಆಗಬೇಕು, ಆ ಫಿಲ್ಮ್ ಆಗೋ ಟೈಮ್ ಆ ಫಿಲ್ಮ್ ಆಗುತ್ತೆ. ಅದಾದಮೇಲೆ ಅಫ್ಕೋರ್ಸ್ ಬಟ್ ಅದು ಮೊದಲನೇ ಸಿನಿಮಾನೇ ಮಾಡಬೇಕು ಅಂತಲೇ ಅನ್ಕೊಂಡು ಮಾಡಿದ್ದ ಅಥವಾ ನುಗ್ಗಬೇಕಲ್ವಾ? ನುಗ್ಗಿದ್ರಿ, ತುಂಬ ಯೋಚನೆ ಮಾಡಿಲ್ಲ ಆ ಟೈಮಲ್ಲಿ. ಮಾಡೋಣ, ಸರಿ ಮಾಡೋಣ. ಬಟ್ ಅಫ್ಕೋರ್ಸ್ ಒಂದೇ ಸತಿ ಸಿನಿಮಾ ಕೈಯಕ್ಕಾಗಲ್ಲ ಅಂದ್ರೆ ಲೆಟ್ಸ್ ಸಿ ವಾಟ್ ವಿ ಆರ್ ಕೇಪಬಲ್ ಆಫ್ ಅಂತ ಅದೊಂದು ಶೋರೀಲ್ ಮಾಡಿದ್ವಿ. ಬಟ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಹ್ಯಾಪೆಂಡ್, ಸೆಟ್ ಬ್ಯಾಕ್ಸ್ ಇತ್ತು. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಲೆಟ್ಸ್ ಗೋ ಇನ್ನು ಪ್ರಾಕ್ಟಿಕಲ್ ಅಪ್ರೋಚ್. ಸೂಪರ್. ಆ ಪಾಯಿಂಟ್ ಆಫ್ ಟೈಮಲ್ಲಿ ಏನು ಬೇಕಿತ್ತು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇತ್ತು, ಒಳ್ಳೆ ಡೈರೆಕ್ಟರ್ ಬಂದರು. ಆ್ಯಂಡ್ ಲೆಟ್ಸ್ ಕನೆಕ್ಟ್ ಟು ದ ಫ್ಯಾಮಿಲಿ ಆಡಿಯನ್ಸ್ ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಆ ಸಿನಿಮಾ ಮಾಡಿದ್ದು. ಸೊ ಸಾರಿ ಟು ಇಂಟರಪ್ಟ್, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡೋ ಪಾತ್ರಗಳು ಮಿಡಲ್ ಕ್ಲಾಸೇ ಇರಬಹುದು. ಬಟ್ ಏನು ಹೇಳ್ತೀನಿ ಅಂದರೆ ಪೊಸಿಷನಿಂಗ್ ಆಫ್ ದ ಫಿಲ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಈಗ ಒಂದು ಯುವ ತೊಗೊಂಡ್ರು ನೀವು ಮಿಡಲ್ ಕ್ಲಾಸ್ ಒಂದು ಸ್ವಿಗ್ಗಿ ಝೊಮ್ಯಾಟೊ ಥರ ಮಾಡಿದ್ರು ಕೂಡ ಓವರ್ ಆಲ್ ಆ ಪೊಸಿಷನಿಂಗ್ ಆಫ್ ದ ಫಿಲ್ಮ್ ವಿಲ್ ಬಿ ಬಿಗ್ಗರ್. ಲೈಕ್ ಈಗ ಸಮ್ ಸೂಪರ್ ಸ್ಟಾರ್ ಡೂಯಿಂಗ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರ ಇದ್ದನು. ಬಟ್ ಅದಕ್ಕೆ ನಾನು ಹೇಳಿದೆ, ಈಗ ವಿನಯ್ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ವಿನಯ್ ಡಸ್ ಲಾಡ್ ಆಫ್ ಬೀಟ್ ಸಿನಿಮಾಗಳು ಮಾಡ್ತಿರ್ತಾರೆ. ಈಗ ಯಾವುದೋ ಒಂದು ಪೆಪ್ಪೆ ತೊಗೋಬೋದು, ಇದು ತೊಗೋಬೋದು. ವೆನ್ ಐ ಸಿ ಬಿಟ್ವೀನ್ ಯು ಬೋತ್ ಅಂತ ತೊಗೊಂಡಾಗ ಯುವರ್ ಪೊಸಿಷನಿಂಗ್, ಎಸ್ ಐ ಆಮ್ ಹಿಯರ್ ಟು ಮೇಕ್ ಅ ಕಮರ್ಷಿಯಲ್, ನಾನು ಪೊಸಿಷನಿಂಗ್ ಕೊಡ್ತಿದ್ದೀನಿ ಅಂತ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್, ಅಥವಾ ಆರ್ ಯು ಓಪನ್ ಲೈಕ್ ನಾನು ಆಫ್ ಬೀಟ್ ಸಿನಿಮಾಗಳು ಮಾಡೋಣ ಇನ್ ದ ಫ್ಯೂಚರಲ್ಲಿ? ನನಗೆ ಆನೆಸ್ಟ್ಲಿ ಸ್ಪೀಕಿಂಗ್, ನನಗೆ ಈ ಆಫ್ ಬೀಟ್ ಕಮರ್ಷಿಯಲ್ ನಿಜವಾಗ್ಲೂ ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಲ್ಲ. ಫಾರ್ ಮೀ ಇಟ್ ಈಸ್ ಅಬೌಟ್ ದಿ ಸ್ಕ್ರಿಪ್ಟ್. ಸ್ಟೋರಿ ಅನ್ನೋದು ನನಗೆ ಇಷ್ಟ ಆಗಬೇಕು. ಆ್ಯಂಡ್ ಸ್ಟೋರಿಲಿರೋ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಬೇಕು. ಆ್ಯಂಡ್ ಫಾರ್ ಮೀ ಪರ್ಸ್ನಲಿ ನನಗೆ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್. ನಾನು ಸಿನಿಮಾ ನೋಡಿದಾಗ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನಗೆ ಎಂಟರ್ಟೈನ್ಮೆಂಟ್ ಮಜವಾಗಿರ್ಬೇಕು ಸಿನಿಮಾ. ಯಾಕಂದರೆ ನಾವಲ್ಲಿ ಹೋದರೆ 2.5 ಗಂಟೆ ನಮ್ಗೆ ಬರೋ ಕೆಲಸನೆಲ್ಲ ಬಿಟ್ಬಿಟ್ಟು ನಾವಲ್ಲಿ ಹೋಗ್ತೀವಿ. ಸೊ ಆ 2.5 ಗಂಟೆ ನಮ್ಮನ್ನ ಪ್ರತಿಯೊಂದನ್ನು ಮರೆಸ್ಬೇಕು. ಸೊ ನನ್ನ ಪರ್ಸ್ಪೆಕ್ಟಿವ್ ಅಥವಾ ನಾನು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿರೋದು ಅದೇ ಥರ. ಸೊ ಫಸ್ಟ್ ನನ್ನ 3 ಚಾಯ್ಸು ಆ ಪರ್ಸ್ಪೆಕ್ಟಿವಿಂದನೇ ಚೂಸ್ ಮಾಡಿರೋದು. ಆ್ಯಂಡ್ ಅಗೇನ್ ಡೈರೆಕ್ಟರ್ ಪೊಸಿಷನಿಂಗ್ ಅಂತ ಬಂದಾಗ ತೊಗೊಂಡಾಗ, ಈಗ ಮೊದಲನೇ ಸಿನಿಮಾ ಸಂತೋಷ್ ಆನಂದರಾಮ್ ಸರ್. ಸಂತೋಷ್ ಆನಂದರಾಮ್ ಸಾಕಷ್ಟು ಸಿನಿಮಾಗಳನ್ನ ಹಿಟ್ ಕೊಟ್ಟಿರೋಂಥದ್ದಿದೆ. ಆ್ಯಂಡ್ ಹೀ ಸಮನ್ ಸೀಸನ್ಡ್ ಡೈರೆಕ್ಟರ್, ಸೊ ಇಟ್ ಈಸ್ ಆಲ್ವೇಸ್ ಸೇಫ್. ಈಗ ರೋಹಿತ್ ಅಂತ ತೊಗೊಂಡಾಗ, ರೋಹಿತ್ ಆಲ್ರೆಡಿ ದಯವಿಟ್ಟು ಗಮನಿಸಿ, ಒಂದು ಸಿನಿಮಾ ಆದಮೇಲೆ ರತ್ನನ್ ಪ್ರಪಂಚ ದೋ ಥಿಯೇಟ್ರಿಕಲ್ ರಿಲೀಸ್ ಇಲ್ಲದೆ ಇರ್ಬೋದು. ಬಟ್ OTTಲಿ ಎಂಥ ಪ್ರಶಂಸೆಗೆ ಎಷ್ಟು ಬಂತು ಅಂದರೆ ಡೆಫಿನೆಟ್ಲಿ ಪೀಪಲ್ ಸೆಡ್ ದಿಸ್ ವಾಸ್ ಎ ಥಿಯೇಟ್ರಿಕಲ್ ರಿಲೀಸ್ ಆಗಿದ್ರೆ. ಆ್ಯಂಡ್ ಉತ್ತರಾಖಂಡ ಅಂತ ತೊಗೊಂಡಾಗಲೂ ಕೂಡ ಉತ್ತರಾಖಂಡ ಪೊಸಿಷನಿಂಗ್ ಇಟ್ ವಾಸ್ ಬಿಗ್ ಅಂತ. Somewhere you feel like it is a strategic position to choose the director or just go with the flow? See, honestly speaking, ನಾನು ಇದನ್ನು ಯಾವುದು ಪ್ಲ್ಯಾನ್ ಮಾಡೇ ಇಲ್ಲ. ಎಲ್ಲ ಅದಾಗೆ ಆಯಿತು. ಇನ್ಫ್ಯಾಕ್ಟ್
ಹೊಂಬಾಳೆ ಫಿಲಿಮ್ಸ್ ಆ್ಯಂಡ್ ಸಂತೋಷ್ ಸರ್ ಕಾಂಬಿನೇಷನ್ನು ಅದಾಗೆ ಆಯಿತು. ಇದು ಏನಾಯ್ತು, ಯುವ ಸಿನಿಮಾ ಆದ್ಮೇಲೂ ನಾನು ಸುಮಾರು ಕತೆಗಳು ಕೇಳಿದೆ. ನನಗೆ ಯಾವುದು ಸ್ಪಾರ್ಕ್ ಆಗಲಿಲ್ಲ ಇಮಿಡಿಯೇಟ್ ಶುರು ಮಾಡಬೇಕಂತ. ಬಟ್ ಕರೆಕ್ಟ್ ಟೈಮ್ಗೆ ಏನಾಯಿತು, ಜಯಣ್ಣ ಸರ್ ಫೋನ್ ಮಾಡಿದ್ರು, ನಾನು ರೋಹಿತ್ ಸರ್ ಮೀಟ್ ಮಾಡಿದೆ. ನಾನು ರತ್ನ ಪ್ರಪಂಚ ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಫಿಲಿಮ್. ಅದರಲ್ಲಿರೋ ಇಮೋಷನ್ ಆ್ಯಂಡ್ ಸಖತ್ ರಿಲೇಟಬಲ್ ಆಗಿತ್ತು. ಲೈಕ್ ನಮ್ಮ ಕಣ್ಮುಂದೆ ನಡೆದಿರೋ ಕತೆ ಥರ ಇತ್ತು ಅದು. ಸೊ ಈ ಕತೆ ಕೇಳಿದಾಗಲೂ ಆ ಕ್ಯಾರೆಕ್ಟರ್ ಕೇಳೋ ನನಗೆ ಇಮಿಡಿಯೇಟ್ಲಿ ಇಷ್ಟ ಆಯಿತು. ನಾನು ಕೇಳಿದ ತಕ್ಷಣ ನಂಗೆ ತುಂಬ ಟೈಮು ತೊಗೊಂಡಿಲ್ಲ. ನಾನು ಸರ್ ಮಾಡೋಣ, ನಾನು ರೆಡಿ ಇದ್ದೀನಿ, ಇಮಿಡಿಯೇಟೇ ಶುರು ಮಾಡೋಕ್ಕೆ ರೆಡಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಅದೇ ಟೈಮ್ಗೆ ಎಲ್ಲ ಪ್ರೊಡಕ್ಷನ್ ಹೌಸು ಸೇರಿತು. ಆ್ಯಂಡ್ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ನನ್ನ ಜೀವನದಲ್ಲಿ ಅದೇ ಆಗ್ತಾಯಿದೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಡು ಯು ಥಿಂಕ್ ನಿಂಗೆ ಥಿಯೇಟ್ರಿಕಲ್ ಕಾಮರ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಯು ಅಟ್ ದಿಸ್ ಟೈಮ್ ಆಫ್ ಯುವರ್ ಕೆರಿಯರ್ ಅಂತ ಅನ್ಸುತ್ತಾ? ರೀಚಿಂಗ್ ಔಟ್ ಟು ಪೀಪಲ್ ಇಸ್ ಮೋರ್ ಇಂಪಾರ್ಟೆಂಟ್. ಇನ್ ವಾಟ್ ಮೀಡಿಯಮ್ ನನಗೆ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಬಟ್ ಆಬ್ವಿಯಸ್ಲಿ ಟು ವಾಚ್ ಯುವರ್ ಫಿಲ್ಮ್ ಆನ್ ಅ ಬಿಗ್ ಸ್ಕ್ರೀನ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಆಲ್ ಟುಗೆದರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ಈಗ ರತ್ನನ್ ಪ್ರಪಂಚನೇ ನಾವು ಪ್ರೀಮಿಯರ್ ಮಾಡಿದಾಗ ನೋಡಿದ್ದಕ್ಕೂ ಅದಾದಮೇಲೆ ಟಿ ವಿಯಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ ಮಜಾನೇ ಬೇರೆ. ಫಿಲಮ್ ಈಸ್ ಅ ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್. ಇದನ್ನು ಎಲ್ಲ ಕಡೆ ಹೇಳ್ತೀನಿ. ಒಂದು 50 ಜನ ಜೊತೆ ಕೂತ್ಕೊಂಡು ನೋಡಿದ್ರೇ ಸಿನಿಮಾ. ನಾನು ಮೊಬೈಲಲ್ಲಿ ನೋಡೋದು ಆ ಮಜಾ ಮಾಡ್ತೀವಿ, ಬಟ್ ಅಲ್ಲಿ ಕೂತ್ಕೊಂಡು ಕತ್ಲಾದಾಗ ಅದೊಂದು ಆ ಬೆಳಕು ಬಂದು, ಪರದೆ ಮೇಲೆ ಬೆಳಕು ಬಂದು ನನ್ನ ಪಾತ್ರಗಳಲ್ಲಿ ಎನಾಕ್ಟ್ ಮಾಡ್ತಾ ಇದ್ದಾರಲ್ಲ, ಆಮೇಲೆ ಅವ್ರೇನೋ ವಿಷಯ ಹೇಳ್ತಿರೋದಕ್ಕೆ ಜನ ನಗ್ತಿದ್ದಾರೆ, ಜನ ಏನಕ್ಕೋ ಹಿಂಗೆ ಸೀಟ್ ಎಡ್ಜಿಗೆ ಬಂದು ಕೂತ್ಕೋತಾರೆ, ಅಳ್ತಾರೆ, ಇದೆಲ್ಲ ಆದಾಗ ಒಬ್ಬರೇ ಮಾಡ್ತಿರಲ್ವಲ್ಲ ಅದು. 100 ಜನರಲ್ಲಿ 60 ಜನಕ್ಕಿಂತ ಜಾಸ್ತಿ ಕಣ್ಣೀರು ಹಾಕ್ತಿದ್ದಾರೆ ಅಂದರೆ ಆ ಸೀನ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಅರ್ಥ. ಆ್ಯಂಡ್ ಸಿನಿಮಾ ಇಸ್ ದಟ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸೇ ಫಿಲಮ್. ಸೊ ಯಾರೇ ನಿರ್ದೇಶಕ ಆಗಲಿ, ನಮ್ಮ ಕಥೆ ನಾವು ಮಾಡೋ ಕೆಲಸನ ದೊಡ್ಡ ಪರದೆ ಮೇಲೆ ನೋಡಬೇಕು ಅಂತ ಆಸೆ ಪಡೋರು. ಬಟ್ ಅಟ್ ದಿ ಸೇಮ್ ಟೈಮ್ ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್. ಏನು ಅಂತಂದರೆ ವಿ ಕ್ಯಾನ್ ಆಲ್ಸೋ ವರ್ಕ್ ಬ್ಯಾಕ್ವರ್ಡ್ಸ್. ಈಗ ನಾನು ಬಂದಿರೋದೇ ಶಾರ್ಟ್, ಈ ಚಿಕ್ಕ ಸ್ಕ್ರೀನಿಂದ. ನನ್ನ ಫಸ್ಟ್ ಪೊಸಿಷನಿಂಗ್ ಆಗಿದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇವಾಗ ಇಫ್ ಐ ಹ್ಯಾವ್ ಟು ಗ್ರ್ಯಾಬ್ ಆಡಿಯನ್ಸ್ ಐಬಾಲ್ಸ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೇಳ್ತಾ ಇದ್ದೀವಲ್ಲ, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂದರೆ, ವಾಟ್ ಈಸ್ ದಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ವಿ ಕ್ಯಾನ್ ಡೂ ಈಸ್ ಮೇಕ್ ಫಿಲ್ಮ್ಸ್ ಫಾರ್ ಯೂಟ್ಯೂಬ್. ನೀವು ದುಡ್ಡು ಮಾಡೋಕ್ಕಾಗಲ್ಲ, ಫರ್ಗೆಟ್ ಮೇಕಿಂಗ್ ಮನಿ, ಬಟ್ ಈಸ್ ಇಟ್ ನಾಟ್ ಸೋ ಈಸಿ ಫಾರ್ ಯು ಟು ಮೇಕ್ ಎ ಫಿಲ್ಮ್ ಇನ್ ಅನ್ ಐಫೋನ್ ಟುಡೇ? 100%. ನಾನು ಪ್ರಾಬಬ್ಲಿ KGF ಹೇಳೋಕ್ಕಾಗಲ್ಲ, ಅಥವಾ ಪ್ರಾಬಬ್ಲಿ ಕಾಂತಾರ ಹೇಳೋಕ್ಕಾಗದೇ ಇರ್ಬೋದು ಆ ಐಫೋನ್ ಇಟ್ಕೊಂಡು. ಬಟ್ ಒಂದು ಸಣ್ಣ ಕಥೆನ ಹೇಳಿ ಜನಗಳಿಗೊಂದು ಟ್ರಸ್ಟ್ ಬಿಲ್ಡ್ ಮಾಡ್ಬೋದಲ್ವ ನಾನು. ಗುರು ಈ ನನ್ನ ಮಗ ಏನೋ ಮಾಡಿದ್ದಾನೆ, ಅದೇ ನಿರ್ದೇಶಕಂಗೆ ಅವಕಾಶ ಸಿಕ್ಬಿಟ್ಟು ನೆಕ್ಸ್ಟ್ ಒಂದು ದೊಡ್ಡ ಫಿಲಮ್ ಮಾಡಿದಾಗ, ಅಂದರೆ ವೆನ್ ಐ ಸೇ ದೊಡ್ಡ ಫಿಲಮ್ ವಿಚ್ ಇಸ್ ಗೋಯಿಂಗ್ ಟು ರಿಲೀಸ್ ಇನ್ ಥಿಯೇಟರ್ಸ್, ಅದೇ ಜನ ಬರಲ್ವಾ ಥಿಯೇಟರ್ಸ್ಗೆ, ಬಿಕಾಸ್ ದೇ ಹ್ಯಾವ್ ಟ್ರಸ್ಟ್ ಆನ್ ಮೀ. ಸೊ ಅಂದರೆ ಇದು ಹೆಂಗೆ ಗೊತ್ತಾ, ತುಂಬ ಇದ್ರ ಮೇಲೆ ನಡೆಯುವಂಥ ಪರಿಸ್ಥಿತಿ ಅದು. ಸೊ ಫಾರ್ ಮೀ ಆಬ್ವಿಯಸ್ಲಿ ನನ್ನ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು. ಸೊ ಯು ಮೀನ್ ಟು ಸೇ, ಡಿಡ್ ಯು ರಿಯಲಿ ಫೀಲ್ ಲೈಕ್ ರತನ್ ಪ್ರಪಂಚ ನಾನು ಥಿಯೇಟ್ರಲ್ಲಿ ಬಂದಿದ್ದರೆ ಅದು ಬೇರೆ ಲೆವೆಲ್ ಇನ್ನೂ ಪೊಸಿಷನಿಂಗ್ ಕೊಡ್ತಿತ್ತೇನಾ? ಯು ನೆವರ್ ನೋ ಅಬೌಟ್ ಇಟ್. ನಾನು ಐ ಕಾಂಟ್ ಗ್ಯಾರಂಟಿ ಯು ಅ ಹಿಟ್ ವಿತ್ ಎನಿ ಫಿಲಮ್ ಫಾರ್ ದಟ್ ಮ್ಯಾಟರ್. ದಟ್ಸ್ ಟ್ರೂ. ಸರ್ 400 ಸಿನಿಮಾ ಬರುತ್ತೆ ವರ್ಷಕ್ಕೆ ಅಂತಂದರೆ, ಆ 400 ಜನ ನನ್ನ ಪಿಕ್ಚರ್ ಓಡಲ್ಲ ಆದರೂ ಥಿಯೇಟ್ರಿಗೆ ಬಿಡ್ತಿದ್ದೀನಿ ಬಿಡ್ತಾರ? ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡೇ ಬಿಡ್ತಾರೆ, ಈ ಫಿಲಮ್ ಹಿಟ್ ಆಗುತ್ತೆ ಅಂದ್ಕೊಂಡೇ ಬಿಡ್ತಾರೆ. ಆ ಒಂದು ಮ್ಯಾಡ್ನೆಸ್ ಇರುತ್ತೆ ಎಲ್ಲರಲ್ಲೂ. ನಾನೇನು ಸ್ಪೆಷಲ್ ಅಲ್ಲ. ರತ್ನನ್ ಪ್ರಪಂಚ ಪ್ರಶಂಸೆ ಬಂದಾದ್ಮೇಲೆ ತಾನೇ ನಮ್ಗೆ ಅನ್ಸಿದ್ದು ಥಿಯೇಟ್ರಿಗೆ ಬಿಡಬೇಕಿತ್ತು ಅಂತ. ಹಂಗೆ ಅನ್ಸಿದ್ರೆ ನಾವು ಥಿಯೇಟ್ರಿಗೆ ಬಿಡ್ಬೋದಿತ್ತಲ್ಲ ಡೈರೆಕ್ಟಾಗಿ ಅಲ್ವಾ? ಅದಕ್ಕೆ ಯಾಕೆ ಆ ಪ್ರಶ್ನೆ ಕೇಳಿದ್ರೆ, ಕಾಮರ್ಸ್ ರಿಯಲಿ ಮ್ಯಾಟರ್ಸ್ ಅಂದಾಗ ರತನ್ ಪ್ರಪಂಚನೂ ಕೂಡ ಬಿಫೋರ್ ಥಿಯೇಟರ್ಗಳಲ್ಲಿ ಕಾಮರ್ಸ್ ಆಗಿತ್ತು, ವರ್ಕ್ ಆಗಿತ್ತು, ಡೀಲ್ ಆಗಿತ್ತು. ಸೊ ಹಾಗಾಗಿ ಓಕೆ, ಲೆಟ್ಸ್ ಡೈರೆಕ್ಟ್ಲಿ ರಿಲೀಸ್ ದಿಸ್ ಆನ್ OTT ಅಂತ ಬಿಟ್ಟಿದ್ದು. ಆ್ಯಂಡ್ ಆಫ್ಕೋರ್ಸ್ ಆಗ ಟ್ರೆಂಡಲ್ಲಿ ಡೈರೆಕ್ಟ್ ರಿಲೀಸಸ್ ಆನ್ OTT ಬಹುತೇಕ ಜಾಸ್ತಿ ಇತ್ತು. ಸೊ ಇವಾಗ ಥಿಯೇಟ್ರಿಗೆ ಮತ್ತೆ ಜನ ಬರ್ತಿರ್ಬೇಕಾದ್ರೆ ಅವಾಗ ಅಂದಾಗ ದಯವಿಟ್ಟು ಐ ನೋ ಯುವರ್ ಹಾರ್ಡ್ ಸ್ಟ್ರಗಲ್ಸ್. ಈಗ ಒಂದು ದಯವಿಟ್ಟು ಗಮನಿಸಿಗೆ, ಜನನ ಥಿಯೇಟ್ರಿಗೆ ಕರ್ಕೊಂಡು ಬರೋದಕ್ಕೆ ದಿ ಕೈಂಡ್ ಆಫ್ ಸ್ಟ್ರಗಲ್ ವಾಟ್ ಯು ಪುಟ್ ಗೊತ್ತಿದೆ. ಅದು ಅದಾದ್ಮೇಲೆ ಒಬ್ಬ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಿರೋಂಥದ್ದು. ನೆಕ್ಸ್ಟ್ ಸಿನಿಮಾ ಅಂತ ತಗೊಂಡಾಗ ಒಂದು ರತನ್ ಪ್ರಪಂಚ ಆ್ಯಂಡ್ ಒಂದು ಬಿಗರ್ ಪ್ರೊಡಕ್ಷನ್ ಲೈಕ್ KRG ಬ್ಯಾಕಿಂಗ್ ಕೊಟ್ಟಿದ್ದಾರೆ ಅಂದಾಗ, ಎನಿ ಡೈರೆಕ್ಟರ್ ಫಾರ್ ದಟ್ ಮ್ಯಾಟರ್, ಇಟ್ಸ್ ನಾಟ್ ಅಬೌಟ್ ಪ್ರೀಮಿಯರ್ ಶೋ, ಯು ವಾಂಟೆಡ್ ಟು ಶೋ ಇಟ್ ಟು ದ ಪೀಪಲ್. ಜನ ಥಿಯೇಟರ್ ಬರಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೆ. ಅದಾದ್ಮೇಲೆ ಓಕೆ, ಬಿಸ್ನೆಸ್ ಡೀಲ್ ಆಯಿತು, ಓಕೆ, ಸೆಮಿ ಸ್ಯಾಟಿಸ್ಫ್ಯಾಕ್ಟರಿ ಯು ಕ್ಯಾನ್ ಸೇ. ನೆಕ್ಸ್ಟ್ ಉತ್ತರಾಖಂಡ ತಗೊಂಡಾಗ ಅರ್ಧದಲ್ಲಿ ನಿಂತಾಗ
ನನಗೀಗ ಅನ್ಸುತ್ತೆ ಪ್ರಾಯಶಃ ಪ್ರತಿ ಪ್ರೆಸ್ ಮೀಟಲ್ಲೂ ಒತ್ತಿ ಹೇಳ್ತೀರಾ ಇಟ್ ಈಸ್ ಪಾಸ್ ಆ್ಯಂಡ್ ಇಟ್ ಈಸ್ ನಾಟ್ ನಿಂತಿಲ್ಲ ಅಂತ. ಐ ಕ್ಯಾನ್ ಸಿ ಫ್ರಮ್ ವಾಟ್ ಆ್ಯಂಗಲ್ ಅಂತ. ಅಗೇನ್ ಈಗ ಒಂದು ಎಕ್ಕ ಸಿನಿಮಾ ಅಂತ ಮಾಡಿದಾಗ ಈಗ ಅದ್ಮೇಲೆ ಒಂದು ಪ್ರೆಷರ್ ಮುಂಚೆನೇ ಅನೌನ್ಸ್ ಮಾಡಬೇಕಾದ್ರೆ ಡೇಟನ್ನು ಕೊಟ್ಟು ಅನೌನ್ಸ್ ಮಾಡಿರುವಂಥದ್ದು ಲೈಕ್ ಆ್ಯಂಡ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಇದು ಥಿಯೇಟ್ರಿಕಲ್ ವರ್ಕ್ ಆಗಬೇಕು. ಎಸ್ಪೆಷಲಿ ಈ ಪರಿಸ್ಥಿತಿ ಇಂಡಸ್ಟ್ರೀಲಿ ನಾವು ಅದೇ ಮೊನ್ನೆನೋ ಹೇಳ್ತಿದ್ದೆ, ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಯಾರು ಸಿನಿಮಾ ಆದರೂ ಹಿಟ್ ಆಗಲಿ ಅಂತ ನಾವು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು. ಮುಂಚೆ ಕ್ರಿಟಿಕ್ಸ್ ಮಾಡ್ತಿದ್ವಿ ಸಿನಿಮಾಗಳು, ಬೇರೆ ಕ್ರಿಟಿಕ್ ಇದನ್ನೇ ಈಗ ಹಂಗಲ್ಲ, ಸಿನಿಮಾ ಓಡೋರೆ ಸಾಕು. ಇಷ್ಟು ಪ್ರೆಷರ್ ಮಧ್ಯದಲ್ಲಿ ಒಬ್ಬ ಡೈರೆಕ್ಟರ್, ಹೌ ಡು ಯು ಥಿಂಕ್? ಐ ಥಿಂಕ್ ನನಗೆ ಎಲ್ಲ ಫಿಲ್ಮ್ಗೂ ಆ ಪ್ರೆಷರ್ ಇದ್ದೇ ಇರುತ್ತೆ ಅನ್ಸುತ್ತೆ. ಓಕೆ, ಅವರು ಆ್ಯಕ್ಚುಲಿ ಅವ್ರು ಹೇಳಿದ ಪಾಯಿಂಟ್ ತುಂಬ ನಿಜ. ದ ಓನ್ಲಿ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್ ನೌ ಇಸ್ ಟು ಡಿಲಿವರ್ ಅ ಗುಡ್ ಫಿಲ್ಮ್. ಆ್ಯಂಡ್ ವಾಟ್ ಈಸ್ ಅ ಗುಡ್ ಫಿಲಮ್ ಯು ನೆವರ್ ನೋ. ನನಗೂ ಗೊತ್ತಿಲ್ಲ ಇವಾಗ ಒಳ್ಳೆ ಸಿನಿಮಾ ಅಂದರೆ ಯಾವುದು ಅನ್ನೋದು ನನಗೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು ಅಂತಂದರೆ ನಾನು ಹೇಳಬೇಕಾಗಿರೋ ಕಥೆಯನ್ನು ನನ್ನ ಸೂಕ್ಷ್ಮತೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಅದಕ್ಕೆ ಒಂದಿಷ್ಟು ಜನ ಸೇರಿದ್ದಾರೆ. ಒಬ್ಬ ಹೀರೋ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೀರೋಯಿನ್ಗಳು ಸಪೋರ್ಟ್ ಮಾಡಿದ್ದಾರೆ, ಪಾತ್ರಧಾರಿಗಳು ಸಪೋರ್ಟ್ ಮಾಡಿದ್ದಾರೆ, ಒಂದು ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಚೆನ್ನಾಗಿ ನಮಗೆ ತಾಕ್ತಾ ಇದೆಯಾ, ನನ್ನ ಸೆನ್ಸಿಬಿಲಿಟೀಸ್ಗೆ ಇಷ್ಟ ಆಗ್ತಾ ಇದೆಯಾ, ಅದೇ ರೀತಿ ಜನಗಳ ಸೆನ್ಸಿಬಿಲಿಟೀಸ್ಗೂ ಇಷ್ಟ ಆಗುತ್ತೆ ಅಂತಂದರೆ ಅದು ಪ್ರಾಬಬ್ಲಿ ಒಳ್ಳೆ ಸಿನಿಮಾ ಅಂತ ನಾವು ಒಪ್ಕೋತೀವಿ. ಆ್ಯಂಡ್ ಆಲ್ಸೋ KGFನ ಬೈದವ್ರಿಲ್ವಾ, ಕಾಂತಾರಾನ ಬೈದವ್ರಿಲ್ವಾ, ಇವತ್ತೂ ಏನೇನೋ ದಿಮಾಕಲ್ಲಿ ಮಾತಾಡ್ತೀವಿ ನಾವು ಎಷ್ಟೊಂದು ವಿಷಯಗಳಿಗೆ. ಸೊ ಸ್ಟೀವ್ ಜಾಬ್ಸ್ ಹೇಳ್ದಂಗೆ, ಇಫ್ ಯು ವಾಂಟ್ ಟು ಪ್ಲೀಸ್ ಎವ್ರಿ ಒನ್ ಗೋ ಸೆಲ್ ಐಸ್ ಕ್ರೀಮ್ಸ್, ಈವನ್ ದೆನ್ ಪೀಪಲ್ ವಿಲ್ ನಾಟ್ ಬಿ ಪ್ಲೀಸ್ಡ್. ನಾನು ಐಸ್ ಕ್ರೀಮ್ ತಿನ್ನಲ್ಲ. ಸೊ ಯು ಕಾಂಟ್ ಪ್ಲೀಸ್ ಎವ್ರಿ ಒನ್. ಆ್ಯಂಡ್ ಈ ಫಿಲಮ್ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು, ಇವತ್ತು ನಾವು ಕೂತ್ಕೊಂಬಂದು ಮಾತಾಡ್ತಾ ಇದ್ದೀವಿ ಅಂದರೆ ನಾನು ಗ್ಯಾರಂಟಿ ಸೂಪರ್ ಹಿಟ್ ಬರ್ಕೊಡ್ತೀನಿ ಗುರು ಈ ಪಿಕ್ಚರ್ ನಾನು 100% ಹೇಳಲ್ಲ. ನಾನು ಏನು ಎಲ್ಲಿ ಗೆದ್ದಿದ್ದೀನಿ ಅಂತ ಹೇಳ್ತೀನಿ ಗೊತ್ತಾ, ಪ್ರೋಸೆಸ್ಸಲ್ಲಿ ಗೆದ್ದಿದ್ದೀವಿ ನಾವು. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಸೆಲೆಬ್ರೇಟಿಂಗ್ ದಿಸ್ ಪ್ರೋಸೆಸ್ ಟುಡೇ. ನಾನು ಈ ಒಂದು 75 ದಿನ ಏನಿತ್ತು ಅಥವಾ ಈ ಒಂದು 7-8 ತಿಂಗಳು ನಾವೇನು ಕೆಲಸ ಮಾಡೋದ್ವಲ್ಲ, ಈ ಸಂತೋಷನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಗೆದ್ದಿರೋದನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಆ್ಯಂಡ್ ಪ್ರಾಬಬ್ಲಿ ನಾನು ಗೆದ್ದಿರೋದನ್ನು ಸೆಲೆಬ್ರೇಟು ಮಾಡಲ್ಲ. ಇದು ಗೆದ್ದರೆ ನಮ್ಮೊಬ್ಬರಿಗೆ ಗೆಲುವಾಗಿರಲ್ಲ. ಇದು ಗೆದ್ರೆ ದ ವೇ ಹೀಲ್ ಸೆಲೆಬ್ರೇಟ್ ಇಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಆಕ್ಟಿವೇಟ್ ಮಾಡ್ತಾನೆ. ಏನಂಗೆ ಗೊತ್ತಾ, ನನ್ನ ಪಾಯಿಂಟ್ ಅದೇನೆ. ಇವಾಗ ಗೆದ್ದರೆ ನನಗೆ ಏನಾದರೂ ನೀವು ನಾಳೆ ಕರೆಸ್ಬಿಟ್ಟು ಗುರು ನೀನು ಕಥೆನೇ ಮಾಡ್ಬಿಡಪ್ಪ ಪಿಕ್ಚರ್ ಮಾಡು ಅಂತೀರಾ? ನಾನು 0ಇಂದನೇ ಶುರು ಮಾಡಬೇಕಲ್ವ. ಮತ್ತೆ ನಾವು ಯುವವ್ರಿಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಲೇಬೇಕು ಈ ಕತೆ ನೀವು ಮಾಡಬೇಕು ಅಂತ. ಅವ್ರಿಗದು ಇಷ್ಟ ಆಗಲೇಬೇಕು. ಸೊ ವಾಟ್ ಈಸ್ ವಿಕ್ಟ್ರಿ ಫಾರ್ ಮೀ? ದ ಓನ್ಲಿ ವಿಕ್ಟ್ರಿ ವಿಲ್ ಬಿ ನನಗೆ ಇನ್ನೊಂದು ಸಿನಿಮಾ ಸಿಕ್ತು ಅಂತ. ಸೊ ರತ್ನನ್ ಪ್ರಪಂಚ ಅದು ನಾವು ಬಂದಾಗ ಥಿಯೇಟ್ರಿಕಲ್ ರಿಲೀಸು ಅದು ಇದು ಅಂತ ನಾವು ಯೋಚನೆ ಮಾಡಿದಾಗ ದಟ್ ಫಿಲಮ್ ಒನ್ ಫಾರ್ ಮೀ ಬಿಕಾಸ್ ಐ ಗಾಟ್ ಅನದರ್ ಫಿಲ್ಮ್. ಇವತ್ತು ಎಷ್ಟೋ ಜನ ನಿರ್ದೇಶಕರಿಗೆ ಅವ್ರು ಮಾಡಿರೋ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಸಿಗೋದಿಲ್ಲ. ಆ್ಯಂಡ್ ತುಂಬ ಕಷ್ಟಪಡ್ತಾ ಇರ್ತೀವಿ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ನ ಒಪ್ಸೋದಕ್ಕೆ ಅಥವಾ ಒಬ್ಬ ಹೀರೋನ ಒಪ್ಸೋದಕ್ಕೆ. ಅಂಥ ಸಮಯದಲ್ಲಿ ನನಗೆ ಒಂದು ಪ್ರೊಡಕ್ಷನ್ ಹೌಸು ಬ್ಯಾಕಿಂಗ್ ಮಾಡಿ, ಯು ಹ್ಯಾವ್ ದಟ್ ಸ್ಟೋರಿ ಇನ್ ಯು ಟು ಟೆಲ್, ಜನ ಒಪ್ಕೋತಾರೆ ಇದನ್ನ, ಬನ್ನಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ವಿತ್ ನಾಟ್ ಅ ಸ್ಮಾಲ್ ಬಡ್ಜೆಟ್, ವಿತ್ ಅ ಬಿಗ್ ಬಡ್ಜೆಟ್. ದೆನ್ ದಟ್ ಹ್ಯಾಡ್ ಇಟ್ಸ್ ಓನ್ ಕಾನ್ಫ್ಲಿಕ್ಟ್ಸ್. ಅದಾದಮೇಲೆ ಅದು ಪಾಸ್ ಮಾಡಿದ್ವಿ. ಈಗ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಅಲ್ಲ 3 ಪ್ರೊಡ್ಯೂಸರ್ ಬಂದಿದ್ದಾರೆ ಅಂದಾಗ am I not victorious in it? Definitely. ಆ್ಯಂಡ್ ಈ ಸಿನಿಮಾನ ಇಷ್ಟು ಸಂತೋಷವಾಗಿ ಇಷ್ಟು ಖುಷಿಯಾಗಿ ಈ ಒಂದು ಮಜಾ ಮಾಡಿಕೊಂಡು ನಾವು ಸಿನಿಮಾ ಮಾಡಿ ಒಂದು ರಿಲೀಸಿಗೆ ತೊಗೊಂಬಂದಿದ್ದೀವಿ. ನಾವು ಹೇಳಿದ ಡೇಟಿಗೆ ಬರದೇ ಇರ್ಬೋದು, ಬಟ್ 1 ತಿಂಗಳು ಮುಂದೆ ಹೋಗಿದ್ದೀವಿ. ಮಗುನೇ 38 ವಾರಕ್ಕೆ ಹುಟ್ಟತ್ತೆ, ಅನ್ನೋದು 36 ವಾರಕ್ಕೆ ಹುಟ್ಟುಬಿಡತ್ತೆ, 40ನೇ ವಾರಕ್ಕೆ ಹುಟ್ಟತ್ತೆ. ಏನಕ್ಕೆ 38ನೇ ವಾರಕ್ಕೆ ಹುಟ್ಟಿಸ್ಲಿಲ್ಲ ನೀನು ಅಂತ ಕೇಳೋರು ಇದ್ದಾರೆ ಯಾರಾದರೂ? ಆ್ಯಂಡ್ ನಾನು ಜೂನ್ 5ನೇ ತಾರೀಕು, ನಾನು ಆಗಲೇ ನಿಮ್ಮ ಜೊತೆ ಬರ್ತಿದ್ದಂಗೆ ಮಾತಾಡ್ದಂಗೆ, ಜೂನ್ 5ನೇ ತಾರೀಕು ರಿಲೀಸ್ ಮಾಡಲಿಲ್ಲ ನಮ್ಮ ಸಿನಿಮಾ ಅಂತ ಯಾರಾದರೂ ಸ್ಟ್ಯಾಂಪೀಡ್ ನಡೀತಾ ಎಲ್ಲಾದರೂ? ಏನಕ್ಕೆ ಜೂನ್ 5ನೇ ತಾರೀಕು ರಿಲೀಸ್ ಮಾಡಿಲ್ಲ ನೀವು, ನಾನು ಇವತ್ತು ಹೋಗ್ಬಿಟ್ಟು ನಂದಿ ಬೆಟ್ಟದಿಂದ ಬಿದೋಗ್ತೀನಿ ಅಂತ ಯಾರೂ ಗಲಾಟೆ ಮಾಡಲಿಲ್ಲ. ಜನ ಕಾಯ್ತಾ ಇದ್ದಾರೆ ಒಳ್ಳೆ ಸಿನಿಮಾ ಬರೋದಕ್ಕೆ. ನಾನು ಜೂನ್ 5ಕ್ಕೆ ಬಿಡ್ತೀನ, ಜುಲೈ 18ಕ್ಕೆ ಬಿಡ್ತೀನ, ಒಳ್ಳೆ ಸಿನಿಮಾ ಕೊಡ್ತೀನಿ ಅಂದರೆ ಬಂದು ನೋಡ್ತಾರೆ. ಆ್ಯಂಡ್ ಒಳ್ಳೆ ಸಿನಿಮಾಗೆ ಪರ್ಸ್ಪೆಕ್ಟಿವ್, ಅದು ಸಬ್ಜೆಕ್ಟಿವ್ ಇಂಡಿವಿಜುವಲ್. ಕರೆಕ್ಟ್. So now that why am I so happy is because my film is getting released in theaters. ನನಗೆ ಇನ್ನೊಂದು ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದೇನು ಗೊತ್ತಾ, ಥಿಯೇಟರ್ ರಿಲೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಏನಕ್ಕೆ ಹೇಳ್ತೀನಿ. ಈಗ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಯ್ತಲ್ಲ, ನಾನು ಮುಂಚೆ ಒಂದು ತುಂಬ ವಿತಂಡವಾದ ಮಾಡ್ತಾ ಇದ್ದೆ. ಸುಮ್ಮನೆ ಹೇಳ್ತಾರೆ ಇವರು, ಒಂದು ಹಾಡು ಹಿಟ್ ಮಾಡಿಬಿಡ್ತಾರೆ, ಜನ ಏನಕ್ಕೆ ಬರ್ತಾರೆ ಸಿನಿಮಾ ಚೆನ್ನಾಗಿ ಮಾಡಲಿಲ್ಲ ಅಂದರೆ, ಅದು ಇದು ಅಂತ ಮಾತಾಡ್ತಾ ಇದ್ದೆ ನಾನು ಅವಾಗ. ಬಟ್ ವಿತ್ ಬ್ಯಾಂಗಲ್ ಬಂಗಾರಿ ನನಗೆ ಅರ್ಥ ಆಗಿದ್ದೇನು ಗೊತ್ತಾ,
ಜನಕ್ಕೆ ಸಿನಿಮಾ ತಲುಪಿಸ್ಬೇಕು ಅಂದರೆ ಒಂದು ಹಾಡು ಈ ಥರದ್ದೊಂದು ಹಾಡು ಹಿಟ್ಟಾಗೋಯ್ತು ಅಂತಂದರೆ ನಾನು ಇಷ್ಟು ದಿನ ಶ್ರಮಪಟ್ಟನಲ್ಲ, ಅವ್ರು ಇಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಶೂಟಿಂಗ್ ಮಾಡಿದ್ವಲ್ಲ ನಾವೆಲ್ಲರೂ ಸೇರಿಕೊಂಡು, ಅದೊಂದು ಹಾಡಿಂದ ನಮ್ಗೆ ಎಷ್ಟು ಬೂಸ್ಟ್ ಸಿಕ್ಬಿಡ್ತು ಅಂದರೆ ನೌ ವಿ ಆರ್ ಕಾನ್ಫಿಡೆಂಟ್ ದಟ್ ಥಿಯೇಟ್ರಿಗೆ ಬಂದಾಗ ಆ ಹಾಡು ಬರ್ತಿರೋದಕ್ಕೆ ಜನ ಕಾಯ್ತಿರ್ತಾರೆ. ಡೆಫಿನೆಟ್ಲಿ ಐ ಡೋಂಟ್ ಟು ನೇಮ್ ಒನ್ ಫಿಲ್ಮ್. ಕಳೆದ ವರ್ಷ ಒಂದು ಕನ್ನಡ ಸಿನಿಮಾ ಬಂದಾಗ ಸಿನಿಮಾ ನೋಡಬೇಕು ಅಂತ ನನಗೆ ಅನಿಸಿರಲಿಲ್ಲ, ಬಟ್ ಹಾಡುಗೋಸ್ಕರ ಹೋದೆ, ಹಾಡುಗಳಿಗೋಸ್ಕರ ಹೋದೆ. ಅಗೇನ್ ಸೇಮ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಹೋದಾಗ ನನಗೆ ಅನ್ನಿಸ್ತು, ಎಸ್ ಈ ಹಾಡು ಈ ಪೊಸಿಷನಿಂಗ್ ಇಲ್ಲಿ ಬರುತ್ತಾ. ಹಾಡನ್ನು ಯೂಟ್ಯೂಬಲ್ಲಿ ಕೇಳೋ ಮಜಾನೇ ಬೇರೆ, ಸಿನಿಮಾ ಕತೆ ಒಳಗಡೆ ಪೋಣಿಸಿರೋ ರೀತಿ ಮಜಾನೇ ಬೇರೆ. ನೀನು ಯಾವ ರೀತಿ ಪೋಣಿಸಿರ್ತೀಯ, ಯಾವ ರೀತಿ ಬರುತ್ತೆ, ದಟ್ ಈಸ್ ಎ ಡಿಫ್ರೆಂಟ್. ಪ್ರಾಯಶಃ ವರ್ಷಗಳ ಗಟ್ಟಲೆ ನೋಡಿದ್ರು ಓವರ್ ದ ಡಿಕೇಡ್ಸ್ ವಿ ಆಲ್ ನೋ if the song is a hit, that is an open invitation for people to come to the theatres. Correct. That has never changed, irrespective whatever it is. ಮುಂಚೆ ಅದಕ್ಕೆ ಏನು ಮಾಡೋದು, ಅವಾಗ ಪ್ಲ್ಯಾಟ್ಫಾರ್ಮ್ಗಳಿರಲಿಲ್ಲ, ರೇಡಿಯೋ ಆ ಥರ ಪ್ಲ್ಯಾಟ್ಫಾರ್ಮ್ಗಳು. ಈಗ ದ ವೇ ಈಗ ನಾನು ನಿಮ್ಮ ಸ್ಟೋರೀಸ್ಗಳು ನೋಡ್ತಾ ಇದ್ರೆ ಎಷ್ಟು ಜನ, ಆ್ಯಂಡ್ ನನಗೀಗಲೂ ನೆನಪಿದೆ ಕಾರ್ತಿಕ್ ಸರ್ ಯಾಕೆ ಅದನ್ನು ಒತ್ತಿರೋದು ಆರ್ಗ್ಯಾನಿಕ್ ಆಗಿ ಮಾಡಿದ್ದೀವಿ ಅಂತಂದ್ರು. ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಅಲ್ಲ, ಐ ಡೋಂಟ್ ಗಿವ್ ಅ ಶಿಟ್ ಅಬೌಟ್ ನಂಬರ್ಸ್. ಕರೆಕ್ಟ್. 7, 8 million, 10 million, 100 million, ಐ ಡೋಂಟ್ ಗಿವ್ ಅ ಶಿಟ್. ಐ ಗಿವ್ ಓನ್ಲಿ ನನ್ನ ಕಂಪ್ಲೀಟ್ ಅಟೆನ್ಷನ್ ಯಾವುದಕ್ಕೆ ಕೊಡ್ತೀನಿ ಗೊತ್ತಾ? ಸರ್ ಮೊನ್ನೆ ಫೋನ್ ಮಾಡಿದ್ರು ನನಗೆ, ಅವಾಗ ಹೇಳಿದ್ರು, ಸರ್ ನಾನು ಜಯನಗರದಲ್ಲಿ ಒಂದು ಕಡೆ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೆ, ಇಲ್ಲಿ ಯಾರೋ ಆಂಟಿ ಓಡ್ಬಂದ್ಬಿಟ್ಟು ನನ್ನ ಮಾತಾಡ್ಸಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ, ಇವಾಗಿಂದ ನಿಮ್ಮದೇ ರೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಕಾಫಿ ಅಂದ್ರೆ ರೀಲ್ ಮಾಡ್ಕೊಂಡೇ ಬಂದ್ರು ಅವ್ರಲ್ಲಿ ಕಾಫಿ ತಗೊಳಕ್ಕೆ. ಹೌದಾ? ನೋಡ್ಬಿಟ್ಟು ಸರ್ ನೀವ ಈಗ ತೋರಿಸಿದ್ರು ನಂಗೆ, ನೋಡಿ ಇಲ್ಲೇ ತಂದು ನಾನು ರೀಲ್ ಮಾಡಿದ್ದೀನಿ. ನಾವೆಲ್ಲೋ ಯಾವುದೋ ಹೋಟ್ಲ್ ನಮ್ಮ ರೈಟರ್ ವಿಕ್ರಮ್ ಅವರು ಇಡ್ಲಿ ತಗೋಬೇಕಾದ್ರೆ ಪಕ್ಕದಲ್ಲಿ ದೇವರೇ ಏನಲ್ಲೇ. ಸೊ ದಿಸ್ ಇಸ್ ಐ ಡೋಂಟ್, ನಾ ಹೇಳ್ದಂಗೆ ಯೂಟ್ಯೂಬ್ ನಂಬರ್ಸು ಇನ್ಸ್ಟಾಗ್ರಾಮ್ ನಂಬರ್ಸ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಫಾರ್ ದಿಸ್ ಫಿಲಮ್ ಆರ್ ಫಾರ್ ಎನಿ ಫಿಲಮ್ ಈ ರೋಡಲ್ಲಿ ಮಾತಾಡ್ತಿದ್ದಾರೆ ಗೊತ್ತಾ, ದಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಆ್ಯಂಡ್ ಐ ಹ್ಯಾವ್ ಟು ಫಾಲೋ ದಟ್. ಆ್ಯಂಡ್ ಫಾರ್ ಬ್ಯಾಂಗಲ್ ಬಂಗಾರಿ, ಆಲ್ ಥ್ಯಾಂಕ್ಸ್ ಟು ಚರಣ್ ರಾಜ್, ನಾಗಾರ್ಜುನ್ ಶರ್ಮಾ, ವಿ ಹ್ಯಾವ್ ಮೇಡ್ ಅ ಹ್ಯೂಜ್ ಇಂಪ್ಯಾಕ್ಟ್. ಆ್ಯಂಡ್ ಆಲ್ಸೋ ದಿ ಆರ್ಟಿಸ್ಟ್ಸ್. ನಾನು ಮೊನ್ನೆನೋ ಡಿಸ್ಕಸ್ ಮಾಡಬೇಕಾದ್ರೆ ಆ ಹಾಡಿನ ಬಗ್ಗೆ ಅದನ್ನೇ ಹೇಳ್ತಿದ್ದೆ. ಅಲ್ಲಿ ಏನು ವರ್ಕ್ ಆಗಿದೆ ಗೊತ್ತಾ, ಅವರಿಬ್ಬರಲ್ಲೂ ಒಂದು ಇನ್ನೋಸೆನ್ಸ್ ಇದೆ. ಯುವ ಅವರು ಇನ್ನೋಸೆಂಟಾಗಿ ಮಾಡ್ತಾ ಇದ್ದಾರೆ ಅಲ್ಲಿ. ಸಂಜನಾ ಅವರು ಅಷ್ಟೇ, ಶಿ ಈಸ್ ವೆರಿ ಇನ್ನೋಸೆಂಟ್, ವೆರಿ ಪ್ರಿಟಿ, ವೆರಿ ಕ್ಯೂಟ್. ಯಾವುದೂ ನಮ್ಗೆ ಅದನ್ನ ನೋಡ್ಬೇಕಾದ್ರೆ ಕಲ್ಮಶ ಅನ್ಸಲ್ವಲ್ಲ. ನಾನೇ ಆಸ್ ಅನ್ ಔಟ್ಸೈಡರ್ ಆ ಹಾಡು ನೋಡ್ತಾ ಇದ್ದೀನಿ ಇವತ್ತು. ನನಗೆ ನಾಗಾರ್ಜುನ್ ಚರಣ್ ಯಾರೋ ಹೇಳಿದ್ರು, ಸರ್ ಇದು ಇನ್ನು ನಮ್ಮ ಹಾಡಲ್ಲ ಸರ್, ಇದು ಜನಗಳ ಹಾಡಿದು, ನಾವು ಆಚೆ ಕುತ್ಕೊಂಡು ನೋಡ್ಬೇಕು. ಅಲ್ಲ, ನಾನು ಕೂಡ ಒಂದು ವಿಡಿಯೋ ಮಾಡಿ ಅದನ್ನ ಹಾಕಿ ನನ್ನ ಚರಣ್ ಹಾಕ್ಬಿಟ್ಟು ಹಾಕ್ದೆ. ದಿಸ್ ಇಸ್ ದಿ ಮ್ಯಾಡ್ನೆಸ್. ಅಂದ್ರೆ ದಾರಿಲಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾರೆ ಅಂಡ್ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅದು ಗೊತ್ತಾ ನಿಮ್ಮ ಹಾಡಿಗೆ, ವಿರಾಟ್ ಕೊಹ್ಲಿ ಒಂದು ಸ್ಟೆಪ್ ಮಾಡಿರೋದನ್ನ ತೆಗೆದು ಯಾರೋ ಒಬ್ರು ಹಾಕಿದ್ರು. ಡೂಡ್ ಏನ್ ಸಿಂಕ್ ಆಗ್ತಿದೆ ಗುರು ಇದು. ನಮ್ಮ ಶಶಿಕುಮಾರ್ ಅವರು, ನಮ್ಮ ಪೊಲೀಸ್ ಇವರು ಆಯುಕ್ತರು, ಅವರು ಹಾಡು ಹೇಳ್ತಾ ಇದಾರೆ ಅದರದ್ದು. ಅಂದ್ರೆ ಸಿ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಆಕ್ಚುಲಿ ಟು ಬಿ ಆನೆಸ್ಟ್, ನಿನ್ನ ಜರ್ನಿ ನೋಡ್ತಂದೆ ಆಲ್ ದ ಫಿಲ್ಮ್ಸ್ ಫ್ರಮ್ ದಯವಿಟ್ಟು ಗಮನಿಸಿ ಟು ರತ್ನನ್ ಪ್ರಪಂಚ, ಸಾಂಗ್ಸ್ is actually it has reached people. Like ಮರತೆ ಹೋದೆನು ಆ ಟೈಮಲ್ಲಿ ವಾಟ್ ಎವರ್ ಏನು ಗಾರ್ನರ್ ಆಗಬೇಕಿತ್ತು ದೊಡ್ಡ ಹಿಟ್ ಆಗಿ ಮಲ್ಟಿಪಲ್ ವ್ಯೂಸ್ ಆಗಿದ್ದಿತ್ತು. ನನ್ನ ರತನ್ ಪ್ರಪಂಚದಲ್ಲಿ ಸಂಜಿತ್ ಹಾಡಿದ್ದು ಅಲೆಮಾರಿಯೇ ತಗೊಂಡ್ರೆ, ಆ್ಯಂಡ್ ತಿರ್ಗಾ ಇಲ್ಲಿ ಬಂದ್ರು ಬೋತ್ ದ ಸಾಂಗ್ಸ್. ಲೈಕ್ ಫಸ್ಟ್ ಎಕಾ ಮಾರ್ ಬಂದಮೇಲೆ ಇದನ್ನು ಬಂದ ಬ್ಯಾಂಗಲ್ ಬಂಗಾರಿ, ಅಫ್ಕೋರ್ಸ್ ಇಟ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್. There has been a constant, since ನನಗೆ ಗೊತ್ತಿರೋದ್ರಿಂದ ಹೇಳ್ತಿರೋದು, your inclination towards music is something else actually. ಅದೇ ನೋಡಿ, ಇವಾಗ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ಆಫ್ ಥಿಯೇಟ್ರಿಕಲ್ ರಿಲೀಸ್, ಇದೇ ಹೆಲ್ಪ್ ಮಾಡಿದ್ದು ನನಗೆ ಥಿಯೇಟ್ರಿಕಲ್ ರಿಲೀಸ್ ಅಂತ ಅನೌನ್ಸ್ ಮಾಡಿದಾಗ. ಬಿಕಾಸ್ ದಯವಿಟ್ಟು ಗಮನಿಸಿ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ದೇ ಎಕ್ಸ್ಪೆರಿಮೆಂಟ್ ಆಗಿ, ಆ್ಯಂಡ್ ಅದರ ಟೇಕಿಂಗ್ಸ್ ಆಗಲಿ, ಅದರ ಕತೆ ಹೇಳ್ತಿರೋದಾಗಲಿ ಎಲ್ಲವೂ ಎಕ್ಸ್ಪೆರಿಮೆಂಟಲ್ ಆಗಿತ್ತು. ಸೊ ಜನಕ್ಕೆ ಎಷ್ಟು ರೀಚ್ ಆಗಬೇಕೋ ಅಷ್ಟೇ ರೀಚ್ ಆಯ್ತು ಆ ಹಾಡು. ಅದಾಗಲಿ ಸಂಚಾರಿ ಆಗಲಿ. ರತ್ನನ್ ಪ್ರಪಂಚ ವಾಸ್ ನಾಟ್ ಎ ಥಿಯೇಟ್ರಿಕಲ್, ಇಟ್ ವಾಸ್ ಅನ್ OTT. ಪ್ರಾಬಬ್ಲಿ ಥಿಯೇಟ್ರಲ್ಲಿ ಆ ಸಿನಿಮಾ ಬಂದು ಹಿಟ್ ಆಗಿದ್ದಿದ್ರೆ ಅಲೆಮಾರಿಯಾ ವುಡ್ ಹ್ಯಾವ್ ಬಿನ್ ಮಚ್ ಬಿಗರ್ ಹಿಟ್. ಐ ವಿಲ್ ಗಿವ್ ಯು ಒನ್ ಸ್ಟ್ರೈಟ್ ಎಕ್ಸಾಂಪಲ್. ಕಿರಿಕ್ ಪಾರ್ಟಿ ಇದಲ್ವಾ, ಕಾಗದದ ದೋಣಿಯಲ್ಲಿ. ಸೊ ಥಿಯೇಟ್ರಿಕಲ್ ಇದದು, ಆ ಹಾಡು ಸೂಪರ್ ಹಿಟ್ ಆಗೋಯ್ತು, ವಿಚ್ ಇಸ್ ಅಗೇನ್ ಎ ಟ್ರಾವೆಲ್ ಸಾಂಗ್. ಸೊ ನೌ ವೆನ್ ಯು ಸೇ ದಿಸ್ ಇಸ್ ಅ ಥಿಯೇಟ್ರಿಕಲ್ ರಿಲೀಸ್ ಆ್ಯಂಡ್ ವಿ ಆರ್ ಕಮಿಂಗ್ ಟು ಥಿಯೇಟರ್ಸ್ ಆ್ಯಂಡ್ ದಿಸ್ ಸಾಂಗ್ ಇಸ್ ಅ ಹಿಟ್, this has a different madness. To be honest, ನಂಗೆ ಆ ಡೌಟ್ ಇದೆ. ಈಗ ದಯವಿಟ್ಟು ಗಮನಿಸಿ ಆಗಿರ್ಬೋದು, ಒಂದು ರತ್ನ ಪ್ರಪಂಚ ತಗೋಣ, ಯುವರ್ ಸ್ಟ್ಯಾಂಪ್ ಒಂದಿದೆ, ಟ್ರಾವೆಲ್ ಆ್ಯಂಡ್ ಸಂಚಾರಿ ಅನ್ನೋದಿದೆ. ದಯವಿಟ್ಟು ಗಮನಿಸಲು ಕೂಡ ಅದು ಸಂಚಾರಿ ಒಂದಿರ್ಬೋದು, ಇದು ಅಲೆಮಾರಿ ಆಗಿರ್ಬೋದು. ದಟ್ ಈಸ್ ಯುವರ್ ಟಿಪಿಕಲ್. ನಾನೇನು ಅನ್ಕೊತೀನಿ, ಒಬ್ಬ ಡೈರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ಒಂದು ಸ್ಟ್ಯಾಂಪ್ ನಂದೊಂದು ಇರಲಿ ಅಂತೆಲ್ಲೋ ಒಂದು ಕಡೆ ಗೊತ್ತಾಗುತ್ತೆ. ಇದರಲ್ಲೂ ಇದೆಯಾ? ಇದರಲ್ಲಿ ಟ್ರಾವೆಲ್
ಜರ್ನಿ ಇಲ್ಲ, ಅದೆರಡರಲ್ಲೂ ಜರ್ನಿ ಇತ್ತು. ಇದರಲ್ಲಿ ದೇರ್ ಇಸ್ ಅ ಜರ್ನಿ ಆಫ್ ದಿ ಕ್ಯಾರೆಕ್ಟರ್. ಅಂದ್ರೆ ಟ್ರಾವೆಲ್ ಇದ್ರಲ್ಲಿ ಫಿಸಿಕಲ್ ಇಲ್ಲ, ಮೆಂಟಲಿ. ಬಟ್ ಕಾಶಿಗೆ ಹೋಗಿದ್ದು ಒಂದ್ ಕಡೆ ಹಾಕಿದ್ರಿ ನೀವು ಶಾರ್ಟ್ ಅಂತ, ಸೊ ಐ ವಾಸ್ ಟ್ರೈಂಗ್ ಟು ಕೋರಿಲೇಟ್ ವಿತ್ ದಟ್. ಆ ಥರ ಏನಾದರೂ ಎಲ್ಲ ಅದರ ಟ್ರಾವೆಲ್ ಏನು ತೋರಿಸಿಲ್ಲ ನಾವು. ಅದು ನೀವು ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಸಿ ಅಗೇನ್ ಅವ್ರು ಹೇಳಿದಾಗ ಇಟ್ಸ್ ನಾಟ್ ಅ ಫಿಸಿಕಲ್ ಟ್ರಾವೆಲ್. ಓಕೆ, ದೇರ್ ಇಸ್ ಅ ಕ್ಯಾರೆಕ್ಟರ್ ಜರ್ನಿ ಫಾರ್ ದ ಹೋಲ್ ಇನ್ ದ ಹೋಲ್ ಫಿಲ್ಮ್. ದಟ್ ಪ್ರಾಬಬ್ಲಿ ವಿಲ್ ನೀವುಗಳೆಲ್ಲರೂ ರಿಲೇಟ್ ಆಗ್ತೀರಾ, ಇವನು ಈ ಫಿಲಮಲ್ಲೂ ಹಾಗೆ ಹೇಳಿದ್ದಾನೆ, ಈ ಫಿಲಮಲ್ಲೂ ಇದನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ಇದು ನನಗೂ ಗೊತ್ತಿಲ್ಲ, ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇವಾಗ ನೀವು ಹೇಳಿದಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇರಬಹುದು ಅನ್ನೋದು. ನೋ, ಬಿಕಾಸ್ ಸರ್ ಅವ್ರಿಗೆ ಗೊತ್ತಿರ್ಬೇಕಾದ್ರೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಾಗ ಓಕೆ ಸಂಚಾರಿ ಅಲೆಮಾರಿ ನೀವು ಯಾವಾಗ ಕಾಶಿ ಸ್ಟೋರಿ ನಾನು ಸತೀಶ್ ಸ್ಟೋರಿ ನೋಡಿದಾಗ ಫಸ್ಟ್ ಗೊತ್ತಾಗಿದ್ದು, ಐ ಆಮ್ ಲೈಕ್ ಓಕೆ ದಿಸ್ ಇಸ್ ರೋಹಿತ್ ಟಚ್, ಓಕೆ ದೇರ್ ಮಸ್ಟ್ ಬಿ ಸಮ್ ಟ್ರಾವೆಲ್ ಸಾಂಗ್ ಇರುತ್ತೆ, ಒಂದು ಬ್ಯಾಗೋ ಅಥವಾ ಏನೋ ಒಂದು, ಬಿಕಾಸ್ ಹಿಸ್ ಸ್ಟ್ಯಾಂಪ್ಸ್ ಕೆಲವೊಂದುಗಳು ಗೊತ್ತಿದೆ ಇದು ಇರಬಹುದು, ಅದು ಬಂದ್ರು ವಿ ಲೈಕ್ ಇಟ್ ಬಿಕಾಸ್ ದಟ್. ಬಟ್ ಆಕ್ಚುಲಿ ಈ ಫಿಲಮ್ ಅಲ್ಲಿ ಅದೇ ಟ್ರಾವೆಲ್ ಇಲ್ಲ, ಬಟ್ ಟು ಟ್ರಾವೆಲ್ ಈಸ್ ದ ಹೋಲ್ ಫಿಲಮ್. ನಾನು ಹೋಗ್ಬೇಕು ಅನ್ನೋದೇ ಒಂದು ಕತೆ. ಅದನ್ನ ನೀವು ನೋಡಿದಾಗ ಅರ್ಥ ಆಗತ್ತೆ ನಾನು ಏನು ಬಿಟ್ಕೊಡ್ತಿದ್ದಾರೆ ಅಂತ. ಅಫ್ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು ಅಲ್ವಾ? ಅಯ್ಯೋ ನೋ, ಆ ಕ್ಯಾರೆಕ್ಟರ್ ಅದು ಟ್ರಾವೆಲ್ ಇದೆಯಲ್ಲ, ಅದು ಟ್ರಾವೆಲ್ ತರನೇ ಇದೆ. ಹಿಸ್ ಜರ್ನಿ ವಿತ್ ಹಿಸ್ ಇನ್ನೋಸೆನ್ಸ್ ಇದೆಯಲ್ಲ, ಅದು ಸಖತ್ ಮಜಾ ಕೊಡುತ್ತೆ. ವಾಟ್ಸ್ ಯುವರ್ ಡ್ರೀಮ್ ರೋಲ್? ಹೇಳಿದ ಮೈಥಾಲಜಿ. ಮೈತಾನಾ? 100%. ವಾರಿಯರ್, ರಾಜ, ಸೈನಿಕ. ಸಾರಿ ಕ್ಲೀಶೆ ಕ್ವಶನ್ ಕೇಳ್ತಿದ್ದೀನಿ ಅಂತಲ್ಲ, ತಾತನ್ ರೋಲ್ಗಳಲ್ಲಿ ಯಾವ್ದಾರು ಒಂದು ಮೈತೋ ತಗೊಂಡ್ರೆ ವಿಚ್ ಒನ್? ಮಯೂರ. ಮಾಡಕ್ಕಾಗಲ್ಲ, ಬಟ್ ಆ ಥರ ಆ ಫಿಲಮ್ ಮಾಡ್ಲೂಬಾರ್ದು, ಬಟ್ ಆ ಥರ. ಹೆಸರಲ್ಲೇ ಚಾರ್ಮ್ ಇದೆ. ಮತ್ತೆ ಅಲ್ಲ ನನ್ನ ಹೆಸರು ಮಯೂರ, ಅದಕ್ಕೆ ಅಂತ. ಮತ್ತೆ ಟೆಲ್ ಮಿ ಒನ್ ಥಿಂಗ್, ಈಗ ಇನ್ ಜನರಲ್ ಕಾಂಟ್ರವರ್ಸೀಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸಿ ಕಾಂಟ್ರವರ್ಸೀಸ್ ನಾನು ಯಾವ ಪರ್ಸ್ಪೆಕ್ಟಿವ್ ನೀವು ಕೇಳ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ ಆಫ್ ಇಟ್ ಅಲ್ಲ ಇಗ್ನೋರ್ ಮಾಡಿದ್ರೇನೆ ಬೆಟರ್. ಕರೆಕ್ಟ್. ಅಂದರೆ ಮೋಸ್ಟ್ ಆಫ್ ದ ಕಾಂಟ್ರವರ್ಸೀಸ್ ಆರ್ ಅನ್ನೆಸೆಸರಿ. ಅಂದರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇರಲ್ಲ. ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅಲ್ಲಿ ಕ್ಲಾರಿಟಿ ಬೇಕಾಗಲ್ಲ. ಯಾವ ಸಮಯದಲ್ಲಿ ಕ್ಲಾರಿಟಿ ಕೊಡಬೇಕು ಅಲ್ಲ, ಆ ಟೈಮಲ್ಲಿ ನಾನು ಹೆಸಿಟೇಟ್ ಮಾಡಲ್ಲ. ಯಾವಾಗ ಕ್ಲಾರಿಟಿ ಕೊಡ್ಬೇಕು ನಾನು ಕೊಡ್ತೀನಿ. ಸೂಪರ್. ಬಟ್ ಇನ್ ಜನರಲ್ ವೆನ್ ಪೀಪಲ್ ಪೋಕ್ ಯು, ನಿಮ್ಗೆ ಏನು ಅನಿಸ್ತಿರುತ್ತೆ? ಅಂದರೆ ಅನ್ನೆಸೆಸರಿ ಆಗಿ ಪೋಕ್ ಮಾಡ್ತಿದ್ರೆ ನನಗೆ ಅವ್ರಗಳ ಮೇಲೆ ಬೇಜಾರಾಗುತ್ತೆ. ಅಂದರೆ ನಿಜವಾಗ್ಲೂ ಆನೆಸ್ಟ್ಲಿ ಸ್ಪೀಕಿಂಗ್, ಇವತ್ತು ನಾನು ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಪಾಸಿಟಿವಿಟಿಗಿಂತ ನೆಗೆಟಿವಿಟಿ ತುಂಬ ಜಾಸ್ತಿ ಇದೆ, ಎಸ್ಪೆಷಲಿ ಆನ್ ಸೋಷಿಯಲ್ ಮೀಡಿಯಾ. ಅಂದರೆ ನಾವು ಇನ್ನೊಬ್ರಿಗೆ ಈ ಥರ ಕೆಟ್ಟದಾಗಿ ಮಾತಾಡ್ಬೋದು ಅನ್ನೋದು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದಾರಲ್ಲ, ಅದೇ ತಪ್ಪು. ನಾನು ಇವ್ರಿಗೆ ಹರ್ಟ್ ಮಾಡ್ಬೋದು, ಹರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಂಡಿರೋದೇ ಸಿಕ್ಕಾಪಟ್ಟೆ ದೊಡ್ಡ ತಪ್ಪು. ಅಂಥ ವಿಚಾರ ನಾನು ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂದರೆ ಯಾಕೆ ಈ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಬಟ್ ಅಫ್ಕೋರ್ಸ್ ಈ ವಿಷಯನ ತುಂಬ ಜನ ಫೇಸ್ ಮಾಡ್ತಿರ್ಬೋದು. ನಾನು ಆದಷ್ಟು ಎಲ್ರಿಗೂ ಹೇಳೋದಂದರೆ ಇಗ್ನೋರ್ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕೆ ಹೋಗಿ. ಅಂದರೆ ನಾವು ಅದಕ್ಕೆ ಗಮನ ಕೊಟ್ರೇ ಅವ್ರ ಮಾತಿಗೆ ಬೆಲೆ ಕೊಟ್ಟಂಗೆ. ಗಮನ ಕೊಡ್ತಿದ್ರೆ ಯಾಕೆ ಬೆಲೆ ಕೊಡಬೇಕು? ಅವ್ರೇನು ಇಷ್ಟ ಬಂದ್ರೆ ಮಾತಾಡ್ಕೊಂತಾರೆ, ಹಾಳಾಗ್ತಾರೆ ಅಷ್ಟೇ. ಈ ಕಮೆಂಟ್ ಮಾಡೋರು ಹಿಂಗೆ ಅಂದರೆ ಕಾಣದೇ ಇರೋ ಆನೆಗೆ ಗುಂಡೊಡ್ದಂಗೆ ಕಾಡಲ್ಲಿ ಆ ಥರ ಅದು. ಇವಾಗ ಇವ್ರಿಗೆ ಪಾಪ ಇವರೆಲ್ಲೋ ಇರ್ತಾರೆ, ಅವ್ರಿಗೆ ಇವ್ರು ಒಂದ್ಸತಿ ಭೇಟಿ ಮಾಡಿರಲ್ಲ, ಅವ್ರ ಜೊತೆ ಮಾತಾಡ್ರಲ್ಲ, ಏನೂ ಆಗಿರಲ್ಲ, ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸರ್ ನಾನು ಪ್ರತಿ ಶೋನಲ್ಲೂ ಲಾಸ್ಟಲ್ಲಿ ಎಂಡ್ ಮಾಡೋದು ಒಂದು ವಾಕ್ಯದಲ್ಲಿ ಹೇಳ್ತೀನಿ, ಕಮೆಂಟ್ ಮಾಡೋಂಗಿದ್ರೆ ಅನಾನಿಮಸ್ ಪ್ರೊಫೈಲಿಂದ ಮಾಡಿಬಿಡಿ, ಒರಿಜಿನಲ್ ಪ್ರೊಫೈಲಿಂದ ಮಾಡಿ ಅಂತ ಹೇಳ್ತೀನಿ. ದಟ್ ಈಸ್ ಮೈ ಲೈನ್, ದಟ್ ಈಸ್ ಮೈ ಸ್ಟ್ಯಾಂಡರ್ಡ್ ಲೈನ್ ಇನ್ ಎವ್ರಿ ಶೋ. ಐಸೆ ಮಾಡ್ತೀರಾ ಇದನ್ನ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ, ಮೀಟರ್ ಇದ್ರೆ ಹಾಕು, ನಿನ್ನ ಹೆಸರಲ್ಲಿ ಒರಿಜಿನಲ್ ಹೆಸರಲ್ಲಿ ಹಾಕು, ಉತ್ತರ ಕೊಡ್ತೀನಿ ಬಾ ಅನ್ನೋ ಥರ. ಅಂದರೆ ವೈ ಐ ಆಮ್ ಆಸ್ಕಿಂಗ್ ಅಂತಂದರೆ ಎಸ್ಪೆಷಲಿ ನಿಮಗೆ, ಸಾರಿ ನಿಮ್ ಪ್ರೆಷರ್ ಆಗ್ತಿದ್ದೀನಿ, ನಾನು ಪ್ರೆಷರ್ ಆಗ್ತಿದ್ದೀನಿ ಇಲ್ಲ, ಅಫ್ಕೋರ್ಸ್, ಬಿಕಾಸ್ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಾಗ ನಿಮಗೆ ನೀವು ಹಿಂಗೆ ಬದುಕಬೇಕು, ಇದೇ ರೀತಿ ಇರಬೇಕಾ ಅಥವಾ ಅದೇ ರೀತಿ, ಅವೆಲ್ಲದಕ್ಕಿಂತ ಬಿಯಾಂಡ್ ಯುವರ್ ಎ ಹ್ಯೂಮನ್ ಆ್ಯಂಡ್ ಯು ವಿಲ್ ಹ್ಯಾವ್ ಯುವರ್ ಓನ್ ಡಿಸೈರ್ಸ್ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳೋ ಸೆನ್ಸಿಬಿಲಿಟೀಸ್ ಬಹುತೇಕ ಕಮ್ಮಿ ಅನ್ಸಲ್ವಾ? ಅದೇ ನಾನು ಹೇಳಿದಲ್ಲ, ಪ್ರತಿಯೊಬ್ಬರು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಅಂದರೆ ಇವತ್ತು ನಾವು 3 ಜನ ಇರ್ಬೋದು, ನನಗೆ ಆದಂಥ ನನ್ನ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ಆದಂಥ ಅವ್ರ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮದೇ ನಿಮ್ದು ಓನ್ ಪ್ರಾಬ್ಲಮ್ಸ್ ಇರುತ್ತೆ.
ನಾವು ಮಾತಾಡಲ್ಲ, ನಮಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ನಾನು ನಿಮ್ಮ ಬಗ್ಗೆ ಮಾತಾಡ್ಬೋದಾ? ಮಾತಾಡಿದ್ರೆ ಏನಾಗುತ್ತೆ? ಅಫ್ಕೋರ್ಸ್ ಏನೋ ಒಂದು ಲೂಸ್ ಥರ ಮಾತಾಡ್ತಿದ್ದೆ ಅಂತ ನಿಮಗೆ ಅನಿಸುತ್ತೆ. ಸೇಮ್ ಥಿಂಗ್ ನನಗೂ ಹಂಗೆ. ಈಗ ನನ್ನ ಬಗ್ಗೆ ಗೊತ್ತಿದ್ದು ನಂತರನೇ ಒಂದು ತಪ್ಪನ್ನ ಇನ್ನೊಬ್ರು ಮಾಡಿ ಅವ್ರಿಗೆ ಅರ್ಥ ಆಗಿ ನನಗೆ ಬಂದು ಬುದ್ಧಿ ಮಾತು ಹೇಳೋಕೆ ಬಂದರೆ ಒಪ್ಕೋತೀನಿ. ಎಲ್ಲರೂ ತಪ್ಪು ಮಾಡಿರ್ತಾರೆ, ತಪ್ಪು ಮಾಡೋರೇ ಬಂದ್ಬಿಡು ನೀನು ಈ ತಪ್ಪು ಮಾಡ್ತಿದ್ದೆ ಅಂತ ಹೇಳಿದ್ರೆ. ಸೊ ನಾನು ಆದಷ್ಟು ಏನು ಹೇಳೋದಂದರೆ, ಇನ್ನೊಬ್ಬರು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಪಾಸಿಟಿವಿಟಿನ ಬೆಳೆಸ್ಕೊಳ್ಳಿ. ಆ್ಯಂಡ್ ಅದು ಪ್ರಪಂಚಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಈ ಸಮಯ. ವೆರಿಯು ಒಂದು ಪಾಯಿಂಟಲ್ಲಿ ಬ್ರೀಫ್ ಟೈಮಲ್ಲಿ ನಾನು ಮೀಡಿಯಾಗೆ ಹೋಗೋದು ಇನ್ನು ಹೋದರೆ ಸುಮ್ಮನೆ ಇದಾಗುತ್ತೆ ಅಂತ ಕೆಲವು ಮೈಂಡಿಗೆ ಬಂದಿತ್ತು, ಅಥವಾ ಸಿನಿಮಾ ರಿಲೀಸ್ ಆವಾಗ ಆಗದೇ ಇದ್ದು ಒಳ್ಳೇದಾಯಿತು ಅಂತ ಏನಾದ್ರು ಆ ಥರ ಅನಿಸ್ತಾ ನಿಮಗೆ? ಅಂದರೆ ಯಾವ ಪಾಯಿಂಟಲ್ಲಿ ಒಂದು ಕಾಂಟ್ರವರ್ಸೀಸ್ ಎಲ್ಲ ಬಂದಾದ್ಮೇಲೆ ಈ ಟೈಮಲ್ಲಿ ರಿಲೀಸ್ ಆಗಿಬಿಟ್ಟಿದ್ರೆ ಬೇರೆ ಸಿನಿಮಾಗಳು, ಮೋರ್ ದ್ಯಾನ್ ಸಿನಿಮಾಗಿನ ಜಾಸ್ತಿ ಕಾಂಟ್ರವರ್ಷಿಯಲ್ ಬಗ್ಗೆ ಕೂತ್ಕೊಳ್ಳೋರು ಜನ ಅನ್ನೋ ಥರ ಆ ಥರ ಏನಾದ್ರು ಮೈಂಡಲ್ಲಿ ಇತ್ತ ನಿಮಗೆ? ಆ ಥರ ನಾನು ಅಷ್ಟು ಡೀಪಾಗಿ ನಾನು ಯೋಚನೆ ಮಾಡಲ್ಲ. ಯಾಕಂದರೆ ಕೆಲವು ಸತಿ ಯಾವ ಸಿಚುವೇಶನ್ ಅದಾಗಬೇಕು, ನಾನು ತುಂಬ ಈ ಫೇಟ್ ಅನ್ನೋದ್ರಲ್ಲಿ ನಂಬ್ತೀನಿ. ನಾನು ಫೇಟ್ ಅಂದರೆ ಕೆಲವು ವಿಷಯ ಹಿಂಗಾಗಲೇಬೇಕು ಅನ್ನೋದು ಬರೆದಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು 7:30 ನಾನು ಇಲ್ಲಿ ಬಂದೆ, ಬಟ್ ನಾನು ಪ್ಲ್ಯಾನ್ ಮಾಡಿದ್ದು 7 ಗಂಟೆಗೆ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡಿದೆ. ಬಟ್ ಸಿಚುವೇಶನ್ಸಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅರ್ಧ ಗಂಟೆ ಡಿಲೇ ಆಯಿತು. ಅದೇ ಥರ ಪ್ರತಿಯೊಬ್ಬರು ಜೀವನದಲ್ಲೂ ಹಿಂಗೆ ಆಗ್ಬೇಕಂತಲೇ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಅದಾಗಲ್ಲ. ಗುಡ್ ಮೆಟಾಫರ್. ನಮ್ಮ ಕೆಲಸ ಒಟ್ಟಿನಲ್ಲಿ ಏನೇ ಆಗಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು, ಮೊನ್ನೆ ನಾವು ಮಾತಾಡ್ತಿದ್ವಿ, ಈಗ ಸಿನಿಮಾ ಹಿಟ್ ಆದರೂ ಫ್ಲಾಪ್ ಆದರೂ ನೆಕ್ಸ್ಟ್ ನಾವೇನು ಮಾಡಬೇಕು? ಇನ್ನೊಂದು ಸಿನಿಮಾ ಮಾಡಲೇಬೇಕು ಅಷ್ಟೇ, ಜೀವನ ಮುಂದಕ್ಕೆ ಹೋಗಲೇಬೇಕು. ದಟ್ಸ್ ಎ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಇದಾಗದೇ ಇಲ್ಲ, ಸುಮ್ಮನೆ ಕೇಳಿದ್ರು. ಈಗ ಸಿನಿಮಾ ಅನ್ಕೊಂಡಿದ್ದ ರೀತಿ ಆದರೆ ನಥಿಂಗ್ ಲೈಕ್ ಇಟ್, ಅನ್ಕೊಂಡಿದ್ದ ರೀತಿ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಏನಾದ್ರು ಮಾಡಿರ್ತೀರಾ? ಮಾಡಿರಿ. ನನಗೆ ಫಸ್ಟ್ ಇದ್ದಿದ್ದ ತಲೆಯಲ್ಲಿ ಸಿನಿಮಾ ಆಗಬೇಕು ಅಂತ. ಓಕೆ, ಗುಡ್. ಎಲ್ರಿಗೂ ಅದೇ ಅನಿಸಿರುತ್ತೆ. ಕರೆಕ್ಟ್. ಸಿನಿಮಾ ಆಗಬೇಕು, ಸಿನಿಮಾ ರಿಲೀಸ್ ಆಗಬೇಕು, ಇನ್ಯಾವುದು ನಮ್ಮ ಕೈಯಲ್ಲಿಲ್ಲ ಅಷ್ಟೆ. ಮಗು ಗಂಡು ಹುಟ್ಟತ್ತ, ಹೆಣ್ಣು ಹುಟ್ಟತ್ತ, ಕಪ್ಪುಗುಟ್ಟತ್ತ, ಬೆಳ್ಳಗುಟ್ಟತ್ತ, ನಗತ್ತ, ಅಳತ್ತ, ನಾನು ಹೆಂಗೆ ಹೇಳಲಿ? ನಿಜ. ಸ್ಕ್ಯಾನಿಂಗಲ್ಲಿ ಕಂಡಿದೆ ಮಗು ಇದೆ ಅಂತ, ಅಲ್ಲಾಡ್ತಾ ಇದೆ, ಹಾರ್ಟ್ ಬೀಟ್ ಇದೆ, ಡಾಕ್ಟರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಒಳ್ಳೆ ಮಗು, ಹೆಲ್ದಿಯಾಗಿರೋ ಮಗು ಹುಟ್ಟತ್ತೆ ಅಂತ. ಸರ್ ಇವಾಗ ಎಷ್ಟೊಂದು ಜನ ಒಂದು ಮಗುನೇ ಆಗಿರಲ್ಲ, 2 ಮಗು ಬೇಕು ಅಂತ ಡಿಸೈಡ್ ಮಾಡಿರಲ್ವಾ? ಈ ಫಾರ್ ಎಕ್ಸಾಂಪಲ್ ಇವ್ರದ್ದು ನಮ್ದು ಈಗ ಎಕ್ಕ ರಿಲೀಸ್ ಇದೆ, ಅಫ್ಕೋರ್ಸ್ ಅವ್ರ ಹತ್ರ ಆಲ್ರೆಡಿ ಇನ್ನೂ 3-4 ಕತೆ ಇರೋದನ್ನ ನಾನು ಲೈನ್ ಆಲ್ರೆಡಿ ಕೇಳಿದ್ದೆ, ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಎಕ್ಕ ಸಿನಿಮಾ ಇದೆ ಅಂತ ನಾನು ಬೇರೆ ನಾನು ಕತೆನೇ ಮಾಡಲ್ಲ ಅಂತ ಕೂತಿಲ್ಲ. ಫಾರ್ ಎಕ್ಸಾಂಪಲ್ ನಂದು ಸಿನಿಮಾ ಇದೆ, ನಾನು ಇನ್ನೊಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಸೊ ಆ್ಯಂಡ್ ಆಲ್ಸೋ ಏನು ಇದು ಹೆಂಗಾಗೋಗಿದೆ ಗೊತ್ತಾ, ನಮ್ಮ ಇಂಡಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಏನಾದರೂ ಓಡಲಿಲ್ಲ ಅಂದರೆ ಭಾರತದ ಅತಿ ದೊಡ್ಡ ಕ್ರಿಮಿನಲ್ ಥರ ನೋಡ್ತಾರೆ ನಮ್ಮನ್ನು ಹೆಂಗೆ ನೋಡ್ತಾರೆ ಅಂದರೆ, ದೊಡ್ಡ ಕ್ರೈಮ್ ಮಾಡಿಬಿಟ್ಟಿದ್ಯಾ ನೀನು, ನೀವು ಕನ್ನಡದವರು ಒಂದು ಪಿಕ್ಚರ್ ಮಾಡೋಕ್ಕೆ ಬರಲ್ಲ, ಒಂದು ಇದು ಮಾಡಿ. ಒಂದು ಸಿನಿಮಾ ಓಡಿಲ್ಲ, ಸ್ಯಾಮ್ಸಂಗ್ನವರು, ನೋಕಿಯಾನವರು, ಐಫೋನ್ನವರು, ಇವರು ಆ್ಯಪಲ್ನವರು ಒಂದು ಫೋನ್ ಬಿಡ್ತಾರೆ, ಒಂದು ಫೋನ್ ಓಡಲ್ಲ, ಇನ್ನೊಂದು ಫೋನ್ ಓಡತ್ತೆ. ಆ್ಯಪಲ್ನವ್ರನ್ನ ಕ್ರಿಮಿನಲ್ಗಳು ನೀವು, ಈ ಫೋನ್ ಓಡಿಸ್ಲಿಲ್ಲ ನೀವು ಅಂತ ಬೈತೀರಾ? ವಿ ಆರ್ ಗಿವಿಂಗ್ ಎ ಪ್ರಾಡಕ್ಟ್ ಟು ಎಂಟರ್ಟೈನ್ ಯು. we might fail sometimes, we might win sometimes, but the point is we have tried. Correct, that is important. Genuine try ಮಾಡಿದೀವಿ. ನನಗೆ ಅಫ್ಕೋರ್ಸ್ ಅವ್ರ ಪರ್ಸ್ಪೆಕ್ಟಿವಲ್ಲಿ, ನನ್ನ ಜನಗಳ ಪರ್ಸ್ಪೆಕ್ಟಿವಲ್ಲಿ ನಾನು ನಿಂತ್ಕೊಂಡು ಯೋಚನೆ ಮಾಡ್ತೀನಿ. ಏನು ಗೊತ್ತಾ, ಕೆಲವರು ಸುಮ್ಮನೆ ಸಿನಿಮಾಗಳು ಮಾಡ್ತಾರೆ ಅನ್ನೋದೊಂದು ಗುಮಾನಿ ಇರುತ್ತೆ. ಬೇಕಾಗಲ್ಲ ಇವ್ರಿಗೆ ಈ ಥರದ್ದೆಲ್ಲ ಏನಕ್ಕೆ ಮಾಡಬೇಕು ಹಿಂಗೆಲ್ಲ ಅಂತಾರಲ್ಲ, ನಾನು ಆ ಥರ ಮಾಡಿಲ್ಲ ಅಲ್ವಾ. ಎಲ್ಲಾದರೂ ನಾವು ಬಿಟ್ಟಿರೋ ಕಂಟೆಂಟಲ್ಲಿ ಇಲ್ಲಿವರೆಗೂ ನಿಮಗೆ ಇವನು ಸುಮ್ಮನೆ ಒಂದು ಶೋಕಿ ಮಾಡೋಕ್ಕೆ ಪಿಕ್ಚರ್ ಮಾಡಿದ್ದಾನೆ ಗುರು ಅನಿಸಿದ್ರೆ ಆಬ್ವಿಯಸ್ಲಿ ಜನನೇ ರಿಪಲ್ಸಿವ್ ಆಗ್ಬಿಡ್ತಾರೆ. ಸೊ ನಾನು ಆಗಲೇ ಹೇಳಿದಾಗೆ ರಿಸಲ್ಟ್ಸ್ ಆರ್ ವೆರಿ ಸಬ್ಜೆಕ್ಟಿವ್ ಟುಡೇ. ನಮ್ಮ ಇಡೀ ತಂಡಕ್ಕೆ ಪ್ರಾಬಬ್ಲಿ ಅಲ್ವಾ ಸರ್, ಫಾರ್ ಯು ಆಲ್ಸೋ ಆಬ್ವಿಯಸ್ಲಿ ಗೆಲ್ಲಬೇಕು ಅಂತಿರುತ್ತೆ. ಕ್ರಿಕೆಟ್ ಮ್ಯಾಚ್ ಆಡೋದೇ ಗೆಲ್ಲಕ್ಕೆ, ಪರವಾಗಿಲ್ಲ ಗುರು ಸೋತ್ರು ಪರವಾಗಿಲ್ಲ ಅಂತ ಯಾರೂ ಹೋಗಲ್ಲ. ಬಟ್ ಸೋತೋಗ್ಬಿಟ್ರೆ ಏನು ಮಾಡ್ತೀರಾ, ಏನು ಮಾಡೋಕ್ಕಾಗತ್ತೆ? ನಾನು ಇನ್ಫ್ಯಾಕ್ಟ್ ಮೊನ್ನೆ ಒಂದು ಸ್ಟೇಟಸ್ ಹಾಕಿದೆ. ಆ ಸ್ಟೇಟಸ್ ಅಲ್ಲಿ ಹಾಕಿದಾಗ ಟುವರ್ಡ್ಸ್ ಎಂಡ್ ಒಂದು ಲೈನ್ ಹಾಕಿದೆ. ದಟ್ ಕರೆಕ್ಟಾಗಿ ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದ್ರು, ಸರ್ ದಿಸ್ ಇಸ್ ದಿ ನೀವು ಹಾಕಿದ್ದಕ್ಕೆ ಎಕ್ಸಾಂಪಲ್ ಎಕ್ಕಾ ಸಿನಿಮಾ ಅಂತ. ನಾನು ಹೇಳಿದೆ ನೋ ರ್ಯಾಂಟ್ಸ್, ನೋ ಫ್ರಸ್ಟ್ರೇಷನ್, ಅಲ್ಲ ನೋ ರ್ಯಾಂಟ್ಸ್, ಜಸ್ಟ್ ಎ ಫ್ರಸ್ಟ್ರೇಷನ್ ಫ್ರಮ್ ಎ ಸಿನಿಮಾ ಲವರ್ ಅಂತ ಹೇಳಿ. ಈ ಸ್ಟಾರ್ಡಮು ಸೆಲ್ಫಿಗಳು ತೊಗೊಳ್ತಾರೆ, ಎಷ್ಟು ಫಾಲೋವರ್ಸ್ ಎಲ್ಲ ಬಿಟ್ಟಾಕಿ ಅಂತಂದರೆ ಲೆಟ್ಸ್ ಫೋಕಸ್ ಆನ್ ಸಿನಿಮಾ ಮಾಡಿ, ಅನೌನ್ಸ್ ಮಾಡಿ, ಮುಗಿಸಿ ಬೇಗ ಬನ್ನಿ ಜನಕ್ಕೆ ಕೊಡಿ, ಜನ ವಿಲ್ ಡಿಸೈಡ್ ವಾಟ್ ಎವರ್ ವಿಲ್ ಡೂ ಇಟ್ ಅಂತ.
ಕರೆಕ್ಟಾಗಿ ನಂಗೆ ಅನಿಸ್ತು. ಈಗ ಜನವರಿ 2ನೇ ತಾರೀಕಿಗೆ ಅನೌನ್ಸ್ ಮಾಡಿತ್ತು, ಜೂನ್ಗೆ ಬರುತ್ತೆ ಅಂತ ಹೇಳಿದ್ರು, ಜುಲೈಗೆ ಬರ್ತಿಲ್ಲ ಅಂತ ಹೇಳಿದ್ರು. ದಿಸ್ ಇಸ್ ದ ಪೇಸ್ ಒನ್ ಸಿನಿಮಾ ಹ್ಯಾಸ್ ಟು ಹ್ಯಾಪನ್. ನೋ, ನಾಟ್ ಆಲ್ ಫಿಲ್ಮ್ಸ್, But at least ಯಾಕೆಂದ್ರೆ ಕೆಲವು ಸಿನಿಮಾಗಳಿಗೆ ಅದರದ್ದು ಈಗ ಯುವರಣದಿರ ಕಂಠೀರವ ಈ ಪೇಸಲ್ಲಿ ಮಾಡಬೇಕು ಅಂತ Correct. ಎಕ್ಸ್ಪೆಕ್ಟ್ ಮಾಡಬಾರ್ದು, ಆಗಲ್ಲ. ಆಯ್ತಾ? ಸೊ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪೇಸ್. ಅವರ್ ಚಾಲೆಂಜ್ ವಾಸ್ ಈ ಥರದ್ದೊಂದು ಸೋಷಿಯೋ ಡ್ರಾಮಾನ ನೀವು, ಇಟ್ ಈಸ್ ಅ ವೇಸ್ಟ್ ಫಾರ್ ಅಸ್ ಟು ಮೇಕ್ ದಿಸ್ ಫಿಲ್ಮ್ ಫಾರ್ 2 years. ಅಗ್ರಿ. 2 ವರ್ಷಗಳ ಕಾಲ ಈ ರೀತಿಯ ಸಿನಿಮಾನ ನಾವು ಮಾಡೋದು ತಪ್ಪಾಗತ್ತೆ. ಬಡ್ಜೆಟ್ ವೈಸ್ ಆಗಲಿ, ಇವ್ರ ಟೈಮ್ ವೈಸ್ ಆಗಲಿ, ಎಲ್ಲರದ್ದು ಎನರ್ಜಿ ವೈಸ್ ಆಗಲಿ ತಪ್ಪಾಗತ್ತೆ. ಸೊ ಈ ರೀತಿಯ ಸಿನಿಮಾಗಳನ್ನ ನಾವು ವಿ ಹ್ಯಾವ್ ಟು ಡಿಲಿವರ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ನಾನು ಇನ್ಫ್ಯಾಕ್ಟ್ ಅದರಲ್ಲೂ ಹೇಳ್ತೀನಿ, ಈಗ ಯು ಸೆಡ್ ಒಂದ್ಸಲಿ ಯಾರೋ ಒಬ್ರು ಇದೇ ರೀತಿ ಒಂದು ಇಂಟರ್ವ್ಯೂಲಿ ಹೇಳಿದ್ರು, ಪೊನ್ನಿಯಿನ್ ಸೆಲ್ವನ್ 1, 2 2 ಭಾಗ ರಿಲೀಸ್ ಮಾಡೋ ಅಷ್ಟರಲ್ಲಿ ಒಂದು ಕನ್ನಡ ಸಿನಿಮಾನ ಅನೌನ್ಸ್ ಮಾಡಿ ಇನ್ನೂ ರಿಲೀಸು ಮಾಡಿರಲಿಲ್ಲ, ಅಷ್ಟರಲ್ಲಿ ಇವರು ಅಂತ ಮೈತೋ 2 ಭಾಗಗಳನ್ನು ಕೂಡ ಅಷ್ಟರಲ್ಲಿ ರಿಲೀಸ್ ಮಾಡಿದ್ರು. ಐ ಸೆಡ್ ಇಟ್ ಮೇಕ್ ಸೆನ್ಸ್. ಅಂದರೆ ಕರೆಕ್ಟಾಗಿ ಇಟ್ ಆಲ್ ರಿಕ್ವೈರ್ಸ್ ದ ಪ್ಲ್ಯಾನಿಂಗ್ ಒಂದು ಆ್ಯಂಡ್ ದ ಕಾಸ್ಟ್ ಸಪೋರ್ಟು. ಇಫ್ ದೇ ಆರ್ ಡೆಡಿಕೇಟೆಡ್ ಆ್ಯಂಡ್ ಇಫ್ ದೇ ಸೇ ಎಸ್ ಐ ವಾಂಟ್ ಟು ಡೂ ಮೋರ್ ದೆನ್ ಎನಿಥಿಂಗ್ ಬಡ್ಜೆಟ್, ಕರೆಕ್ಟ್ ಟೈಮ್ಗೆ ಫೀಡ್ ಆಗ್ತಿತ್ತು ಅಂದರೆ ಐ ಥಿಂಕ್ ನೋಬಡಿ ಕ್ಯಾನ್ ಬಿ ಬ್ಲೇಮ್ಡ್ ಆರ್ ನೋಬಡಿ ಶುಡ್ ಬಿ ಬ್ಲೇಮ್ಡ್. ಸಿ ಆಲ್ಸೋ ನಮಗೆ ಕೆಲವು ಸಿನಿಮಾಗಳು ಯಾಕೆ ಲೇಟ್ ಆಯಿತು ಅಂತ ಅದರ ಆನ್ಸರು ನಮಗೆ ಗೊತ್ತಿರಲ್ಲ. ಪ್ರತಿಯೊಂದು ಟೀಮ್ಗೂ ಅವ್ರದ್ದೇ ಆದ ಕನ್ಸ್ಟ್ರೆಂಟ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ಯಾವ ಪರ್ಪಸ್ಗೆ ಡಿಲೇ ಆಗ್ತಿದೆ ಅಂತಲೂ ಗೊತ್ತಾಗ. ಸೊ ಗೊತ್ತಿಲ್ಲದೇನೋ ಕೆಲವು ಸತಿ ನಾವು ಕಮೆಂಟ್ ಮಾತಾಡೋಕ್ಕಾಗಲ್ಲ. ಸಿ ಎಲ್ಲ ಥರ ಸಿನಿಮಾ ಬೇಕು ಇವತ್ತು ಇಂಡಸ್ಟ್ರಿಗೆ. ನಾನೇನು ಕೇಳ್ತೀನಿ ಅಂದರೆ ಇನ್ನೂ ಜಾಸ್ತಿ ಸಿನಿಮಾಗಳು ಬೇಕು ಸರ್. ಬಟ್ ಆ ಪಾಯಿಂಟಲ್ಲಿ ಎಷ್ಟು ಜನಕ್ಕೆ ಯಾಕೆ ಹೇಳ್ತಾರೆ, ಈಗ ಯಾಕೆ ನಿಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಹೀರೋಗಳು ಬೇಕು ಅಂತ ಹೇಳ್ತಾರೆ. ಸಿ ದರ್ ಇಸ್ ಒನ್, ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್, ಒಂದು ಹ್ಯೂಜ್ ಸಿಂಪತಿ ನಿಮ್ಮ ಮೇಲೆ ಯಾಕಿದೆ ಅಂದರೆ, ಒಂದು ದೊಡ್ಡ ಮನೆ ಕುಡಿ, ಇನ್ನೊಂದು ಹೀರೋ ಬೇಕು ನಮಗೆ. ಹೀರೋಗಳ ಸಂಖ್ಯೆ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಬಹುತೇಕ ಕಮ್ಮಿನೇ ಇರೋಂಥದ್ದು, ಅದು ನಿಜಾನೇ ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಹೀರೋಗಳು ಜಾಸ್ತಿ ಬಂದಾಗ, ಅವ್ರು ಜಾಸ್ತಿ ಸಿನಿಮಾಗಳನ್ನ ಕೊಟ್ಟಾಗ ಚಿತ್ರಮಂದಿರ, ಸಿನಿಮಾ ಥಿಯೇಟರ್ ಬಿಸ್ನೆಸ್ ಇವೆಂಚುಲಿ ಇಟ್ ವಿಲ್ ಹ್ಯಾಪನ್. ಸೊ ದ ವೇ ಯು ಆರ್ ಥಿಂಕಿಂಗ್, ದ ವೇ ಯು ಆರ್ ಡೂಯಿಂಗ್, ಈಗ ನೀವು 6-7 ತಿಂಗಳಲ್ಲಿ ನಾನು ಸಿನಿಮಾ ಮಾಡ್ತೀನಿ, ಅಫ್ಕೋರ್ಸ್ ಈ ಕತೆಗೆ ಡಿಮ್ಯಾಂಡ್ ಆಯಿತು ಮಾಡ್ತು, ಅದೇ ರೀತಿ ಮಾಡ್ತಾ ಹೋಯಿತು ಅಂತಂದರೆ ನ್ಯಾಚುರಲಿ ಎವ್ರಿಥಿಂಗ್ ವಿಲ್ come back to its place alba. Like you, I want the other people also to think, is my question. No, I think ಇದು ಹೀರೋಗಳು ಮಾಡಬೇಕಾಗಿರೋದಲ್ಲ. ಬಿಕಾಸ್ he wants, see he said he wants to do a mythological film. ಸೊ ನಾವು ಅದನ್ನೇ ನಾನು ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾನು 9 ತಿಂಗಳಲ್ಲಿ ಆ ಸಿನಿಮಾ ಮಾಡಿ ರಿಲೀಸ್ ಮಾಡಿ ಅಂತ. ನಾವು ಈಗ ಕೆಲವು ಸಿನಿಮಾಗಳು, ಈ ರೀತಿಯ ಸಿನಿಮಾಗಳನ್ನೇ ನಾವು ಮಾಡ್ತೀವಿ ಅನ್ನೋದನ್ನ ನಿರ್ಧಾರ ಮಾಡಿದಾಗ, ಆ್ಯಕ್ಚುಲಿ ಸರ್ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಕೆಲವು ಸಿನಿಮಾಗಳು ಏನಕ್ಕೆ ಡಿಲೇ ಆಗುತ್ತೆ ಅನ್ನೋದು ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅಂತ. ಬಟ್ ಉಲ್ಟಾ ಯೋಚನೆ ಮಾಡಬೇಕಾಗಿರೋದು ನಾವೇನು ಗೊತ್ತಾ, ನಮಗೆ ವಿ ಶುಡ್ ನೋ ದ ರೆವಿನ್ಯೂ ಮಾಡೆಲ್ ರೈಟ್ ಬಿಫೋರ್ ವಿ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಎ ಫಿಲ್ಮ್. ಪರ್ಫೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೆಂಗೆ ಮಾಡ್ತಾರೆ ಗೊತ್ತಾ, ಅದೇ ರೀತಿ ನಾವು ಸಿನಿಮಾ ಪ್ಲಾನಿಂಗ್ ಮಾಡಬೇಕು. ಅಗ್ರೀಡ್. ಈಗ ನಾನೊಂದು ಫಿಲಮನ್ನ ಈ ಬಡ್ಜೆಟಲ್ಲಿ ಮಾಡ್ತೀನಿ ಅಂದರೆ ಎಲ್ಲೆಲ್ಲಿಂದ ನನಗೆ ರೆವಿನ್ಯೂ ಬರುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಬರಲ್ಲ ಅಂದರೆ ಬಿಟ್ಬಿಡ್ಬೇಕು ಸರ್, ಬಿಟ್ಬಿಡ್ಬೇಕು. ನಾನು ಓಪನ್ ಆಗಿ ಹೇಳ್ತೀನಿ, ಕೇಳಿ, ಮಾಡಬೇಡಿ. ಏನಕ್ಕೆ ಅಂತಲೂ ಹೇಳ್ತೀನಿ, ಅದು ಶಾಪ. ನಾವು ಮಾಡೋಕ್ಕೆ ಹೋಗ್ತೀವಾ, ಅದು ಮಾಡೋಕ್ಕಾಗಲ್ವಾ, ನಾವೇ ಬೈಕೊಂಡು ಕೂತ್ಕೋತೀವಿ. ಹಂಗಾಗೋಯ್ತು, ಪ್ರೊಡ್ಯೂಸರ್ ದುಡ್ಡು ಕೊಡಲಿಲ್ಲ, ಅದಾಯಿತು ಇದಾಯಿತು, ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ, ಹಿಂಗಾಯ್ತು ಯಾಕೆ. ಅಗೇನ್ ದೇರ್ ಇಸ್ ಎ ನೆಗೆಟಿವಿಟಿ. ಅದೊಂದು ಸ್ಪೈರಲ್ ಆಗ್ತಾ ಹೋಗುತ್ತೆ. ಒಬ್ಬರು ಮಾತಾಡಲ್ಲ, ಎಲ್ಲರೂ ಮಾತಾಡೋಕೆ ಶುರು ಮಾಡ್ತಾರೆ. ಸೊ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಿಬಿಟ್ಟು, ನಾನು ಈ ಫಿಲಮನ್ನು 4 ಕೋಟಿಯಲ್ಲಿ ಮಾಡ್ತಿದ್ದೀನಿ ಅಂದರೆ 4 ಕೋಟಿ ರೂಪಾಯಿ, 4 ಕೋಟಿ 1 ರೂಪಾಯಿ ನನಗೆ ವಾಪಸ್ ಬರ್ತಿದೆ ಅಂತ ನನಗೆ ಆನ್ ಪೇಪರ್ ಪ್ಲ್ಯಾನ್ ಇದ್ಬಿಡ್ಬೇಕು. 99% ಆಫ್ ದಟ್ ಪ್ಲಾನಿಂಗ್ ಇರಲ್ಲ. ಸೊ ಆ ಪ್ಲ್ಯಾನ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ಅಂದಾಗ ಇದು ಯಾವ ಸಮಸ್ಯೆನೂ ಬರಲ್ಲ. ನಾವು ಇದೆಲ್ಲ ಯೋಚನೆನೂ ಮಾಡ್ತಿರಲ್ಲ ನಾವು. ಈಗ ಎಷ್ಟೋ ಸಿನಿಮಾಗಳನ್ನ ಪ್ಯಾಷನ್ಗೆ ಸಿನಿಮಾ ಮಾಡೋದು ಫೂಲಿಶ್ನೆಸ್ಸು. ಬಿಕಾಸ್ ಫಿಲ್ಮ್ ಇಸ್ ಗ್ಯಾಂಬ್ಲಿಂಗ್ ಆ್ಯಂಡ್ ಬಿಸ್ನೆಸ್. ಅಗ್ರೀಡ್. ಬಟ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಗ್ಯಾಂಬ್ಲಿಂಗ್ ಮೋಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಡಿಲೇಸ್ ಏನಂದರೆ, ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂದರೆ, ಪ್ರಾಬಬ್ಲಿ ಒಂದು ಸಿನಿಮಾ ರಿಲೀಸ್ ಡೇಟ್ ನೋಡಿಕೊಂಡು ಇನ್ನೊಂದು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರ್ತಾರೆ. ಈಗ ಒಂದು ಸಿನಿಮಾ ಡಿಲೇ ಆದರೆ, ನಮ್ಮಲ್ಲಿ ಆದಷ್ಟು ನಾನು ನೋಡಿರೋದು, ನಮ್ಮ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ಗಳಿಗೆ, ಪ್ರೊಡ್ಯೂಸರ್ಸ್ಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆದಷ್ಟು 2 ಸಿನಿಮಾ ಕ್ಲಾಶ್ ಆಗಬಾರ್ದು ಅಂತ. ಯಾಕಂದರೆ ಸ್ಪ್ಲಿಟ್ ಆದರೆ
2 ಸಿನಿಮಾಗೂ ಚೆನ್ನಾಗುತ್ತೆ ಆ್ಯಂಡ್ ಥಿಯೇಟರ್ಗಳು ಲಾಂಗ್ ರನ್ನಲ್ಲಿ ಇರುತ್ತೆ. ಕರೆಕ್ಟ್. ಸೊ ಒಂದು ಸಿನಿಮಾ ಡಿಲೇ ಆದರೆ ಏನಾಗುತ್ತೆ, ಇನ್ನೊಂದು ಸಿನಿಮಾ ಇನ್ನೊಂಚೂರು ಮುಂದಕ್ಕೆ ಹೋಗುತ್ತೆ. ಸೊ ಅದೊಂದು ಇಶ್ಯೂ ಆಗ್ಬೋದು ಅಂತ. ಸೊ ಪ್ರಾಬಬ್ಲಿ ನಮ್ಮದು 1 ತಿಂಗಳು ಡಿಲೇಯಿಂದ ಐ ಹೋಪ್ ಬೇರೆ ಯಾವ ಸಿನಿಮಾಗಳಿಗೂ ತೊಂದರೆ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ ಅಷ್ಟೇ, ಹೋಪ್ಫುಲಿ. ಸರ್ ಬಟ್ ಈಗ ನಿಮ್ಮ ಮನೇಲಿ ಈಗ ಯುವರ್ ಇಟ್ಸ್ ಅ ಪ್ರೊಡ್ಯೂಸರ್ ಫ್ಯಾಮಿಲಿ ಆಸ್ ವೆಲ್. ಹೌದು, ತಂದೆನೂ ಕೂಡ ಪ್ರೊಡ್ಯೂಸರ್ ಇದ್ದಿದ್ದು, ನಿರ್ಮಾಪಕರು. ಸೊ ನೀವು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರ್ತೀರಾ ಹೇಗೆ ನಡೆಯುತ್ತೆ ಈ ಥರದೆಲ್ಲ ಅಂತ. ಸೊ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದಾಗ ಕಾಮರ್ಸ್ ವಿಷಯಕ್ಕೂ ಕೂಡ ಎಲ್ಲೊಂದ್ ಕಡೆ ನಿಮ್ಮ ಟೇಕ್ಸ್ ಇರುತ್ತಾ ಅಥವಾ ವಾಟ್ ವಿಲ್ ಬಿ ರನ್ನಿಂಗ್ ಇನ್ ಯುವರ್ ಮೈಂಡ್? ಸಿ ಇವಾಗ ನಾವು ಪ್ರೊಡಕ್ಷನ್ ಮಾಡ್ತಿದ್ದಾಗ ಅಫ್ಕೋರ್ಸ್ ನನ್ನ ತಂದೆ ಜೊತೆ ಕೂತ್ಕೊಂಡು ಎಲ್ಲ ವಿಷಯ ಡಿಸ್ಕಸ್ ಮಾಡಿ ಅಬ್ಸರ್ವ್ ಮಾಡ್ತಿದ್ದೆ. ಅಂದರೆ ಆ ಟೈಮಲ್ಲಿ ನಾನು ತುಂಬ ಚಿಕ್ಕವನು ಸಜೆಷನ್ಸ್ ಕೊಡೋಕ್ಕೆ. ಸಿ ಇವಾಗ ಏನಂದರೆ ನನ್ನ ರೋಲ್ ಕ್ಲಿಯರ್ ಆಗಿದೆ. ಐ ಆಮ್ ಎನ್ ಆ್ಯಕ್ಟರ್. ನಂದರಿಂದ ನನ್ನ ಡೆಲಿವರಬಲ್ಸ್ ಏನು, ನಾನು ಏನು ಮಾಡಬೇಕು, ನಾನು ಎಷ್ಟೊತ್ತಿಗೆ ಬರಬೇಕು, ಯಾವ ಥರ ಫೈಟ್ ಮಾಡಬೇಕು, ಕ್ಯಾರೆಕ್ಟರ್ ಹೆಂಗಿರಬೇಕು, ಎಷ್ಟು ಟೈಮ್ ಕೊಡಬೇಕು. ಬಿಕಾಸ್ ಇವಾಗ 3 ಪ್ರೊಡ್ಯೂಸರ್ಸ್ ಇದ್ದಾರೆ, ಆಲ್ ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ಸ್, ಆ್ಯಂಡ್ ಅವ್ರಿಗಿಂತ ಚೆನ್ನಾಗಿ ನನಗೆ ಗೊತ್ತಾ. ಸೊ ಡೆಫಿನೆಟ್ಲಿ ನಾನು ನನ್ನ ಕೆಲಸ ಬಿಟ್ಟು ಬಿಟ್ಟು ಜಾಸ್ತಿ ನಾನು ಇಂಟರ್ಫಿಯರ್ ಆಗಲ್ಲ ಯಾವ ವಿಷಯಕ್ಕೆ. ಈಗ ಮೊನ್ನೆ ಪ್ರೆಸ್ ಮೀಟಲ್ಲಿ ನೋಡಿದಾಗ ಯಾರೊಬ್ರು ಪ್ರಶ್ನೆ ಕೇಳಿದ್ರು. ಆ್ಯಕ್ಚುಲಿ ಐ ಮೀನ್ ಇಟ್ ವಾಸ್ ವೇ ಟು ಡೈರೆಕ್ಟ್ ಇಸ್ ವಾಟ್ ಐ ಫೆಲ್ಟ್. ಅಂದರೆ ನಿಮ್ಮ ಮೊದಲನೇ ಸಿನಿಮಾದಲ್ಲಿ ನೀವು ಆ್ಯಕ್ಟಿಂಗ್ ಹಿಂಗಿತ್ತು, ಅದನ್ನ 2ನೇ ಸಿನಿಮಾಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದೀರಾ ಅಂತಂದರು. ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ, ಯಾವುದೇ ಒಂದು ಚಿಕ್ಕ ಮಗುನ ನಾವು LKG ಕರ್ಕೊಂಡೋಗಿ ಕೂಡಿಸಿದ್ದಾಗಲೂ ಯು ಕಾಂಟ್ ಸೇ ಚಿಕ್ಕ ಮಗುನ ಕೂಡಿಸಿ ಸೈನ್ ಥೀಟಾ ಕಾಸ್ ಥೀಟಾ ಹೇಳು ಅಂತ ಹೇಳೋಕ್ಕಾಗಲ್ಲ. ಸಿಂಪಲ್, ದೆರ್ ಇಸ್ ಅ ಜರ್ನಿ ಟು ಇಟ್ ಆ್ಯಂಡ್ ದಟ್ ಈಸ್ ಯುವರ್ ಫಸ್ಟ್ ಫಿಲ್ಮ್, ಯು ಹ್ಯಾವ್ ಡನ್ ಇಟ್ ಆ್ಯಂಡ್ ಹೋಗ್ತಾ 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 ಯು ವಿಲ್, ದಟ್ ಈಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಮೊದಲನೇ ಸಿನಿಮಾ ಯಾರೇ ಮಾಡೋದು. ದಟ್ ಈಸ್ ವೈ ಅಗೇನ್ ನಾನು ಬಂದಿದ್ದು ಮೊದಲನೇ ಪ್ರಶ್ನೆಗೆ, ವೈ ದಟ್ ಹ್ಯೂಜ್ ಪ್ರೆಷರ್ ಆಲ್ವೇಸ್ ಪೀಪಲ್ ಪುಟ್ಸ್ ಆನ್ ಯು? Because they like him. They want him to succeed. Of course. They want him to succeed. That is the point. That is the point actually. ಅದಕ್ಕೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರಿಂದ. ನನಗೆ ಅದು ನಾನು ತುಂಬ ಇತ್ತೀಚೆಗೆ ನಾನು ನೋಡ್ತಾ ಇರೋದು ಅದೇನೆ. Because people want him to win. Yep. That is the truth. That is the truth. And ನೀವು ಆಕ್ಟಿಂಗ್ ಜರ್ನಿ ಹೇಳಿದ್ರೆ ವಿ ಹ್ಯಾಡ್ ಅ ಸಿಮಿಲರ್ ಜರ್ನಿ ವಿತ್ ಫಹದ್ ಫಾಸಿಲ್. ಅದನ್ನ ಎಷ್ಟು ಜನ ಫಹದ್ ಫಾಸಿಲ್ ಮೊದಲನೇ ಸಿನಿಮಾ ಮಾಡಿದಾಗ 6 ವರ್ಷನೋ 7 ವರ್ಷನೋ ಬ್ರೇಕ್ ತಗೊಂಡ್ರು. ಆಮೇಲೆ ಅವರು ಮತ್ತೆ ವಾಪಸ್ ಬಂದು ಸಿನಿಮಾ ಮಾಡಕ್ಕೆ ಅಕಾಡೆಮಿಗೆ ಹೋಗಿ ಕಲ್ತು ಅಂಡ್ ದೇ ಮೇಡ್ ಮಾಕ್ರಿ ಆಫ್ ಹಿಮ್ ಬಿಕಾಸ್ ಹಿ ವಾಸ್ ಅ ಪ್ರೊಡ್ಯೂಸರ್ ಸನ್ ಏನೋ ಕೂಡ ದಿ ಕೈಂಡ್ ಆಫ್ ಫಿಲ್ಮ್ಸ್ ವಾಟ್ ಹಿ ಡಿಡ್ ಅನ್ನೋದು. ಅಂಡ್ ಟು ಬಿ ಆನೆಸ್ಟ್ ಸಿ ಒಬ್ಬ ಹೀರೋಗೆ ಒಂದು ಕಮರ್ಷಿಯಲ್ ಹೀರೋಗೆ ಏನೇನು ಬೇಕೋ ಎಲಿಮೆಂಟ್ಸ್ ಅಂತ ತೊಗೊಂಡಾಗ ಡಾನ್ಸ್, ಯು ಡಾನ್ಸ್ ವೆಲ್, ಫೈಟ್ಸ್ ಯು ಡಿಡ್ ವೆಲ್, ಆಯ್ತಾ. ಅಂಡ್ ಇನ್ನೇನಿದೆ ಮಗ ಲೈಕ್ ವಾಟ್ ಅಬೌಟ್ ದಿ ಎಲಿಮೆಂಟ್ಸ್? ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ, ಇವ್ರ ಬಗ್ಗೆ ಕಮೆಂಟ್ ಮಾಡೋವಾಗ ಒಂದು ಹೇಳೋದು, ಆ ಫಿಲಮ್ ಪ್ರೊಡ್ಯೂಸರ್ ಯಾರು ಸರ್? ಹೊಂಬಾಳೆ. ಡೈರೆಕ್ಟರ್ ಯಾರು? ಸಂತೋಷ್. ಹಿ ಹ್ಯಾಸ್ ಗಿವನ್ ಅಸ್ ದಿ ಬಿಗ್ಗೆಸ್ಟ್ ಫಿಲಮ್ ಇನ್ ಕನ್ನಡ, ರಾಜ್ಕುಮಾರ ಅಂತ, ಆಯಿತಾ. ಅದು ಫಸ್ಟ್ ಬಿಗ್ಗೆಸ್ಟ್ ಫಿಲಮ್. ಅದು KGFಗಿಂತ ಮುಂಚೆ ಅದರಷ್ಟು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಕೂಡ ಆ್ಯಂಡ್ ರಾಜ್ಕುಮಾರ್ ಕೂಡ. ಅದರಲ್ಲಿ ಇದ್ದಂಥ ಟೀಮ್, ಅದನ್ನು ಪ್ರೊಡ್ಯೂಸ್ ಮಾಡಿದವರು, ಅದನ್ನು ರಿಲೀಸ್ ಮಾಡಿದವರು ಎಲ್ಲರೂ ದೇ ವರ್ ಆಲ್ ಬೆಟ್ಟಿಂಗ್ ಆನ್ ಹಿಮ್ ಫಾರ್ ದ ಫಿಲಮ್ ಅಲ್ವಾ. ನಾವು ವೆನ್ ಯು ಸೇ ನೀವು ಹಿಂಗೆ ಮಾಡಲಿಲ್ಲ, ನೀವು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಆಬ್ವಿಯಸ್ಲಿ ಪ್ರಾಬಬ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಡಿಲಿವರ್ ಆಗಲಿಲ್ವೇನೋ ಅವ್ರು ಮಾಡಬೇಕಾಗಿದ್ದಿತ್ತು. ಬಟ್ ಅಷ್ಟೂ ಜನ ಅಂಥ ಸೂಪರ್ ಹಿಟ್ ಕೊಟ್ಟರವ್ರಿಗೆ ಆ ಯೋಚನೆ ಬಂದಿಲ್ವಾ? ಸುಮ್ಮನೆ ಮಾಡಿಬಿಡ್ತಾರಾ ಸರ್? ಬಿಕಾಸ್ ವಿ ಆಲ್ ವಾಂಟ್ ಹಿಮ್ ಟು ವಿನ್, ನಾಟ್ ಬಿಕಾಸ್ ಹೀಸ್ ಫ್ರಮ್. ನಾನಂತೂ ಹೇಳ್ತೀನಿ ಸರ್, ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಅಂತ, ರಾಜಣ್ಣನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋದಕ್ಕಲ್ಲ ನಾನು ಗೆಲ್ಲಿಸ್ಬೇಕು ಅಂತಿರೋದು. ಜೆನ್ಯೂನ್ಲಿ ಅವರಲ್ಲಿ ಏನೋ ಒಂದಿದೆ, ಆಯಿತಾ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಬೇರೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ, ಬೇರೆಯವ್ರ ಹತ್ರನೂ ಹೇಳಿದ್ದೀನಿ. ಸುಮ್ಮನೆ ಯಾರ್ದೋ ಮನೆ ಮುಂದೆ ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಜನ ಸೇರಲ್ಲ ಸರ್. ಆ ಶಕ್ತಿ ಯಾರಲ್ಲೋ ಒಬ್ರು ಇದ್ದರೆ ಮಾತ್ರ ಹೋಗಿ ಸೇರೋಕ್ಕೆ ಸಾಧ್ಯ. ನಾನು ನಾಳೆ ಹೋಗ್ಬಿಟ್ಟು ಆಚೆ ಹೋದರೆ ಪ್ರಾಬಬ್ಲಿ 4 ಜನ ಇವ್ರುಗಳು ನನಗೆ ಬರೋಲ್ಲ. ಎಲ್ಲಿವರೆಗೂ ಅಂದರೆ ನನ್ನಲ್ಲಿ ಅದೇನೋ ಇದೆ ಅಂತ ಕಾಣೋವರೆಗೂ. ಅವ್ರಿಗೆ ಬರ್ತಾ ಇದ್ದಾರೆ ಅಂದರೆ ನಾವು ಅದನ್ನ ಯಾಕೆ ಒಪ್ಕೊಳ್ಳಲ್ಲ? ಖುಷಿ ಪಡೋಣ ಅಲ್ವಾ? ಸರ್ ಹೇಳಿದ ಪಾಯಿಂಟ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಅಫ್ಕೋರ್ಸ್ ಇವಾಗ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ಖಂಡಿತ ಅದು ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನನ್ನ ಮೇಲೆ ಆ ಪ್ರೀತಿ ತೋರಿಸ್ತಿದ್ದಾರೆ. ಬಟ್ ನಾನು ಸುಮಾರು ಸತಿ ನೋಡಿದ್ದೀನಿ ಅಥವಾ ಕೇಳಿದ್ದೀನಿ, ತುಂಬ ಜನ ಹೇಳ್ತಾರೆ ನೀವು ನೆಕ್ಸ್ಟ್ ಜೂನಿಯರ್ ಪವರ್ ಸ್ಟಾರ್ ಅಂತ. ನಾನು ಇಲ್ಲ, ನನ್ನ ಕೇಳಾಗಲ್ಲ. ಸುಮಾರು ಜನ ನೋಡಿದ್ದಾರೆ, ನಾನು ನೋಡಿದ ತಕ್ಷಣ ಹೇಳ್ತಾರೆ ನಿಮ್ಮನ್ನು ನೋಡಿದ್ರೆ ಅಪ್ಪು ಸರ್ ನೆನಪಾಗ್ತಾರೆ ಅಂತ. ನಾನು ಯಾವುದೂ ಇದನ್ನು ಕೇಳ್ಕೊಂಡಿಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ನನಗೆ ಸುಮಾರು ಜನ ನಿಮ್ಮ ಜೊತೆ ವರ್ಕ್ ಮಾಡಿರೋರು ಹೇಳಿದ್ರು, ಐ ಫೀಲ್ ಲೈಕ್ ಅಪ್ಪು ಸರ್
ಹೆಂಗ್ ಟ್ರೀಟ್ ಮಾಡೋರು ಹೆಂಗ್ ಪ್ರೆಸೆನ್ಸ್ ಇತ್ತು ಅದೇ ತರ ಐ ಫೀಲ್ ಲೈಕ್ ದಟ್. ಅಫ್ಕೋರ್ಸ್ ಅದು ಫ್ಯಾಮಿಲಿ ಲೆಗಸಿ. ಯು ನೋ, ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ದರ್ ಫ್ಯಾಮಿಲಿ ಲೆಗಸಿ, ದಟ್ ಈಸ್ ಒನ್ ಥಿಂಗ್ ಯು ಶುಡ್ ಟಾಕ್ ಅಬೌಟ್. ಅವ್ರ ಫ್ಯಾಮಿಲಿ ಲೆಗಸಿ ಅದು ಎಲ್ಲರೂ ಹಂಗೆ ಟ್ರೀಟ್ ಮಾಡ್ತಾರೆ. ಹೌದು, ಆಕ್ಚುಲಿ ಅದಂತೂ ನಿಜ ಸರ್. ಸೊ ಈಗ ಅವ್ರನ್ನ ನೆನ್ಪು ಮಾಡ್ತಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಬಟ್ ನಾನು ಅವ್ರ ಥರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅದು ಸಾಧ್ಯನೇ ಇಲ್ಲ. ನಾನೇ ಎಂಡ್ ಆಫ್ ದ ಡೇ ನಾನೇ ಅನ್ನೋದು ನಂದೊಂದು ಇಂಡಿವಿಜುವಾಲಿಟಿ ಇದೆ, ನಾನೇ ಬೇರೆ. ಬಟ್ ಅವ್ರು ನೆನಪಾಗ್ತಿದ್ದಾರೆ ನನಗೆ ಸಖತ್ ಸಂತೋಷ. ಸರ್, ನೀವು ಸಿನಿಮಾ ಹೀರೋ ಆಗಬೇಕು ಅಂತ ಮುಂಚೆಯಿಂದ ಅನ್ಕೊಂಡಿದ್ರೆ ಅಥವಾ ವಾಸ್ ಇಟ್? ಅಲ್ಲ, ಫಸ್ಟ್ ಯಾವಾಗಿಂದನೂ ಅನ್ಕೊಂಡಿದ್ದೆ. ಹೌದಾ? ಖಂಡಿತ. ಚಿಕ್ಕ ವಯಸ್ಸಿಂದ ನನಗೇನಂದ್ರೆ ಮನೇಲಿ ಡ್ಯಾನ್ಸ್ ಮಾಡಿದಾಗ ಯಾರು ಖುಷಿಯಾಗಿ ನಕ್ಕಿದ್ರೆ, ಎಂಜಾಯ್ ಮಾಡಿದ್ರೆ ಸಂತೋಷ. ಸೂಪರ್. ಅಲ್ಲಿಂದನೇ ಶುರು ಆಗಿತ್ತು ಸರ್, ಚಿಕ್ಕ ವಯಸ್ಸಿಂದ. ಇವಾಗ ಒನ್ ಟೈಮ್ ಸ್ಕೂಲಲ್ಲಿ ನಿಲ್ಲಿಸ್ಬಿಟ್ಟೆ, ಒಂದು ಟೈಮ್ ಆದಮೇಲೆ. ಯಾಕಂದ್ರೆ ನಿಜವಾಗ್ಲೂ ಇವತ್ತಿಗಿಂತ ನನಗೆ ಪ್ರೆಷರ್ ಅವಾಗಲೇ ಜಾಸ್ತಿ ಬಂದಿತ್ತು. ಈ ಫ್ಯಾಮ್ಲಿ, ಈ ಹುಡುಗ ಇವನೇನು ಮಾಡ್ತಾರೆ ಅಂದಾಗ ಆ ಟೈಮಲ್ಲಿ ನಾನು ಸಪ್ರೆಸ್ ಆಗ್ಬಿಟ್ಟೆ ಸರ್. ಸರಿ ಸುಮ್ಮನಿರನ್ನ, ಜಡ್ಜ್ ಮಾಡಿಬಿಡ್ತಾರೆ ಜನ ನನ್ನ. ಆ್ಯಂಡ್ ಸೊ ಬಟ್ ಚಿಕ್ಕ ವಯಸ್ಸಿಂದ ಲೈಕ್ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ಪ್ರತಿ ವರ್ಷ ನ್ಯೂ ಇಯರ್ ಇತ್ತು, ನ್ಯೂ ಇಯರಲ್ಲಿ ಫುಲ್ ನಾವು ಕಸಿನ್ಸ್ ಎಲ್ಲ ಸೇರ್ಕೊಂಡು ಒಂದು ಸ್ಕಿಟ್ ಮಾಡ್ತಿದ್ವಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ವಿ. ಎಲ್ಲೇ ಅಲ್ಲಿ ಕಾಲೇಜಲ್ಲಿ ರೆಸಿಟೇಷನ್ ಕಾಂಪಿಟೇಷನು, ಡ್ರಾಮಾ ಕಾಂಪಿಟೇಷನ್ ಎಲ್ಲದರಲ್ಲೂ ಮಾಡ್ತಿದ್ದೆ. ಯಾಕೆಂದರೆ ನನಗೆ ಆಡಿಯನ್ಸ್ ರಿಯಾಕ್ಷನ್ ನೋಡೋದು ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಅವ್ರ ರಿಯಾಕ್ಷನಿಂದ ಒಂದು ಎನರ್ಜಿ ಸಿಗುತ್ತೆ. ನನಗೆ ಎನರ್ಜಿ ಇಷ್ಟ, ನನಗೆ ಎನರ್ಜಿ ಬೇಕು. ಇವಾಗ ಒಂದು ಜೋಕ್ ಹೇಳಿದ್ರೆ ನೀವು ನಗ್ತಿರಲ್ಲ, ನೀವು ನಕ್ಕಿದ್ರೆ ನನಗೆ ಸಂತೋಷ. ಸೊ ನನಗೆ ಸಿನಿಮಾ ಇಂಡಸ್ಟ್ರಿ ಅಥವಾ ಒಬ್ಬ ಎಂಟರ್ಟೈನರ್ ಆಗಬೇಕಂತಿದ್ದು ಅಲ್ಲಿಂದ ಬೆಳ್ಕೊಂಬಂದಿದ್ದು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ಕಟ್ಟಾಯಿತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಕೂಲಿಂದ ಆ ಪ್ರೆಷರ್ ಬಂತು. ಎಲ್ಲರೂ ಅಲ್ಲಿಂದನೇ ನನ್ನ ಒಂದು ಸ್ವಲ್ಪ ಬೇರೆ ರೀತಿ ನೋಡೋಕ್ಕೆ ಶುರು ಮಾಡಿದ್ರು. ಲೈಕ್ ನನಗೆ ಎಷ್ಟೋ ವರ್ಷದ ನೆನಪು ಇವತ್ತು ನನಗೆ ಬರ್ತಾ ಇದೆ. ಸ್ಕೂಲಲ್ಲಿ ಯಾವುದೋ ಒಂದು ಎವ್ರಿ ಇಯರ್ ಆ್ಯನ್ಯುವಲ್ ಇವೆಂಟ್ ನಡೆಯುತ್ತೆ, ಅಲ್ಲೊಂದು ಡ್ಯಾನ್ಸ್ ಇರುತ್ತೆ, ಡ್ರಾಮಾ ಇರುತ್ತೆ. ಸೊ ನನಗೆ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ತುಂಬ ಆಸೆ ಇತ್ತು. ಬಟ್ ಇವ್ರ ಫ್ಯಾಮ್ಲಿ ಎಲ್ಲ ಇವ್ರನ್ನ ಆ್ಯಕ್ಟಿಂಗಿಗೆ ಹಾಕ್ಬಿಡಿ ಅಂತ ನಾನು ಇಮಿಡಿಯೇಟ್ ತಳ್ಬಿಟ್ರಿ ಸರ್. ನನಗಿಲ್ಲ ಮಾಡ್ತೀನಿ, ಇಲ್ಲಲೇ ನಿಮ್ಮ ಫ್ಯಾಮ್ಲಿಲಿ ಎಲ್ಲರೂ ಆ್ಯಕ್ಟರ್ಸ್ ಎಲ್ಲ ನೀನು ಆ್ಯಕ್ಟ್ ಮಾಡು ಅಂತ ಕಳಿಸಿದ್ರು. ಮಾಡಿದೆ, ಒಟ್ನಲ್ಲಿ ಅದು ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ಲೋ ಆಗಿ ನನ್ನಲ್ಲಿ ಓಕೆ, ಇನ್ಮೇಲೆ ಯಾರೇ ಕೇಳಿದ್ರು ಇಲ್ಲ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ. ಆ್ಯಂಡ್ ನನಗೇನಿದ್ರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅಂತ. ಸೊ ಟೈಮ್ ತೊಗೊಂಡೆ. ಆ್ಯಂಡ್ ಒಂದು ಎಜುಕೇಷನ್ ಇರಬೇಕು, ಒಂದು ಡಿಗ್ರಿ ಇರಬೇಕು. ಆ್ಯಂಡ್ ಡಿಗ್ರಿನೂ ನಾನು ಆರ್ಕಿಟೆಕ್ಚರ್ ಮಾಡಿದ್ದೀನಿ. ನನಗೆ ಆರ್ಟ್ ಅಂದರೆ ತುಂಬ ಇಷ್ಟ. ಐ ಲವ್ ಟು ಸ್ಕೆಚ್, ಐ ಲವ್ ಟು ಡಿಸೈನ್. ಇನ್ಫ್ಯಾಕ್ಟ್ ನನಗೂ ಇಲ್ಲಿ ಸೆಟ್ ವರ್ಕ್ ನಡೀತಿದ್ರು ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ, ಏನಾದ್ರು ಒಂದು ಬೇರೆ ಮಾಡ್ಬೋದಾ, ಡಿಫ್ರೆಂಟ್ ಮಾಡ್ಬೋದಾ. ಇನ್ಫ್ಯಾಕ್ಟ್ ನನಗೆ ಜಾಸ್ತಿ ಅದು ಈ ಯುವರಣದಿರ ಕಂಠೀರವ ಮಾಡಿದಾಗ ಆ ಬ್ಯಾಕ್ಗ್ರೌಂಡ್ ಸೆಟ್ ವರ್ಕ್ ಎಲ್ಲ ತುಂಬ ಒಟ್ಟಿಗೆ ಕೂತ್ಕೊಂಡು ನಾವು ಡಿಸೈನ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಪ್ರಿಪೇರ್ ಮಾಡಿಕೊಂಡು ಮಾಡಿದ್ರೆ ಅಫ್ಕೋರ್ಸ್ ನನ್ನ ಸ್ಕಿಲ್ ಸೆಟ್ಟಲ್ಲಿ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು ಅಂತ ಅದೆಲ್ಲ ಪ್ರಿಪೇರ್ ಮಾಡಿ, ಆಮೇಲೆ ಕಾನ್ಫಿಡೆನ್ಸ್ ನನಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ಆವಾಗ ನಮ್ಮ ಮನೆಯವ್ರಿಗೆ ಹೇಳಿದೆ ಇಲ್ಲ ನಾನು ಸಿನಿಮಾ ಮಾಡ್ತೀನಿ. ಈ ಸಂದರ್ಭ ಆಗಿದ್ದು ಅಪ್ಪು ಸರ್ ಹೋಗಾದ್ಮೇಲೆ ಅಥವಾ ಮುಂಚೆನೇ ಹೇಳಿದ್ರ? ಅಂದ್ರೆ ಕಾನ್ಫಿಡೆಂಟ್ ಬಂದು ನಾನು ಮಾಡೇ ಮಾಡಿ? ಹೌದು, ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾನು ನಮ್ಮ ಚಿಕ್ಕಪ್ಪಂದು ನಟ ಸಾರ್ವಭೌಮ ಸಿನಿಮಾದು ಅವ್ರ ಆಡಿಯೋ ಲಾಂಚಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ, ಫಸ್ಟ್ ಎವರ್ ಸ್ಟೇಜ್ ಪರ್ಫಾರ್ಮೆನ್ಸ್. ಸೊ ದಟ್ ವಾಸ್ ಮೈ ಆ ಪಾಯಿಂಟಲ್ಲಿ ನಾನು ಓಪನ್ ಅಪ್ ಆಗಿದ್ದೆ. ಇನ್ನು ಮುಂದೆ ನಾನು ಜನದ ಮುಂದೆ ಕಾಣಿಸ್ಕೊತೀನಿ, ನನಗೆ ಕಾಣಿಸ್ಕೊಳಕ್ಕೆ ಇಷ್ಟ. ಯಾಕಂದರೆ ಇಲ್ಲಿಂದ ನಾನು ಪ್ರಿಪೇರ್ ಆಗೋಕ್ಕೆ ಶುರು ಆಗಿದ್ದೀನಿ. ಸಖತ್ ಪರ್ಫಾರ್ಮೆನ್ಸ್, ಸೂಪರ್ ಪರ್ಫಾರ್ಮೆನ್ಸ್. ಎಸ್, ಇವಾಗ ನೋಡಿದ್ರೆ ಯಾವ ಚಿಕ್ಕ ಹುಡುಗನ ಥರ ಇದ್ದೀನಿ ಚಿಕ್ಕ ಹುಡುಗನೇ. ನನಗೆ ಈಗಲೂ ಹೇಳಿದ್ನಲ್ಲ, ಅದಕ್ಕೆ ನಂಗೆ ರಣಧೀರ ಕಂಠೀರವ ನೋಡಿದಾಗ ಫಸ್ಟ್ ಟೈಮ್ ನೋಡಿದಾಗಲೇ ಅನ್ಕೊಂಡೆ ಡೂಡ್ ಈಸ್ ಹಿಯರ್ ಟು ಮೇಕ್ ಎ ಮಾರ್ಕ್ ಆ್ಯಕ್ಚುಲಿ. ಆಮೇಲೆ ಆ ಸಿನಿಮಾ ಟೇಕ್ ಆಫ್ ಆಗ್ತಿರ್ಬೇಕಾದ್ರೆ ನಾನು ಅನ್ಕೊಂಡೆ ಯಾಕೆ ಹಿಂಗೆ ಆಗ್ತಿದೆ ಇದು ಅಂದರೆ ಸರ್, ದಟ್ ವುಡ್ ಹ್ಯಾವ್ ಬೀನ್ ಒನ್ ಆಫ್ ದ ಬಿಗ್ಗೆಸ್ಟ್ ಎವರ್ ಸ್ಮಾರ್ಟ್ ಮೂವ್ಸ್ ಎನಿ ಪರ್ಸನ್ ವುಡ್ ಹ್ಯಾವ್ ಡನ್ ನನ್ನ ಪ್ರಕಾರ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಡೆಬ್ಯೂಗೆ ಒಂದು ಮೈಥೋ ಸಿನಿಮಾ ತೊಗೊಂಡು ಮಾಡೋದು ನನ್ನ ಪ್ರಕಾರ ಯಾರಾದರೂ ಒಂದು ದೊಡ್ಡ ಅಂತಂದರೆ ಅದು. ಆ್ಯಂಡ್ ಎಸ್ಪೆಷಲಿ ದ ಲೆಗಸಿ ನಿಮ್ಮ ಫ್ಯಾಮಿಲಿ ತೊಗೊಂಡ್ರೆ ಮಾಡಿರೋಂಥದ್ದೆಲ್ಲ ಮೈಥೋ ಸಿನಿಮಾಗಳು ಆ ಲೆಗಸಿ ಬಂದಿರೋದ್ರಿಂದ ಐ ಆಮ್ ಶ್ಯೂರ್ ಅಪ್ಪು ಸರ್ ಆಲ್ಸೋ ಕುಡಂಟ್ ಡೂ ಅ ಮೈಥೋ ಅನ್ಸುತ್ತೆ. ಈ ಕುಡಂಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾಳೆ ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ಎವರ್ ಮಾರ್ಕ್ ಹಿ ಈಸ್ ಗೋಯಿಂಗ್ ಟು ಡೂ ಇಟ್ ಅಂತ ಐ ಪರ್ಸ್ನಲಿ ಫೀಲ್. ನನಗೆ ತುಂಬ ಬೇಜಾರಾಯಿತು ಯಾವಾಗ ಅದು ಮಾಡಲಿಲ್ವ ನೀವು. ಬಟ್ ಅವಾಗಲೇ ರೋಹಿತ್ ಸರ್ ಒಂದು ಪಾಯಿಂಟ್ ಹೇಳಿದ್ರು, ಅಂದರೆ ಇವಾಗ ನಾವು ಆಡಿಯನ್ಸ್ಗೆ ನಮ್ದು ಕೇಪಬಿಲಿಟಿನ ಪ್ರೂವ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಒಂದು ಸಿನಿಮಾ ಮಾಡಿ ಅಂತ. ಆ್ಯಕ್ಚುಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಇಂಟೆನ್ಷನ್ ಇದ್ದಿದ್ದೇ ಅದು. ಒಂದು ಸಿನಿಮಾ ಮಾಡಿ ಆಡಿಯನ್ಸಿಗೆ ತೋರ್ಸೋಕೆ ಮುಂಚೆ ನಮ್ಮ ಕೈಲಿ ಏನಾಗುತ್ತೆ ಅಂತ ಅಟ್ಲೀಸ್ಟ್ ತೋರ್ಸೋಣ. ಯಾಕೆಂದರೆ ಅದಕ್ಕೆ ಮುಂಚೆನೇ ನಾನು ಬಾಂಬೆಗೆ ಹೋಗಿದ್ದೆ, ಡ್ಯಾನ್ಸು ಫೈಟು ಎಲ್ಲ ಕಲ್ತಿದ್ದೆ, ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ.
ಓಕೆ ಸೊ ಆ್ಯಂಡ್ ಎಲ್ಲರೂ ಹೊಸಬ್ರಿದ್ರಲ್ಲ ನಮ್ಮ ಇಡೀ ಟೀಮ್ದು ಒಂದು ಪ್ರೆಸೆಂಟ್ ಮಾಡೋಣ. ಯಾಕಂದರೆ ಒಂದು ಆ ಥರ ಸ್ಕೇಲಲ್ಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇನ್ಫ್ಯಾಕ್ಟ್ ಆ ಒಂದು ಶೋ ರೀಲ್ ಮಾಡಿದಾಗಲೇ ಆ ಕಷ್ಟ ನಮ್ಗೆಲ್ರಿಗೂ ಅರ್ಥ ಆಯಿತು. ಸೊ ಯಾಕಂದರೆ ಅದಕ್ಕೂ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಮಾಡಿದ್ವಿ. ಸೊ ನಮಗೆ ಅಂದರೆ ಪ್ರೆಸೆಂಟ್ ಮಾಡೋಣ, ಆಡಿಯನ್ಸಿಗೆ ತೋರಿಸೋಣ. ಸೊ ಇವತ್ತು ನನಗೇನು ಅನಿಸುತ್ತೆ, ಇವಾಗ ಯುವ ಸಿನಿಮಾ ನನ್ನ ಫಸ್ಟ್ ಸಿನಿಮಾ ಯಾಕಾಯಿತು ಅಂದರೆ ಯುವ ರಣಧೀರ ಕಂಠೀರವರಿಂದನೇ ಆಯಿತು. ಕರೆಕ್ಟ್. ಇವತ್ತು ಎಕ್ಕ ಏನಕ್ಕೆ ಆಗ್ತಿದೆ ಅಂದರೆ ಯುವದಿಂದನೇ ಆಯಿತು ಅಷ್ಟೇ. ಅಪ್ಪು ಸರ್ ಹೋದ್ಮೇಲೆ ಅಂದರೆ ನಾನು ಹೇಳ್ತಿರೋದು ಆ ಪ್ರಸಂಗ ಅಲ್ಲ, ಬಟ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಕೆರಿಯರ್ಗೆ ಮನಸ್ಥಿತಿ ಹೇಗಿತ್ತು ನಿಮ್ಗೆ ಅವಾಗ? ಅಫ್ಕೋರ್ಸ್ ನಿಜವಾಗ್ಲೂ ನಾನು ಆದಷ್ಟು ಆ ಇನ್ಸಿಡೆಂಟ್ ನಾನು ನೆನೆಸ್ಕೊಳ್ಳಲ್ಲ. ಬಟ್ ಮನೇಲಿ ಪ್ರತಿಯೊಬ್ಬರು ಒಂಥರ ಲೈಫ್ ನಿಂತೋಯ್ತು. ಒಂದು ಸೆಕೆಂಡ್, ಲೈಫೇ ನಿಂತೋಯ್ತು. ಯಾವ ಯೋಚನೆನೂ ಇರಲಿಲ್ಲ. ಲೈಕ್ ಆ ಪಾಯಿಂಟ್ ಆಫ್ ಟೈಮಲ್ಲೇ ನಾನು ನಮ್ಮ ಯುವ ರಣಧೀರ ಕಂಠೀರವ ಟೀಸರ್ ಎಲ್ಲ ಮಾಡಿ, ಯಾಕಂದರೆ ಎಲ್ಲ ನಾವು ಹೊಸಬ್ರು ಮಾಡಿದ್ವಲ್ಲ ಅದೇ ಥರ ಮಾಡ್ಕೊಂಡು ಹೋಗೋಣಂತೆ ಹುಡುಕಾಟ ನಡೀತಾ ಇತ್ತು. ಬಟ್ ಆ ಪಾಯಿಂಟಲ್ಲಿ ಎಲ್ಲ ನಿಂತೋಯ್ತು. ಸೊ ನನಗೂ ಐ ಫೆಲ್ಟ್ ಹೆಲ್ಪ್ಲೆಸ್. ಏನು ಮಾಡಲಿ ಮಾಡೋಕ್ಕಾಗುತ್ತಾ, ಯಾವ ಥರ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡೋಣ, ನಮ್ಮ ಕೆಲಸ ಏನಿದೆ ಮಾಡ್ಕೊಳೋಣ ಆದಷ್ಟು. ಯಾಕಂದರೆ ಮನೆ ಸುಧಾರಿಸ್ಕೊಳ್ಳೋದೇ ಒಂದು ಕೆಲಸ ಆಗಿತ್ತು ಆ ಟೈಮಲ್ಲಿ ಪ್ರತಿಯೊಬ್ರಿಗೂ. ಎಲ್ಲರೂ ವಾಪಸ್ ನಾರ್ಮಲ್ಸಿ ಬರೋಕ್ಕೇ ತುಂಬ ಟೈಮ್ ತಗೊಳ್ತು. ಬಟ್ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಯಾವುದನ್ನು ನಾನು ಪ್ಲ್ಯಾನ್ ಮಾಡಲಿಲ್ಲ. ಆ ಟೈಮಲ್ಲಿ ನನಗೆ ಹೊಂಬಾಳೆ ಫಿಲಿಮ್ಸಿಂದ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನನಗೆ ನೀವು ಕೇಳಿದ್ರಿ ಆವಾಗಲೇ, ಇವಾಗ ನಿಮ್ಮ ಸ್ಕ್ರಿಪ್ಟಲ್ಲಿ ಇದರಲ್ಲಿ ನಿಮ್ಗೆ ಯಾವುದ್ರಲ್ಲಾದರೂ ಚಾಯ್ಸ್ ಇತ್ತಾ ಅಂತ. ಎಕ್ಕ ಸಿನಿಮಾ ನನಗೆ ಚಾಯ್ಸ್ ಇತ್ತು. ಲೈಕ್ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳೋ ಚಾಯ್ಸ್ ಇತ್ತು. ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಚಾಯ್ಸ್ ಇಲ್ಲ ಅಂತ, ಲೈಕ್ ನನಗೆ ಯಾವ ಆಪ್ಷನ್ಸೇ ಇರಲಿಲ್ಲ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಕರೆಕ್ಟ್ ಟೈಮಲ್ಲಿ ಒಂದು ಟೀಮ್ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ಸೊ ಆ ಕಾನ್ಫಿಡೆನ್ಸಿಂದ ನಾನು ಇಮಿಡಿಯೇಟ್ ಅವ್ರ ಜೊತೆ ನಿಂತೆ. ದಟ್ ರಿಯಲಿ ಮ್ಯಾಟರ್ಸ್ ಅಲ್ಲ ಆ್ಯಕ್ಚುಲಿ, ಬಿಕಾಸ್ ಒಂದು ಪ್ರೊಡಕ್ಷನ್ ಹೌಸ್ ಆ ಥರ ಬಂದು ಎಸ್ ನನಗೆ ಇಟ್ ಈಸ್ ಡೆಫಿನೆಟ್ಲಿ ಇಟ್ ವಾಸ್ ಬೀನ್ ಎ ಪಾರ್ಟ್ ಆಫ್ ದ ಡಿಸ್ಕಷನ್. ಅವ್ರ ಫಿಲಮ್ ಯುವ ಟೇಕ್ ಆಫ್ ಆಗೋವಾಗ ಅದಕ್ಕಿಂತ ಮುಂಚೆ ವಾಸ್ ಎ ಪಾರ್ಟ್ ಆಫ್ ದೋಸ್ ಡಿಸ್ಕಷನ್ಸ್ ಹೊಂಬಾಳೆ ಟೀಮ್ ಅವ್ರ ಜೊತೆ. ವಿಜಯ್ ಸರ್ ಆಗಲಿ, ಪ್ರಶಾಂತ್ ಸರ್ ಆಗಲಿ, ಅವಾಗೆಲ್ಲ ಕೂತ್ಕೊಂಡು ಮಾತಾಡೋವಾಗ ಆ್ಯಕ್ಚುಲಿ ಇವ್ರ ಬಗ್ಗೆ ಮಾತಾಡೋವಾಗ ಒಂದು ಮಾತು ಹೇಳೋರು ಯಾವಾಗ್ಲೂ, ನಾವು ಕನ್ನಡ ಫಿಲಮ್ ಪ್ರೊಡ್ಯೂಸರ್ಸ್ ಆಗಿ ನಮ್ಮಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರನ್ನ ನಾವು ಕಾಸ್ಟ್ ಮಾಡ್ಬೇಕು, ಈ ಫಿಲಮ್ಗೆ ಒಂದು ಫಿಲಮ್ ಮಾಡಬೇಕು ಅವ್ರಿಗೆ ಅಂತ ಈ ಮಾತಾಡೋರು ಅವರು. ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಬೇರೆ ಏನೂ ಅಲ್ಲ, ನಮ್ಗೆ ಅವ್ರನ್ನ ನಾವು ತೊಗೊಂಬಂದ್ಬಿಟ್ಟು ಒಂದು ಫಿಲಮ್ ಮಾಡಬೇಕು, ಒಂದು ಒಳ್ಳೆ ಫಿಲಮ್ ಮಾಡೋಣ. ಆ್ಯಂಡ್ ಆಲ್ ಏನಕ್ಕೆ ಅಂದರೆ ಬಿಕಾಸ್ ಹಿ ಹ್ಯಾಸ್ ದಿ ಕೆಪಬಿಲಿಟಿ. ದಟ್ ಈಸ್ ಅಗೇನ್ ಅವ್ರು ಹೇಳಿದಾಗೆ ಅವ್ರ ಟೀಸರಿಂದ ಬಂದಿದ್ದು. ಟೀಸರಿಂದ ಇಟ್ ಇಸ್ ನಾಟ್ ಲೈಕ್ ಸರ್. ನನ್ನ ಪ್ರಕಾರ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಈ ಕಾನ್ವರ್ಸೇಷನ್ ಸುಮಾರು ಜನ ಜೊತೆ ಮಾಡಿದ್ದೀನಿ. ಏನೇ ಇರಬಹುದು, ಯಾವುದೇ ಫ್ಯಾಮಿಲಿ ಲೆಗಸಿ ಇರಬಹುದು, ಅಂದರೆ ನೆಪೋಟಿಸಮ್, ನೆಪೋಕಿಡ್ ಅಂತ ಏನೇ ಹೇಳ್ಬೋದು. ಈಗಲ್ಲ, ಮುಂಚೆಯಿಂದನೂ ಜನ ಹೀ ಶುಡ್ ಪ್ರೂವ್ ಹಿಮ್ಸೆಲ್ಫ್. ಅಂದರೆ ಯಾರೇ ಬಂದರು, ಇಫ್ ದ ಫಿಲಮ್ ಡಸಂಟ್ ಡೂ ವೆಲ್ ಅಂದರೆ ಅಲ್ಲಿಗೆ ಎಂಡ್ ಆಫ್ ದಟ್ ಅಂತಾನೆ. ಓಕೆ, ಈಸ್ ನಾಟ್ ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂತಲ್ಲ. ನೋ ಮ್ಯಾಟ್ರ್ ವಾಟ್ ನಿಮ್ಮ ಸರ್ನೇಮ್ ಇರಬಹುದು ಯುವ ರಾಜ್ಕುಮಾರ್, ಬಟ್ ಸ್ಟಿಲ್ ಇಟ್ ಈಸ್ ಯುವ ಫಸ್ಟ್. ಅಂದರೆ ನೀವು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಸಾವುಕಾರರ ಹತ್ರ ಕಾರ್ ಇರುತ್ತೆ, ಕಾರ್ ಓಡ್ಸಕ್ಕೆ ಅವನೇ ಕಲಿಬೇಕಲ್ವಾ? ಅಷ್ಟೇ ಅದು. ಅಫ್ಕೋರ್ಸ್ ಸಿ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಪ್ರೆಸ್ ಮೀಟ್, ಅಲ್ಲೂ ಕೇಳಿದ್ರು, ನಿಮ್ಮ ಹತ್ರ ಕೇಳಿದ್ರು ಲಕ್ಸುರಿ ಇತ್ತು ನಿಮಗೆ, ನೀವು ಪ್ರಿವಿಲೇಜ್ ಇತ್ತು ಅಂತ ಏನೋ ಮಾತಾಡಿದ್ರಲ್ವಾ. ಆಬ್ವಿಯಸ್ಲಿ ಹಿ ಹ್ಯಾಸ್ ಎ ಪ್ರಿವಿಲೇಜ್, ರೈಟ್? ವಾಟ್ ಈಸ್ ಎ ಪ್ರಿವಿಲೇಜ್? ದಟ್ ಹಿ ಹ್ಯಾಸ್ ಕಮ್ ಫ್ರಮ್ ಅ ಫ್ಯಾಮಿಲಿ ವಿಚ್ ಹ್ಯಾಸ್ ಎ ಲೆಗಸಿ. ಬಟ್ ಡಸ್ ದಟ್ ಮೀನ್ ದಟ್ ಪೀಪಲ್ ವಿಲ್? ಅವ್ರು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರು ಅವತ್ತು ಪ್ರೆಸ್ ಮೀಟಲ್ಲಿ. ಜನ ಒಪ್ಪಬೇಕಲ್ಲ. ಕರೆಕ್ಟ್, ಯಾ, ಪ್ರಿಸೈಸ್ಲಿ. ಎಂತೆಂಥದ್ದನ್ನೋ ಜನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಜನ ಒಪ್ಪಿದ್ರೆ ಅಲ್ವಾ ಯುವರಾಜ್ ಕುಮಾರ್. ಆ ಒಪ್ಪಿಗೆ ಇದೆ ಅಂತಾನೆ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ಆ ನಂಬಿಕೆ ಮೇಲೆ ನಾವು ಇನ್ನೊಂದು ಸಿನಿಮಾ ಮಾಡ್ತೀವಿ. ನಿಜವಾಗ್ಲೂ ನನ್ನ ಪ್ರಿವಿಲೇಜ್ ಏನಂತ ನಾನು ಹೇಳಲ್ಲ. ಇವಾಗ ಚಿಕ್ಕ ವಯಸ್ಸಿಂದ ಎಲ್ಲರೂ ಸಮ್ಮರ್ ವೆಕೇಶನ್ಸ್, ಮಕ್ಳಿಗಂದರೆ ಸಮ್ಮರ್ ವೆಕೇಶನ್ ಅಂದರೆ ಈ ಊರಿಗೆ ಹೋಗೋಣ, ಆ ಊರಿಗೆ ಹೋಗೋಣ, ಎಲ್ಲ ಒಂದು ಕಡೆ ಫ್ಯಾಮಿಲಿ ಒಂದು ಟ್ರಿಪ್ ಹಾಕೋಣ. ನಮಗೆ ಸಮ್ಮರ್ ವೆಕೇಶನ್ ಎಲ್ಲಿ ಯಾವ ಶೂಟಿಂಗ್ ನಡೀತಾ ಇದೆ, ಯಾರು ಔಟ್ಡೋರ್ ಶೂಟಿಂಗ್ ಮಾಡ್ತಾರೆ. ಸೊ ನನಗೆ ಆ್ಯಸ್ ಎ ಚೈಲ್ಡ್ ಚಿಕ್ಕ ವಯಸ್ಸಿಂದನೇ ನನಗೆ ಶೂಟಿಂಗಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ದ್ಯಾಟ್ ವಾಸ್ ಮೈ ಪ್ರಿವಿಲೇಜ್. ಆ್ಯಂಡ್ ಇವತ್ತು ನಾನು ಶೂಟಿಂಗ್ ಫಸ್ಟ್ ಸಿನಿಮಾ ಶೂಟ್ ಮಾಡಿದಾಗಲೂ ಅಥವಾ YRK ಶೂಟ್ ಮಾಡಿದಾಗಲೂ ನನಗೆ ಯಾವತ್ತೂ ಸೆಟ್ ಅನ್ನೋದು ನನಗೆ ಹೊಸದು ಅನಿಸ್ತಿಲ್ಲ. ಯಾಕಂದರೆ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ನಾನು ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದು ನೋಡಿರೋದು. ಸೊ ನನಗೆ ಆ ಅಟ್ಮಾಸ್ಫಿಯರ್ ಇದೆಯಲ್ಲ, ನನಗೆ ಮೋಸ್ಟ್ ಕಂಫರ್ಟಬಲ್ ಅಟ್ಮಾಸ್ಫಿಯರ್
ಎಲ್ಲಿ ನಾನು ನಂತರ ಇರ್ತೀನಲ್ಲ, ಈ ಇಂಟರ್ವ್ಯೂಲೂ ಅಲ್ಲ, ಆಚೆಗಡೆನೂ ಅಲ್ಲ, ಎಲ್ಲೂ ಅಲ್ಲ, ಶೂಟಿಂಗ್ ಸ್ಪಾಟಲ್ಲಿ ನಿಜವಾಗ್ಲೂ ನಾನು ಏನು ಅಂತ ನೋಡ್ಬೇಕಂದ್ರೆ ನೀವು ಶೂಟಿಂಗ್ ಸ್ಪಾಟಿಗೆ ಬರಬೇಕು. ಆ್ಯಕ್ಚುಲಿ ನಂಗೊಬ್ಬರು, ನಾನು ಆಫ್ ಕ್ಯಾಮ್ರಲ್ಲಿ ಅವ್ರ ಹೆಸರು ಹೇಳ್ತೀನಿ, ಬಟ್ ಒಬ್ಬರು ಮೆನ್ಷನ್ ನಂಗೆ ಹೇಳಿದ್ರು, ಅವ್ರು ನಿಮ್ಮ ಶೂಟಿಂಗ್ ನೋಡೋಕೆ ಬಂದಿದ್ರಂತೆ. ಸೊ ನೋಡೋಕೆ ಬಂದಾಗ ಸುಮಾರು ಒಂದು ಸೀಕ್ವೆನ್ಸ್ ಏನೋ ಮಾಡ್ತೀರಂತೆ, ಒಂದು 20 ಟೇಕು, ಅದು ವಾಡೆಬರ್ ಹಿ ಜಸ್ಟ್ ಸೆಡ್ ಒಂದು 15-20 ಟೇಕ್ ಆಯಿತು ಅಂತ. ಅಲ್ಲಿ ಬೇರೆ ಯಾರ್ದೋ ಎರರು ಅಂತ ಆ ಥರ ಅಂತೆಲ್ಲ ಇದು ಅಂತ. ಈ ಸೆಡ್ ಹಿ ನ್ಯೂ ದಟ್ ಓಕೆ ದಿಸ್ ಇಸ್ ನಾಟ್ ಆಗ್ತಿರೋದು, ಬೇರೆಯವ್ರು ಯಾರ್ದೋ ಎರರ್ ಇದೆ, ಬಟ್ ಹಿ ನ್ಯೂ ದಟ್ ಅಂತ. ಬಟ್ ಹಿ ವಾಸ್ ಸಿನ್ಸಿಯರ್ಲಿ ಸರೆಂಡರಿಂಗ್ ಟು ದಟ್. ನೀನು 20 ಸಲ ಕರಿತ್ಯಾ, 21 ಸಲ ಕರಿತ್ಯಾ, ನಾನು ಅದೇ ಮಾಡ್ತಿದ್ದೀನಿ, ಬಿಕಾಸ್ ಐ ಆಮ್ ಜಸ್ಟ್ ಸರೆಂಡರಿಂಗ್ ಟು ಯು ಅಂದರೆ ದ ಡೈರೆಕ್ಟರ್. ಏನು ಹೇಳ್ತೀನಿ ಅದನ್ನೇ ಮಾಡ್ತೀವಿ. ಅವ್ರು ಹೇಳಿದ್ರು, ಸರ್ ಅವತ್ತೇ ನಾನು ಡಿಸೈಡ್ ಮಾಡಿಕೊಂಡೆ ಹಿ ಈಸ್ ಹಿಯರ್ ಟು ಬಿಕಮ್ ಬಿಗ್. ಯಾರು ಹೇಳಿದ್ರು ಥ್ಯಾಂಕ್ ಯು. ನನಗೆ ಕನೆಕ್ಟ್ ಆಗ್ತಿಲ್ಲ, ಆಮೇಲೆ ಹೇಳಿ ನನಗೆ. ವಾಟ್ ಇಸ್ ದಿ ಮೇಜರ್ ಡಿಫ್ರೆನ್ಸ್ ನಿಮಗೂ ವಿನಯ್ಗೂ? ನಿಮ್ಮ ಪ್ರಕಾರ ಏನು ಡಿಫ್ರೆನ್ಸ್ ಇರ್ಬೋದು, ವ್ಯತ್ಯಾಸ ಆ್ಯಂಡ್ ಸಿಮಿಲಾರಿಟಿ ಕೂಡ? ಸಿಮಿಲಾರಿಟಿ ಅಫ್ಕೋರ್ಸ್, ತುಂಬಾ ಜನ ನನ್ನನ್ನು ನೋಡಿ ಅವ್ನು ಅನ್ಕೊಂಡಿದ್ದಾರೆ, ಅವ್ನು ನೋಡಿ ನನ್ನ ಅನ್ಕೊಂಡವ್ರು. ಗಡ್ಡ ಎಲ್ಲ ಎಸ್ಪೆಷಲಿ ಗಡ್ಡ ಬಂದ್ಮೇಲೆ ಎಷ್ಟೊಂದು ಸತಿ ಸರ್ ಎಲ್ಲೋ ಡಿನ್ನರ್ಗೆ ಹೋಗಿರ್ತೀವಿ, ಅವ್ನ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ ಎಲ್ಲ ಬಂದು ನನ್ನನ್ನು ಮಾತಾಡ್ತಿದ್ರು. ನಾನು ಹೇಳಕ್ ಹೋಗಲ್ಲ, ನಾನು ಹಂಗೆ ಮ್ಯಾನೇಜ್ ಮಾಡ್ಬಿಡ್ತೀನಿ, ಎಷ್ಟೋ ವರ್ಷ ಆಯ್ತು ಸಿಕ್ಕಿ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ಅವ್ನಿಗೆ ಹೇಳ್ತೀನಿ ನಿನ್ನ ಫ್ರೆಂಡ್ ಸಿಕ್ಕಿಲ್ಲ ಅಂತ. ಸೊ ಅಫ್ಕೋರ್ಸ್ ಸಿಮಿಲಾರಿಟೀಸ್ ಅದು. ಡಿಫ್ರೆನ್ಸಸ್ ಅಂದರೆ ನನ್ನ ಪ್ರಕಾರ ನಮ್ಮ ಅಣ್ಣ ನನಗಿಂತ ಈಸ್ ಮೋರ್ ಪೀಸ್ಫುಲ್. ಅಫ್ಕೋರ್ಸ್ ನಮ್ಮ ಇಬ್ರಿಗೂ ನೇಚರ್ ಅಂದರೆ ಪ್ರಾಣ, ಅವನಿಗೊಂಚೂರು ಜಾಸ್ತಿ ಇಷ್ಟ. ಬಟ್ ನನ್ನ ಪ್ರಕಾರ ಡಿಫ್ರೆನ್ಸಸ್ಗಿಂತ ಸಿಮಿಲಾರಿಟೀಸೇ ಜಾಸ್ತಿ ಇದೆ. ಡಿಫ್ರೆನ್ಸಸ್ ತುಂಬ ಕಮ್ಮಿ. ಹೌದಾ? ನಿಜವಾಗ್ಲೂ ತುಂಬ ಸಿಮಿಲಾರಿಟೀಸ್ ಇದೆ. ಟು ನೇಮ್ ಫ್ಯೂ ಸಿಮಿಲಾರಿಟೀಸಾ ಡಿಫ್ರೆನ್ಸಸಾ? ಸಿಮಿಲಾರಿಟೀಸ್ ಐ ಮೀನ್ ಸಿಮಿಲಾರಿಟೀಸ್ ಎವ್ರಿಥಿಂಗ್. ಊಟದಿಂದ ಹಿಡಿದು ನಾವು ಇಷ್ಟಪಡುವಂಥ ಸಿನಿಮಾ. ಇವಾಗ ಅವ್ನಿಗೆ ಇಷ್ಟ ಆಗೋ ಪ್ರತಿ ಸಿನಿಮಾ ಅವ್ನಿಗೆ ಗ್ಯಾರಂಟಿ ಗೊತ್ತು ನನಗೆ ಇಷ್ಟ ಆಗೇ ಆಗುತ್ತೆ ಅಂತ. ನನಗೆ ಇಷ್ಟ ಆಗೋ ಪ್ರತಿ ಸಿನಿಮಾ ಅವ್ನಿಗೆ ಇಷ್ಟ ಆಗೇ ಆಗುತ್ತೆ. ಇದ್ರಲ್ಲಿ ಯಾವತ್ತೂ ಮಿಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಅವ್ನು ಸಜೆಸ್ಟ್ ಮಾಡೋ ಸಿನಿಮಾ ನಾನು ನೋಡ್ಬಿಟ್ಟೆ ಈ ಚೆನ್ನಾಗಿಲ್ಲ ಸಿನಿಮಾ ಅಂತ ಇವತ್ತು ತನಕ ಆ ಸಿಚುವೇಶನೇ ಬಂದಿಲ್ಲ, ಒಂದು ಸತಿನೂ ಬಂದಿಲ್ಲ. ಸೊ ನಾವು ಇಷ್ಟಪಡೋಂಥ ಸಿನಿಮಾ ಒಂದೇ ಥರ, ನಾವು ತಿನ್ನೋ ಊಟ ಒಂದೇ ಥರ. ಇಬ್ರಿಗೂ ನಮಗೆ ಪ್ರಾಣಿಗಳಂದರೆ ಸಖತ್ ಇಷ್ಟ, ಸಿಕ್ಕಾಬಟ್ಟೆ ಪ್ರಾಣ. ಎಷ್ಟು ಏಜ್ ಡಿಫ್ರೆನ್ಸು ನಿಮ್ಮಿಬ್ರು? 4 ವರ್ಷ. ಓಕೆ, 4 years is like still fine. Still ಅಲ್ಲ, ಒಂಥರ ಆರಾಮ್ಸೆ. ನಾನು ನಮ್ಮ ಅಣ್ಣ ಒಂಥರ ಫ್ರೆಂಡ್ಸ್ ಥರ, ಪ್ರತಿಯೊಂದು ವಿಷಯ ಮಾತಾಡ್ತೀವಿ, ಫ್ರೆಂಡ್ಸ್ ಥರ ಮಾತಾಡ್ತೀವಿ. ಮೋಸ್ಟ್ ಕಾಮನ್ ಪ್ರಶ್ನೆ ಪ್ರೆಸ್ ಮೀಟಲ್ಲೂ ಬಂದಿದ್ದಿಲ್ಲ, ಟೀಸರ್ ನೋಡಿದ್ಮೇಲೆ ಅನ್ಸಿದ್ದು, ಜಾಕಿ ರೆಫರೆನ್ಸ್ ಇದೆಯಾ? ಯಾವ ಥರ? ಇನ್ ಟರ್ಮ್ಸ್ ಆಫ್ ಕೋರ್ಸ್ ದಿ ಲುಕ್ ಆ್ಯಂಡ್ ಫೀಲ್ ಬಂದಾಗ ಸುಮಾರು ಜನ ಫಸ್ಟ್ ಬಂದಾಗ ಇದು ಜಾಕಿ ಥರನೇ ಇರ್ಬೋದು, ಓ ಇವರು ಮತ್ತೆ ಇದೊಂಥರ ಪೊಸಿಷನಿಂಗ್ ಕೊಡ್ತಾ ಇದ್ದಾರಾ, ರೋಹಿತ್ ಇಸ್ ಪ್ರಿಟಿ ಸ್ಮಾರ್ಟ್ ಇನ್ ಗೆಟಿಂಗ್ ಅಪ್ಪು ಸರ್ ಒಂದು ಇದನ್ನ ಒಂದು ಲೇಯರ್ಸ್ ತೊಗೊಂಬರೋಣ. ಸೋ ಮೆನಿ ಕ್ವಶನ್ಸ್ ರನ್ನಿಂಗ್ ಇನ್ ಪೀಪಲ್ಸ್ ಮೈಂಡ್. ಇನ್ಸ್ಪಿರೇಷನ್ ಇದೆಯಾ ಅಂತ ಕೇಳಿದ್ರೆ ಇನ್ಸ್ಪಿರೇಷನ್ ಸುಮಾರು ವಿಷಯಗಳಿದೆ, ಡೆಫಿನೆಟ್ಲಿ ಇದೆ. ನಾಟ್ ಜಸ್ಟ್ ಜಾಕಿ. ಅಗೇನ್ ಆ ಪಾಯಿಂಟು ಹೇಳ್ಬಿಡ್ತೀನಿ. ನಾನು ಆಗಲೇ ಪ್ರಾಬ್ಲಿ ಈ ಇಂಟರ್ವ್ಯೂ ಶುರು ಆಗೋಕ್ಕಿಂತ ಮುಂಚೆ ಹೇಳಿದ್ನಲ್ಲ ನಾನು, ಇವಾಗ ಕೆಲವು ಶಾರ್ಟ್ ಟೇಕಿಂಗ್ಸ್ ಇರುತ್ತೆ. ನಾನು ಸತ್ಯ ಹೆಗ್ಡೆ ಅವ್ರ ಹತ್ರ ಹೇಳ್ತಾ ಇರ್ತೀನಿ, ಸರ್ ಒಂದು ನೀವು ಓಮ್ ಫಿಲಮಲ್ಲಿ ಶಿವಣ್ಣ ಅವ್ರ ಎಂಟ್ರಿ ಸೀಕ್ವೆನ್ಸು ಕ್ಯಾಮ್ರಾ ಮೂವ್ ಆಗುತ್ತೆ ಗೊತ್ತಾ, ಒಂದೇ ಸಿಂಗಲ್ ಟೇಕಲ್ಲಿ ಹಿಂಗೆ ಜಿಗಿ 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 ಅಂತ ಹೋಗ್ಬಿಟ್ಟು ಶಿವಣ್ಣ ಅವ್ರ ಮೇಲೆ ಹೋಗುತ್ತಲ್ಲ, ಆ ಥರದ್ದು ಒಂದು ಟೇಕಿಂಗ್ ತೊಗೊಳ್ಳೋಣ ಅಂತೀವಿ, ಆಯಿತಾ. ಸೊ ಈ ಥರದ ಇನ್ಸ್ಪಿರೇಷನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ ಡೆಫಿನೆಟ್ಲಿ ನಾನು ಆ ಟೀಸರಲ್ಲಿ ನೀವೇನು ಅವ್ರ ಲುಕ್ ನೋಡಿದಿರಲ್ಲ, ಅದನ್ನು ಆಬ್ವಿಯಸ್ಲಿ ನಾನು ಆ ಫೈಟಿಂದನೇ ಅದನ್ನು ನಾನು ಹೇಳ್ದೇ ಇರೋಕ್ಕಾಗಲ್ಲ. ಬಟ್ ಜಾಕಿ ರೆಫರೆನ್ಸ್ ಅಂತ ಅಂದಾಗ ನಾನು ರೆಫರೆನ್ಸ್ ಸೋಲ್ದು ತೊಗೊಂಡಿದ್ದೀನ, ಅಥವಾ ಇವ್ರನ್ನ ನಾನೇನೋ ಬಿಲ್ಡಪ್ ಮಾಡೋದಕ್ಕೆ ಅಪ್ಪು ಸರ್ ಹೆಸರು ಯೂಸ್ ಮಾಡ್ತಿದ್ದೀನ, ಇನ್ನೇನೋ ಮಾಡ್ತಾಯಿದ್ದೀನ, ಅದನ್ನ ಮಾಡಿಲ್ಲ. ಇನ್ನೂ ಒಂದು ಅದಕ್ಕೆ ಸಬ್ಟೆಕ್ಸ್ಟಲ್ಲಿ ಈಗ ಎಕ್ಕ ಅಂತ ತೊಗೊಂಡ್ರೆ, ಎಕ್ಕ ರಾಜಾರಾಣಿನ ಹಾಡಿಂದ ಅಂತ ತೊಗೋಬೋದು, ಆಮೇಲೆ ಸೂರಿ ಸರ್ದು ಶೇಡ್ ಅಂತ ಅಂದ್ಕೋಬೋದು, ಜಾಕಿ ಅಗೇನ್ ಸೂರಿ ಸರ್ದು ಬಂತು. ಪ್ರಾಯಶಃ ಈ ನಾನು ಇಟ್ ವಾಸ್ ಜಸ್ಟ್ ಇಟ್ ಕೇಮ್ ಔಟ್ ಮೈ ಮೈಂಡ್. ರೋಹಿತ್ ಏನಾದ್ರು ಒಂದು ಕಡೆ ದಯವಿಟ್ಟು ಗಮನಿಸಿ, ಅಥವಾ ರತನ್ ಪ್ರಪಂಚ ಒಂದು ಸ್ಟ್ಯಾಂಪ್ ಇರೋ ಥರ ಇದ್ದಿದ್ದು, ಈಸ್ ರೋಹಿತ್ ಒಂಥರ ಗೆಟಿಂಗ್ ಇನ್ಕ್ಲೈನ್ ಟು ಬೇರೆ ಪ್ರಪಂಚ, ಸೂರಿ ಥರ ಪ್ರಪಂಚಕ್ಕೆ ಹೋಗ್ತಿದ್ದಾರಾ ಅಂತ ನನಗನ್ನಿಸ್ತು. ಡು ಯು ಥಿಂಕ್ ಸೊ? ನೋ ನೋ, ಸೂರಿ ಸರ್ ಥರ ಸಿನಿಮಾ ಮಾಡ್ತಿದ್ದಾರೆ, ನಾನು ನನ್ನ ಥರ ಸಿನಿಮಾ ಮಾಡ್ತಾಯಿದ್ದೀನಿ. ಏನಾಗತ್ತೆ ಗೊತ್ತಾ, ಸೂರಿ ಸರ್ ಒಂದು ಟೆಂಪ್ಲೇಟ್ ಕ್ರಿಯೇಟ್ ಮಾಡಿರ್ತಾರೆ,
ರೈಟ್. ಆ ಟೆಂಪ್ಲೇಟಲ್ಲಿ ಸತ್ಯ ಹೆಗ್ಡೆ ಅವರು ಹಿ ವಾಸ್ ಅ ಪಾರ್ಟ್ ಆಫ್ ಸೂರಿ ಸರ್ಸ್ ಟೆಂಪ್ಲೇಟ್, ರೈಟ್. ಹಿ ವಾಸ್ ಒನ್ ಆಫ್ ದಿ ವಿಷನ್ಸ್ ಆಫ್ ಸೂರಿ ಸರ್ ಫಿಲ್ಮ್ಸ್ ಆವಾಗ ಸತ್ಯ ಹೆಗ್ಡೆ ಅವರು. ಅವ್ರು ಇವಾಗ ನಮ್ಮ ಫಿಲಮ್ಗೆ DOP ಆಗಿ ಬಂದಿದ್ದಾರೆ. ಸೊ ದ ಐ ವಿಚ್ ಇಸ್ ಸೀಯಿಂಗ್ ದಿ ವರ್ಲ್ಡ್, ಇವಾಗ ನಾನೇನೋ ಒಂದು ವಿಷನ್ ಇಟ್ಕೊಂಡಾಗ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವರೊಂದು ಕಣ್ಣಲ್ಲಿ ಆ ವಿಷಯ ನೋಡ್ತಿರೋದು, ಅದು ಸಿಮಿಲಾರಿಟಿ ಕಂಡಿರ್ಬೋದು. ಕರೆಕ್ಟ್, ಪ್ರಿಸೈಸ್ಲಿ ಕರೆಕ್ಟ್, ರೈಟ್. ಆ್ಯಂಡ್ ನೀವು ಇವಾಗ ಈ ಫಿಲಮ್ ನೋಡಿದಾಗೂ, ರತ್ನ ಪ್ರಪಂಚ ನೋಡಿದಾಗೂ, ಇನ್ನೊಂದು ಯಾವುದೋ ನನ್ನ ಸಿನಿಮಾ ನೋಡಿದಾಗೂ, ದ ವರ್ಲ್ಡ್ ಕ್ರಿಯೇಷನ್ ಇದೆಯಲ್ಲ, ಇಟ್ ವಿಲ್ ಬಿ ವೆರಿ ಸಿಮಿಲರ್. ಅಗೇನ್ ಅದೇ ಏನಾಗತ್ತೆ ಗೊತ್ತಾ, ಈಗ ಆಬ್ವಿಯಸ್ಲಿ ಅದೇ ಅಪ್ಪು ಸರ್ ರೆಫರೆನ್ಸ್ಗೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ಅಲ್ವಾ. ಸೊ ಇಫ್ ಇಟ್ ವಾಸ್ ನಾಟ್ ಅಪ್ಪು ಸರ್ಸ್ ರೆಫರೆನ್ಸ್, ಆರ್ ಇಫ್ ಇಟ್ ವಾಸ್ ನಾಟ್ ಯುವ ಅವ್ರಿಗೆ ಆ ರೆಫರೆನ್ಸ್ ನಾವು ತೊಗೋತಿರ್ಲಿಲ್ಲ ಅಂತಾಗಿದ್ದರೆ ಇದು ಯಾವ ಮಾತು ಬರ್ತಾ ಇರಲಿಲ್ಲ ಅಲ್ವಾ. ಸೊ ನಂದೊಂದು ಯೋಚನೆ ಏನು ಅಂತಂದರೆ, ಅಪ್ಪು ಸರ್ ಹೇಗೆ ಅಣ್ಣವರ ಒಂದು ನೆರಳಿಂದ ಆಚೆ ಬಂದು ಅಪ್ಪು ಅಂತ ಒಂದು ಆದರೂ ಗೊತ್ತಾ, ದಟ್ ಈಸ್ ವಾಟ್ ಯುವ ಹ್ಯಾಸ್ ಆ್ಯಂಡ್ ಯುವ ವಿಲ್ ಬಿ. ಕರೆಕ್ಟ್. ಆ್ಯಂಡ್ ಈವನ್ ದಿಸ್ ಫಿಲಮ್, ಈಗ ಎಕ್ಕ ಅಂತ ಬಂತಲ್ಲ, ನನ್ನ ವೆರಿ ಫಸ್ಟ್ ಕ್ವೆಶನ್ ವಾಸ್ ವಾಟ್ ಈಸ್ ಎಕ್ಕ, ಅದಕ್ಕೆ ನಾನು ಆನ್ಸರ್ ಮಾಡಿದೆ. ಈಗ ಎಕ್ಕ ರಾಜಾರಾಣಿ ರೆಫರೆನ್ಸ್ ಕೊಟ್ರ, ಆಬ್ವಿಯಸ್ಲಿ ನಾನು ಫಸ್ಟ್ ಆ್ಯಕ್ಚುಲಿ ಟೈಟ್ಲ್ ಇಟ್ಟಿದ್ದೆ ಎಕ್ಕ ರಾಜಾರಾಣಿ ಅಂತ. ಅದು ನಮ್ಗೆ ಟೈಟಲ್ ಸಿಗಲಿಲ್ಲ ಅಂತ ನಾವು ಎಕ್ಕ ಅಂತ ಇಟ್ಟಿದ್ದು. ಆ್ಯಂಡ್ ಎಕ್ಕ ರಾಜ ರಾಣಿ ಅಂತ ಇಡ್ಬೇಕಂತ ನಾವು ಅಂದ್ಕೊಂಡಿದ್ದು ನಮ್ಮ ಕತೆ ನೋಡ್ಕೊಂಡೇನೆ. ಯಾಕಂದರೆ ಸಿನಿಮಾ ನೋಡಿದಾಗ ಎಕ್ಕ ಯಾರು, ರಾಜ ಯಾರು, ರಾಣಿ ಯಾರು ಅಂತಾನು ನಿಮ್ಗೆ ಅನ್ಸ್ಬೋದಿತ್ತು ಅಂತ ನಾವು ಅಂದ್ಕೊಂಡ್ವಿ. ಸಿನಿಮಾ ಅಲ್ಲ, ಡೈಲಾಗ್ ಇದೆ, ಬೇರೆಯವ್ರ ಹತ್ರ ಯಾರ್ದೋ ಹತ್ರ ಇತ್ತು. ಸೊ ನಾವು ಅದನ್ನು ಮಾಡೋಕ್ಕಾಗಲಿಲ್ಲ, ಎಕ್ಕ ಅಂತ ಇಟ್ವಿ. ಆ್ಯಂಡ್ ಇನ್ನೊಂದೇನೋ ಯಾವುದೋ ರೆಫರೆನ್ಸ್ ಹೇಳಿ, ಸೂರಿ ಸರ್ ರೆಫರೆನ್ಸು, ಅದು ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್, ಬಿಕಾಸ್ ನಾನು ನಮ್ಮದೇ ಆದಂಥ ಒಂದು ಏನೋ ಒಂದು ಮಾಡಿರೋವಾಗ ಐ ಡೋಂಟ್ ವಾಂಟ್ ಟು ಡೂ ಸಮ್ ಒನ್ ಎಲ್ಸ್ ವರ್ಕ್. ಎಸ್ಪೆಷಲಿ ಸೂರಿ ಸರ್ ಅಂತ ಗ್ರೇಟ್ ಡೈರೆಕ್ಟರ್ನ ನಾನು ಮಿಮಿಕ್ಕೇ ಮಾಡೋಕ್ಕಾಗಲ್ಲ. ನಾವು ಏನೇ ಆದರೂ ಅವರಿಂದ ಏನಂತಾರೆ ಕಲಿಕೆ ಇದೆ ಹೊರತು ನಾವು ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಹೆಂಗೆ ಸಾಧ್ಯ. ಸರ್ ಹೇಳ್ದಂಗೆ ಅಪ್ಪು ಸರ್ನ ನೀವು ಕಾಣ್ತಿದ್ದೀರ ಅಂದರೆ ಗ್ರೇಟ್ ಅದು, ಬಟ್ ಹೀ ಕಾಂಟ್ ರೀಕ್ರಿಯೇಟ್ ಅಪ್ಪು ಸರ್. ಹೀ ಹ್ಯಾಸ್ ಎ ಡಿಫ್ರೆಂಟ್ ಐಡೆಂಟಿಟಿ, ಹೀ ಹ್ಯಾಸ್ ಎ ಡಿಫ್ರೆಂಟ್ ಇಂಡಿವಿಜುವಾಲಿಟಿ. ಈ ಸಿನಿಮಾಗೂ ಅಷ್ಟೇ ಬೇರೆದೇ ಐಡೆಂಟಿಟಿ ಇದೆ. ಅದು ಡೆಫಿನೆಟ್ಲಿ ನೀವು ಸಿನಿಮಾ ನೋಡೋದ್ಮೇಲೆ ನೀವೇ ಹೇಳ್ತೀರಾ. ಬಟ್ ಡು ಯು ಥಿಂಕ್ ಸೊ, ಲೈಕ್ ಈಗ ದಟ್ಸ್ ಎ ವೆರಿ ಗುಡ್ ಪಾಯಿಂಟ್ ಯು ಸೆಡ್. ಈಗ ಸೂರಿ ಸರ್ ಅಂದರೆ ಒಂದು ಟೆಂಪ್ಲೇಟ್ ವರ್ಲ್ಡ್ನ ಹಿ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಈಗ ದುನಿಯಾದಿಂದ ತೊಗೊಂಡ್ರು ಕೂಡ ಮಧ್ಯದಲ್ಲಿ ಇದನ್ನು ಬಿಟ್ಕೊಂಡು ದೊಡ್ಡ ಮನೆ ಹುಡುಗ ಆ ಥರ ಇಟ್ಕೊಂಡ್ರು, ಇನ್ನು ಲಾಸ್ಟ್ ಬ್ಯಾಡ್ ಮ್ಯಾನರ್ಸ್ವರೆಗೂ ತೊಗೊಂಡ್ರು ಸೂರಿ ಸರ್ದು ಒಂದು ವರ್ಲ್ಡ್ ಕ್ರಿಯೇಟ್ ಆಗಿರುತ್ತೆ. ಹಾಗಂತ ಈಗ ವಿಜಯ್ ಸರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅನ್ಸುತ್ತೆ ನಮಗೆ, ಓಕೆ ದಿಸ್ ಇಸ್ ಇವರು ದುನಿಯಾಲಿ ಪಾರ್ಟ್ ಆಗಿರೋದ್ರಿಂದ ಆ ವರ್ಲ್ಡ್ ಕೂಡ ಹಾಗೆ ಇದೆ ಅಂತ. ಬೇರೆಯವರು ಈಗ ರೌಡಿಗಳು ವರ್ಡ್ನ ಮಾಡಿದ್ರೆ, ರೌಡಿಗಳು ಅಥವಾ ಒಂದು ಗ್ಯಾಂಗ್ಸ್ಟರ್ ವಾಟ್ ಎವರ್ ಅಂತ ಮಾಡಿದಾಗ ಸಮ್ವೇರ್ ದೇ ವಿಲ್ ಟೆನ್ ಟು ರಿಲೇಟ್ ದಟ್ ಓ ಇದು ಇವ್ರ ವರ್ಲ್ಡ್ ಅಂತ ಪ್ರಾಯಶ ಆಗ್ಬಿಡ್ತದೆ. ಆಗದೇನು ಇರಬಹುದಲ್ವಾ, ಬೇರೆ ನಿಮ್ಮ ದೃಷ್ಟಿಕೋನದಲ್ಲಿ ನೋಡಿರ್ಬೋದು. ಅದನ್ನ ಪ್ರಾಬಬ್ಲಿ ಅವ್ರು ಇನ್ನೂ ಸಿನಿಮಾ ನೋಡಿಲ್ವಲ್ಲ, ಹಾಗಾಗಿ ಅನ್ಸ್ಬೋದು ಅಷ್ಟೇ. ಬಿಕಾಸ್ ಎಕ್ಕ ನೋಡಾದ್ಮೇಲೆ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಫೀಲ್ ಆಫ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್. ಕರೆಕ್ಟ್. ಅದು ಇವಾಗ ಏನಾಗ್ತಿದೆ ಅಂತಂದರೆ, ನಾವಿನ್ನೂ ಕೂಸು ನಾವು ಇನ್ನೂ ಅವ್ರು ನೋಡಿಲ್ಲ ನಮ್ಮನ್ನು. ಕರೆಕ್ಟ್ ಟ್ರೂ, ಐ ಅಕ್ಸೆಪ್ಟ್ ಇಟ್. ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಇವಾಗ ಟೀಸರಲ್ಲಿ ನಾವು ಆ ಲುಕ್ ಬಿಟ್ಟಿದ್ದೀವಿ ಅಂದರೆ ಆಬ್ವಿಯಸ್ಲಿ ದ ಥಾಟ್ ವಾಸ್ ನನಗೆ ಜಾಕಿದೇನಿದೆಯಲ್ಲ ಆ ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಹೊಡಿತಾರೆ ಅನ್ನೋದು. ಬಟ್ ಜಾಕಿ ಈ ಕಥೆಯಲ್ಲಿ ನಾವು ಇಂಬೈಬ್ ಮಾಡಿದ್ದೀವಾ, ಅದು ಮಾಡಿಲ್ಲ, ಆಯಿತಾ. ಆ್ಯಂಡ್ ಅದು ಅಗೇನ್ ಅದನ್ನೇ ನಾನು ಹೇಳ್ತಿದ್ದೀನಲ್ಲ, ನಾನು ಮೊನ್ನೆ ಒಂದು ಕಡೆ ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲೇ ಹೇಳಿದೆ ಅನ್ಸುತ್ತೆ, ವೈ ಆರ್ ಯು ಸೇಯಿಂಗ್ ಐ ಆಮ್ ರೆಫರಿಂಗ್ ಟು ಅಪ್ಪು ಸರ್, ದಟ್ ಈಸ್ ಕ್ರಿಯೇಟೆಡ್ ಬೈ ಸೂರಿ ಸರ್. ವೈ ಡೋಂಟ್ ಯು ಸೇ ನೀವು ಸೂರಿ ಸರ್ದ ಕತೆ ಇದನ್ನು ಲುಕ್ ತೊಗೊಂಡು ಯಾಕೆ ಬಂದಿದ್ದೀರಾ ಅಲ್ಲಿ ಅಂತ. ಹರಿಕೃಷ್ಣ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಎಕ್ಕ ರಾಜಾರಾಣಿ ಅಂದರೆ ಹರಿಕೃಷ್ಣ ಅವರು ಈಸ್ ಅ ಪಾರ್ಟ್ ಆಫ್ ಇಟ್. ಸೊ ಸಿ ಇದು ಆ ಕಡೆ ಈ ಕಡೆ ನಾನು ಅದಕ್ಕೆ ಆ್ಯಕ್ಚುಲಿ ಕರೆಕ್ಟ್, ಇಟ್ ಈಸ್ ಆಲ್ ಲಾಜಿಕಲ್. ಅವರು ಕೇಳ್ತಾ ಇರೋದು ಸರಿ, ನಾವು ಹೇಳಬೇಕಾಗಿರೋದು ಸರಿ. ಬಟ್ ಸಿನಿಮಾ ನೋಡಾದ್ಮೇಲೆ ಯು ವಿಲ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬಿಹೈಂಡ್ ದಿ ಐಡಿಯಾ. ಈ ಥರ ಬರೋದೇನಕ್ಕೆ ಅವರು, ಆ್ಯಂಡ್ ಅದಕ್ಕೆ ಏನು ಬ್ಯಾಕ್ ಸ್ಟೋರಿ ಇದೆ, ವಿಚ್ ಈಸ್ ನೋವೇರ್ ರಿಲೇಟೆಡ್ ಟು ಎನಿ ಫಿಲಮ್ಸ್. ಬಟ್ ಡೋಂಟ್ ಯು ಥಿಂಕ್ ಸೊ ಸರ್, ಅಕಸ್ಮಾತ್ ಒಂದು ಹೈಪೋಥೆಟಿಕಲ್ ಸಿಚುಯೇಷನ್ ಇಫ್ ಇಟ್ ಇಸ್ ರಿಲೇಟೆಡ್ ಅಂತ ಅನ್ಕೊಳ್ಳೋಣ, ಇದಕ್ಕೆ ಅಂತ ತಪ್ಪೇನಿದೆ? ಇಸ್ ಮೈ ಕ್ವೆಶ್ಚನ್. ಈಗ ತಪ್ಪೇನಿದೆ, ಬಟ್ ಇಲ್ಲಿ ರಿಲೇಟೆಡ್ ಇಲ್ಲ. ಮತ್ತೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಅದು ತಪ್ಪು.
ಹೌದಾ? ಯಾಕೆ? ನಂದೇನಿದೆ ಹೊಸದು? ಇವಾಗ ಇನ್ನೊಂದು ಹೇಳ್ತೀನಿ, ನಮ್ಮ ಸಿನಿಮಾ ನೋಡಿದಾಗ್ಲೂ ಸುಮಾರು ಸಿಚುವೇಶನ್ಸ್ ನಿಮಗೆ ಬೇರೆ ಫಿಲಿಮ್ಸ್ನ ನೆನೆಸಬಹುದು, ನಮಗೂ ಗೊತ್ತಿಲ್ಲ ಅದು. ಕರೆಕ್ಟ್. ಓಕೆ, ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಸೂರಿ ಸರ್ ಟೆಂಪ್ಲೇಟ್ ಅಂತ ಹೇಳಿದ್ರಲ್ಲ, ಪ್ರಾಬಬ್ಲಿ ಫಸ್ಟ್ ಟೈಮ್ ಒಂದು ಕ್ರೈಮ್ ಅಥವಾ ಗ್ಯಾಂಗ್ಸ್ಟರ್ ಬ್ಯಾಕ್ ಡ್ರಾಪ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದು ಸೂರಿ ಸರ್ ಇರ್ಬೋದು. ಅಫ್ಕೋರ್ಸ್ ಅದಕ್ಕೆ ಮುಂಚೆ ಉಪ್ಪಿ ಸರು ಓಮ್ ಸಿನಿಮಾದೆಲ್ಲ ತೋರಿಸಿದ್ರು ಅಲ್ವಾ. ಸೊ ಮೋಸ್ಟ್ಲಿ ಈಗ ನ್ಯಾಚುರಲಿ ಒಂದು ಸೀನ್ ಆ ಥರ ಅನಿಸ್ದಾಗ ಇದು ಅವ್ರ ಥರ ಸಿನಿಮಾ ಅಂತ ಅನಿಸ್ಬೋದು. ಇವಾಗ KGF ಆದಮೇಲೆ ಸುಮಾರು ಸಿನಿಮಾ ಬಂತು, ಇದು KGF ಥರನ ಅಂತ ಪ್ರಶ್ನೆ ಮಾಡಿದವರು ಇದ್ದಾರೆ. ಸೊ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಅದು ಜನ ಜಾಸ್ತಿ ಏನು ನೋಡಿದ್ದಾರೆ, ಹೊಸದಾಗಿ ಏನಾದ್ರು ಬಂದಾಗ ಅದ್ರ ಥರ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಈ ಸಿನಿಮಾಲಿ ನಾನೇನು ಹೇಳ್ತೀನಿ, ಎಲಿಮೆಂಟ್ಸ್ ತುಂಬ ಇದೆ. ಅವ್ರು ಹೇಳ್ದಂಗೆ ಗ್ಯಾಂಗ್ಸ್ಟರ್ ಸಿನಿಮಾನ ಇದು ಅಲ್ಲ, ಬಟ್ ಆ ಎಲಿಮೆಂಟ್ಸ್ ಇದೆ. ಮದರ್ ಸೆಂಟಿಮೆಂಟಾ ಸಿನಿಮಾ ಅದಲ್ಲ, ಬಟ್ ಆ ಎಲಿಮೆಂಟ್ಸ್ ಇದೆ. ನಿಜ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಮುತ್ತು ಕ್ಯಾರೆಕ್ಟರ್ ಆನ್ ಇನ್ನೋಸೆನ್ಸ್ ಮಂಜು. ಆಕ್ಚುಲಿ ಮುತ್ತು ಕ್ಯಾರೆಕ್ಟರ್ ತಗೊಂಡ್ರು ಕೂಡ ಅದು ಇಸ್ ಇಟ್ ರಿಲೇಟೆಡ್ ಟು ಅಣ್ಣವ್ರ ಹೆಸರುಗ ಅನ್ನೋ ಥರನೂ ಒಂದು ಥಿಂಕಿಂಗ್ ಬರುತ್ತೆ. ಇಲ್ಲ, ಆ್ಯಕ್ಚುಲಿ ಅದರಲ್ಲಿ ಈ ಫಿಲಮ್ದು ಅದನ್ನು ನಾನು ಇದನ್ನು ಓಪನ್ ಹೇಳ್ಬಿಡ್ತೀನಿ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂತ. ತಾಯಿ ಹೆಸರು ರತ್ನ, ಸರಿ, ಇವ್ರ ಹೆಸರು ಮುತ್ತು. ಸೊ ದ ಪಾಯಿಂಟ್ ವಾಸ್ ಮುತ್ತು ರತ್ನ, ದಟ್ ವಾಸ್ ದಿ ಐಡಿಯಾ. ಆ್ಯಂಡ್ ಮುತ್ತು ನಾವಿವಾಗ ಮುದ್ದು ಅಂತೀವಿ ಗೊತ್ತಾ, ಆ ಐಡಿಯಾ ಇತ್ತು ಮುಂಚೆ. ಇನ್ಫ್ಯಾಕ್ಟ್ ಅದಕ್ಕೆ ನಾವು ರೀಡಿಂಗ್ಗಳೆಲ್ಲ ಮಾಡುವಾಗ ಹೆಸರು ಚೇಂಜ್ ಮಾಡಿ ಅಂತೆಲ್ಲ ಹೇಳಿದ್ರು. ಕರೆಕ್ಟ್, ನಾನು ಅದಕ್ಕೆ ಅನಿಸ್ತು ನನಗೆ ಹೆಸರು ಚೇಂಜ್ ಮಾಡಿ, ಹೆಸರು ಬೇಡ, ಇದು ಇಡೋದು ಬೇಡ, ಹಂಗೆ ಹಿಂಗೆ ಅಂತ ಹೇಳಿದ್ರು. ರೆಫರೆನ್ಸೇ ಬೇಡ ಅಂತ ಅಶ್ವಿನಿ ಮೇಡಮೇ ಮಾತಾಡಿದ್ದಾರೆ ಇದನ್ನು. ಬೇಡ, ಇಡೋದೇ ಬೇಡ, ರೆಫರೆನ್ಸ್ ಮಾಡೋದು ಬೇಡ ಯಾವುದಕ್ಕೂ ಅಂತ. ನಾನು ಇದನ್ನು ಈ ವಿಷಯನ ಹೇಳಿದಾಗ ದೆನ್ ದೇವರ್ ಓಕೆ. ಇಫ್ ಇಟ್ ಈಸ್ ದಿ ಐಡಿಯಾ ಬಿಹೈಂಡ್ ಇಟ್, ದೆನ್ ಇಟ್ ಈಸ್ ಓಕೆ. ಸರ್, ಅಂದರೆ ಈಗ ಫ್ರಮ್ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ, ಆಕ್ಟರ್ ಪರ್ಸ್ಪೆಕ್ಟಿವ್ ಇಂದ, ರೆಫರೆನ್ಸ್ಗಳನ್ನ ತಗೊಂಡು ಮಾಡೋದಕ್ಕೂ ರೆಫರೆನ್ಸ್ ತಗೊಂಡು ಮಾಡಿಲ್ದಿರೋದಕ್ಕೂ, ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಮೈನ್ಯೂಟ್ ಡೈಲಾಗ್ ಇರ್ಬೋದು, ಕಮರ್ಷಿಯಲ್ ಆಗಿ ಜನರಿಗೆ ಥಿಯೇಟರ್ ವಿಸಿಲ್ ಮೂಮೆಂಟ್ ಅಂತ. ಈಗೇನೋ ಅಕಸ್ಮಾತ್ ನಮ್ಮ ತಾತ ಗೊತ್ತಲ್ವಾ ಅಥವಾ ನಮ್ಮ ಚಿಕ್ಕಪ್ಪ ಗೊತ್ತಲ್ವಾ, ನಾನು ಸುಮ್ಮನೆ ಬಿಜಾರಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ದೇ ವಿಲ್ ಹ್ಯಾವ್ ಬೇರೆ ಡಿಫ್ರೆಂಟ್ ಲೆವೆಲ್ ಆಫ್ ಕನೆಕ್ಷನ್ ಇರುತ್ತೆ. ಅದು ಒಂದು ತಗೊಂಡ್ರೆ, ಇನ್ನೊಂದು ಇಲ್ಲ, ನಾನೊಬ್ಬ ಕ್ಯಾರೆಕ್ಟರ್ ಆಗಿ ಏನಿರ್ತೀನಿ, ನಾನು ಕ್ಯಾರೆಕ್ಟರ್ ಆಗಿ ನಿಲ್ತೀನಿ ಅನ್ನೋದಂತ. ನಿಮ್ಗೆ ಏನ್ ಅನ್ಸುತ್ತೆ ಅದು? ಎರಡರಲ್ಲೂ ತಪ್ಪಿಲ್ಲ. ತುಂಬಾ ಸಿನಿಮಾಲಿ ಇಂಟೆನ್ಷನಲ್ ಆಗಿ ಕೆಲವು ಸತಿ ಆ ರೆಫರೆನ್ಸಸ್ ಕೊಡ್ತಾರೆ, ವಿಚ್ ಆಡಿಯನ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಫ್ಯಾನ್ಸ್ ಎಂಜಾಯ್ ಮಾಡ್ತಾರೆ. ಕೆಲವು ಸತಿ ಆ ಕ್ಯಾರೆಕ್ಟರ್ ಆ ವಿಷಯನ ಹೇಳಬೇಕಾಗತ್ತೆ, ಹೇಳ್ದಾಗ್ಲೂ ಅದನ್ನ ಫ್ಯಾನ್ಸು ಕನೆಕ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋ ಸಿಚುವೇಶನ್ಸೂ ಇದೆ. ಸೊ ಎಂಡ್ ಆಫ್ ದ ಡೇ ಆಡಿಯನ್ಸ್ ಎಂಜಾಯ್ ಮಾಡಿದ್ರೆ. ಐ ಆಮ್ ವೆರಿ ಕ್ಯೂರಿಯಸ್ ಟು ಸೀ ನಿಮ್ದು ಎರಡು ಸಿನಿಮಾ ಹಿಟ್ ಆದ್ಮೇಲೆ ಹೇಗೆ ಮಾಡ್ತೀರಾ ಅಂತ. ಈಗ ಮಜಾ ಇದೆ. No, because I know, because that placement ಇರುತ್ತಲ್ಲ, ಅದು that will be another big challenge. By then I think he will have his own identity. Yeah. ಅದೊಂದು ನನಗೆ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಐ ಡೋಂಟ್ ಥಿಂಕ್ ಹಿ ವಿಲ್ ಬಿ ಡೂಯಿಂಗ್ ಆಲ್ ದಟ್, ಆ್ಯಂಡ್ ಅದಕ್ಕೆ ಅದರ ಅವಶ್ಯಕತೆನೇ ಇರಲ್ಲ, ಈಗಲೇ ಇಲ್ಲ ಅವ್ರಿಗೆ. ಆ್ಯಕ್ಚುಲಿ ಇಲ್ಲ. ಇದು ಹೆಂಗೆ ಗೊತ್ತಾ, ರತ್ನನ್ ಪ್ರಪಂಚಲ್ಲಿ ರತ್ನಾಕರ ಇದ್ದಾನೆ. ಅದಕ್ಕಿಂತ ಮುಂಚೆ ಅವ್ರು ಮಾಡಿದ್ದಿದ್ದು ಪಿಕ್ಚರ್ ಯಾವುದು ಸರ್? ಧನಂಜಯ್ ಅವರು ಪಾಪ್ಕಾರ್ನ್ ಮಂಕಿ ಟೈಗರ್. ಅದಕ್ಕಿಂತ ಮುಂಚೆ ಸಖತ್ ಪಾಪ್ಯುಲರ್ ಆಗಿದ್ದು ಡಾಲಿ. ನಾನು ಜನಗಳಿಗೆ ರಂಜಿಸೋದಕ್ಕೆ ಅಂದ್ಬಿಟ್ಟು ರತ್ನಾಕರನ್ ಕೈಯಲ್ಲಿ ಬಿಯರ್ ಬಾಟ್ಲ್ ಓಪನ್ ಮಾಡಿಸ್ಬಿಟ್ಟು ಡಾಲಿ ಅನ್ಸ್ಬಿಟ್ಟಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರೋದು ಅದು ಅಂತ. ಆಕ್ಚುಲಿ ನಾನು ಅದಕ್ಕೆ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅದು ಥಿಯೇಟ್ರಿಕಲ್ ಯಾಕೆ ಬರಬೇಕು ಅಂತಿದ್ದು ಅಂತಂದ್ರೆ, ಇವನ್ ಒಂದು ಸ್ಟ್ಯಾಟಿಸ್ಟಿಕಲ್ ಒಂದು ಇದನ್ನ ನೋಡೋದಕ್ಕೆ ಏನಂತೀರೋ ಒಂದು ಡೇಟಾ ಬರೋದಕ್ಕೂ ಕೂಡ ತುಂಬಾ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ. ಡಾಲಿ ತರ ರೋಲ್ಗಳು ಮಾಡಿದಕ್ಕೆ ಕಮರ್ಷಿಯಲ್ ವರ್ಕ್ ಆಯಿತು. ಇಟ್ ವಾಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಟು ದ ಡಾಲಿ ಕ್ಯಾರೆಕ್ಟರ್. ಅದು ಕೂಡ ಒಂದು ಕಾಮರ್ಸ್ ಆಗಿ ವರ್ಕ್ ಆಗಿತ್ತು ಅಂತಂದ್ರೆ, ದಟ್ ಈಸ್ ವೆನ್ ಸ್ಟೀರಿಯೋಟಿಪಿಕಲ್ ರೋಲ್ಸ್ಗೆ ಅವಶ್ಯಕತೆ ಇಲ್ಲ ಫಾರ್ ಹೀರೋಗಳಿಗೆ ಅನ್ನೋದು ಪ್ರೂವ್ ಆಗಿರೋದು. ನೋ, ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ಕಮರ್ಷಿಯಲಿ ಇಟ್ ವರ್ಕ್ಡ್ ಔಟ್ ವೆರಿ ವೆಲ್ ಫಾರ್ ಅಸ್. ಇಫ್ ನಾವು ಇದನ್ನು ದುಡ್ಡಿನ ವಿಷಯವಾಗಿ ಮಾತಾಡ್ತಾ ಇದ್ರೆ, ಕಾಮರ್ಸ್ ವಿಷಯವಾಗಿ ಮಾತಾಡ್ತಾ ಇದ್ರೆ, ಕಮರ್ಷಿಯಲಿ ಇಟ್ ವರ್ಕ್ಡ್ ಔಟ್ ವೆರಿ ವೆಲ್ ಫಾರ್ ಅಸ್. ಅವರ್ ಅನ್ಫಾರ್ಚುನೇಟ್ ಇದು ಏನಾಯಿತು ಅಂತ ಅಂದರೆ, ನೋ ಬಡಿ ಸೆಲೆಬ್ರೇಟೆಡ್ ಇಟ್. ಇದೇ OTT ರಿಲೀಸ್ ತಮಿಳಲ್ಲಿ ಇನ್ನೆಲ್ಲೋ ಆದರೆ ದೇ ಸೆಲೆಬ್ರೇಟ್ ದಿಸ್ ಫಿಲ್ಮ್ಸ್ ಸೇಯಿಂಗ್ OTTಲಿ ಈ ಥರದ್ದೊಂದು ಸಿನಿಮಾ ಬಂದಿದೆ, ನೀವು ನೋಡಿದ್ರ ಅಂತ ಅದನ್ನು ಇಂಡಿಯಾ ಪೂರ್ತಿ ಹಬ್ಬಿಸ್ತಾರೆ. ಆಯಿತಾ? ವಿ ವರ್ ಲೈಕ್, ನಾವು ಕಪ್ಪೆಯಲ್ಲಿ ಇದು ಕಪ್ಪೆನ ತಕಡೀಲಿ ಹಾಕ್ದಂಗಿದು, ಅದನ್ನೇ OTTಲಿ ರಿಲೀಸ್ ಆಯ್ತಂತೆ. ನಾವು OTTನ ತುಂಬ ಚಿಕ್ಕದು ಅಂದ್ಕೊಂಬಿಟ್ಟಿದ್ದೀವಿ ಆ ಲೆಕ್ಕದಲ್ಲಿ ಆ ಫಿಲಮ್ಗೆ. ಸೊ ಕಮರ್ಷಿಯಲಿ ನಾವು ಮಾತಾಡೋವಾಗ ಅದು ಹಿಟ್ಟು. ಆ ಕ್ಯಾರೆಕ್ಟ್ ಇನ್ಫ್ಯಾಕ್ಟ್ ಧನಂಜಯ್ ಅವ್ರದ್ದು ಅದರ ನೆಕ್ಸ್ಟ್ ಪಿಕ್ಚರ್ ಯಾವುದು?
ಸೂಪರ್ ಹಿಟ್ ಸಿನಿಮಾ Oh yeah, theatrically, Bada Rascal, correct. which was a proper family entertainer. Yeah. So now, if we are talking about statistics and the graph, you will have to see the graph. ಏನೇನು ವರ್ಕ್ ಆಗ್ತಿದೆ, ಏನೇನು ವರ್ಕ್ ಆಗ್ತಿಲ್ಲ ಅನ್ನೋದು. Actually, ಒಳ್ಳೆ lessons ಆಗ್ತಿದೆ. Okay. Charan Raj, what do you want to talk about Charan Raj? He is magic. He brings out magic to the cinema. ಅಂದರೆ ಸೋಲ್ ಇದೆಯಲ್ಲ, ಸೋಲ್ ಇಸ್ ಥ್ರೂ ಮ್ಯೂಸಿಕ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ಸಿನಿಮಾಗೂ ಎಷ್ಟು ಮ್ಯೂಸಿಕ್ ಇಂಪಾರ್ಟೆಂಟು, ನಮ್ಮ ಸಿನಿಮಾಗೂ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ನಾವು ಮಾಡಿರೋ ಸಿಚುವೇಶನ್ಸ್ಗೆ ಆ ಸೋಲ್ನ ಅವರು 100% ಕೊಟ್ಬಿಟ್ಟವ್ರೆ. ಆ್ಯಂಡ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇಸ್ ಬ್ಯಾಂಗಲ್ ಬಂಗಾರಿ. ಯಾಕಂದರೆ ನಮಗೆ ಆ ಸಿಚುವೇಶನಲ್ಲಿ ಯಾವ ಮಜಾ ಇತ್ತು ಕಥೆಯಲ್ಲಿ, ಅದು ಅವ್ರು ಹಾಡು ಮುಖಾಂತರ ತಂದುಕೊಟ್ರು. ಆ್ಯಂಡ್ ಅದು ಒಟ್ಟಿಗೆ ಸೇರಿದಾಗ ಟುಡೇ ಇಟ್ಸ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಅವ್ರದ್ದು ವೆರೈಟಿ ಇದೆ, ವೇರಿಯೇಷನ್ಸ್ ಇದೆ. ಇನ್ಫ್ಯಾಕ್ಟ್ ನೀವು ನೆಕ್ಸ್ಟ್ ಸಾಂಗ್ ಕೇಳಿದಾಗ ಬ್ಯಾಂಗಲ್ ಬಂಗಾರಿಗೂ ನಾವು ಬರೋ ನೆಕ್ಸ್ಟ್ ಸಾಂಗ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್, ಕಾಂಟ್ರಾಸ್ಟ್. And ಚರಣ್ನಲ್ಲಿ ಏನು ಗೊತ್ತಾ, ನಾನು ಎಲ್ಲ ಕಡೆ ಅದನ್ನೇ ಹೇಳೋದು, ನಾವು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ತುಂಬ ಸೂಕ್ಷ್ಮವಾದ, ತುಂಬ ಹಂಬಲ್ ಮನುಷ್ಯನ ಮಾತಾಡಿಸ್ತಾ ಇದ್ದೀರಾ ಅನ್ಸತ್ತಲ್ಲ. ಡೀಪ್ ಡೌನ್ ಸಬ್ಕಾನ್ಷಿಯಸ್ಲಿ ಅವರೊಬ್ಬ ದೊಡ್ಡ ಚಪರಾಸಿ. ಈ ಬಸವನಗುಡಿ, ಚಾಮರಾಜಪೇಟೆ ಚಪರಾಸಿಗಳಿರ್ತೀವಲ್ಲ ನಾವೆಲ್ಲರೂ, ನಮ್ಮ ಥರ ಅವ್ರೂ, ಆಯಿತಾ. ಆ್ಯಂಡ್ ಹಿ ಹ್ಯಾಸ್ ಇಟ್ ಇನ್ ಹಿಮ್. ಅದನ್ನು ಅವರು ಚಾನಲೈಸ್ ಮಾಡಿಕೊಂಡು ಅವ್ರ ಮ್ಯೂಸಿಕ್ ಮುಖಾಂತರ ಆಚೆ ತರ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನನಗೆ ಎಕ್ಕಾಗೆ ತುಂಬ ವರ್ಕ್ ಆಗಿದೆ ಅದು. ಬಿಕಾಸ್ ನಾವು ಅದೇ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋದ್ರಿಂದ ನಮ್ಗೆ ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗೋಯ್ತು. ಆ್ಯಂಡ್ ಅವ್ರು ಸರ್ ಹೇಳ್ದಂಗೆ ದ ಮೊಮೆಂಟ್ ವಿ ಟೆಲ್ ಹಿಮ್ ಎ ಸಿಚುವೇಶನ್, ಹೀ ನೋಸ್ ವಾಟ್ ಟು ಡೂ. ಈಗ ಒಂದು ಸಿನಿಮಾ 5 ಭಾಗದಲ್ಲಿ ರೆಡಿ ಆಗುತ್ತೆ, ನನ್ನ ಕತೆ ಬರೆಯೋವಾಗ ಒಂದು ಸತಿ ರೆಡಿ ಆಗ್ತಾ ಇರುತ್ತೆ, ಶೂಟ್ ಮಾಡೋವಾಗ ಒಂದು ಸತಿ ರೆಡಿ ಆಗ್ತಿರುತ್ತೆ, ಎಡಿಟ್ ಟೇಬಲ್ ಮೇಲೆ ಹೋದಾಗ ಒಂದು ಸತಿ ರೆಡಿ ಆಗುತ್ತೆ, ಮ್ಯೂಸಿಕಲ್ಲಿ ಒಂದು ಸತಿ ರೆಡಿ ಆಗುತ್ತೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಕಥೆ ಬೇರೆ ಹೇಳ್ತಾ ಇರ್ತಾನೆ ನಮಗೆ. ಈಗ ನಾವೇನು ಡಬ್ ಮಾಡಿಬಿಟ್ಟು ಸೌಂಡ್ ಎಫೆಕ್ಟ್ಸ್ ಮಾಡಿಬಿಟ್ಟು ರೆಡಿ ಮಾಡಿರ್ತೀವಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಬೇರೆನೇ ಡೈರೆಕ್ಷನ್ ಕೊಟ್ಟಿರ್ತಾನೆ. On the moment he brings in his magic, that is why he is called a music director. And Charan is a music director because he gives direction to the film. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾಲು ಇನ್ ಕೆಲವು ಹಾಡುಗಳಿದೆ, ನಾವು ರಿಲೀಸ್ ನಂತರ ಬಿಡ್ತೀವಿ ಆ ಹಾಡುಗಳನ್ನ. ಬಿಕಾಸ್ ಬ್ಯೂಟಿಫುಲ್ ಸಾಂಗ್ಸ್, ಅದು ಬ್ಯೂಟಿಫುಲ್ ಸಾಂಗ್ಸ್. ಸೊ ಅವರು ಡಿರೆಕ್ಷನ್ ಅಂದ್ರಲ್ಲ, ಯಾಕಂದರೆ ಮ್ಯೂಸಿಕ್ ಇಲ್ಲದೆ ನಾವು ಶೂಟ್ ಮಾಡಿರೋ ಸಾಂಗು, ಆ ಸಾಂಗ್ಗೆ ಅವ್ರು ಮ್ಯೂಸಿಕ್ ಕೊಡೋಕೆ ಶುರು ಮಾಡಿದಾಗಿಂದ ಆ ಸಾಂಗ್, ಆ ಸಿಚುವೇಶನ್ನೇ ಚೇಂಜ್ ಆಗಿದೆ, ಬೇರೆ ಥರ ಅದ್ರ ಇಮೋಷನ್ನೇ ಚೇಂಜ್ ಆಗೋಯ್ತು. ಸೊ ಇನ್ಫ್ಯಾಕ್ಟ್ ಕೆಲವು ಹಾಡುಗಳು ಅದು ಸಿನಿಮಾ ಜೊತೆಗೇನೆ ನೋಡಬೇಕು. ಅಂದರೆ ಕೆಲವು ಹಾಡನ್ನ ನಾವು ಸಿನಿಮಾ ಜೊತೆ ನೋಡಿದಾಗ್ಲೇ ಅದು ಅರ್ಥ ಆಗುತ್ತೆ ಯಾಕೆ ಈ ಹಾಡು ಈ ಥರ ಇದೆ ಅಂತ. ಆ್ಯಂಡ್ ಆ ಕೆಲವು ಹಾಡುಗಳನ್ನು ಸಕಲ ಮಾಡೋದು. ನನಗೆ ಆಲ್ವೇಸ್ ಐ ಸಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಎಷ್ಟೊಂದು ಸಿನಿಮಾಗಳು ಮಾಡ್ತಾರೆ. ನಾಟ್ ನೆಸೆಸರಿ ಎಲ್ಲ ಸಿನಿಮಾಗಳು ಮ್ಯೂಸಿಕಲಿ ಹಿಟ್ ಆಗಲ್ಲ, ಅಥವಾ ಮ್ಯೂಸಿಕ್ ಸಾಂಗ್ಸ್ ಹಿಟ್ ಆಗಲ್ಲ. ಫಾರ್ಗೆಟ್ ಅಬೌಟ್ ದ ಸಿನಿಮಾ. ಡೈರೆಕ್ಟರ್ಸ್ ಒಂದು ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಅಂತ ನಾನು ಹೇಳ್ತಿರೋಂಥದ್ದು. ಈಗ ಒಬ್ಬ ಡೈರೆಕ್ಟರ್ಸ್ ವಿಷನ್ ಆ್ಯಂಡ್ ಡೈರೆಕ್ಟರ್ಸ್ ಕನ್ವಿಕ್ಷನ್ ಆರ್ ಬ್ರೀಫಿಂಗ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ನಿನ್ನ ಸಿನಿಮಾದಲ್ಲಿ ತೊಗೊಂಡಾಗ 3 ತೊಗೊಂಡನು, ದಯವಿಟ್ಟು ಗಮನಿಸಿ. ಬೀಟ್ ಅನೂಪ್ ಸಿಲಿಂಗ್ ಆಗಿರ್ಬೋದು, ರತನ್ ಪ್ರಪಂಚ ಅಜ್ಜು ಜೊತೆ ಆಗಿರ್ಬೋದು, ಆ್ಯಂಡ್ ಚರಣ್ ಆಗಿರ್ಬೋದು. ಆಲ್ 3 ಮ್ಯೂಸಿಕಲಿ ಇಟ್ ಈಸ್ ವರ್ಕ್ ಬಿಫೋರ್ ದ ರಿಲೀಸ್. ಆಫ್ಟರ್ ದ ರಿಲೀಸ್ ಆದ್ಮೇಲೆ ಕೆಲವೊಂದು ಅದಷ್ಟಕ್ಕೆ ತಾನೇ ತೊಗೊಂಡು ಅದು ಹಿಸ್ಟ್ರಿನೇ ಆಗುತ್ತೆ. ಐ ಆಲ್ವೇಸ್ ಸೇ ದ್ಯಾಟ್ ಒಂದು ಬ್ರೀಫಿಂಗ್ ಫ್ರಮ್ ಎ ಡೈರೆಕ್ಟರ್ ಟು ಮ್ಯೂಸಿಕ್ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್. ತುಂಬ ಅಫ್ಕೋರ್ಸ್. ಅಂದರೆ ನಾನು ಕಲ್ತಿರೋದೇನು ಈ ಫಿಲಮಿಂದ, ಎಸ್ಪೆಷಲಿ ಎಕ್ಕಾದೇನು ಗೊತ್ತಾ, ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಎವ್ರಿಬಡಿ ದೇರ್ ಫ್ರೀಡಮ್. ಎಸ್. ನಾನು ಕೂತ್ಕೊಂಡು ಚರಣ್ಗೆ ನನಗೆ ಈ ಥರ ಮ್ಯೂಸಿಕ್ ಇಲ್ಲಿ ಕೊಡು, ಈ ಥರ ಬಿಲ್ಡಪ್ ಮಾಡ್ಬೇಕು ನೀನು ಅಂತ ಹೇಳಿದ್ರೆ ಚರಣ್ ವಿಲ್ ನಾಟ್ ಡೂ ಇಟ್. And even if he does it, it will not be a great job. Because Charan is seeing a different film. Now when he gives ಒಂದೇನೋ ಒಂದು ಮ್ಯೂಸಿಕಲ್ ಬಿಟ್ ಕೊಟ್ಟಾಗ ನಾನು ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಜಡ್ಜ್ ಮಾಡಲ್ಲ. ನನಗಿದು ಸೂಟ್ ಆಗ್ತಿದೆಯೋ ಆಗ್ತಿಲ್ವೋ ಈ ಫಿಲಮ್ಗೆ ಅನ್ನೋದನ್ನ ಮಾತಾಡ್ತೀನಿ ಹೊರತು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ವಿತ್ ಚರಣ್ ನಾವು ಮಾಡಿದ್ದು, ಎಸ್ಪೆಷಲಿ ಈ ಫಿಲಮ್ಗೆ. ಇಟ್ ಈಸ್ ವಿತ್ ಯುವ ಅವರು ಇನ್ನೊಬ್ರು, ಬಿಕಾಸ್ ವಿ ವಾಂಟೆಡ್ ದೆಮ್ ಟು ಡೂ ದರ್ ಜಾಬ್. ಆ್ಯಂಡ್ ದಟ್ ಈಸ್ ವೈ ಈ ಫಿಲಮ್ ಆಗಿರೋದಕ್ಕೆ ಸಾಧ್ಯ, ಈ ಫಿಲಮ್ ಈ ಪೇಸಲ್ಲಿ ಇಷ್ಟು ನೀಟಾಗಿ ಆಗಿರೋದಕ್ಕೆ ಸಾಧ್ಯ. ಆ್ಯಂಡ್ ಇದು ನಾನು ನಿಜವಾಗ್ಲೂ ಅಂದರೆ ಇಲ್ಲಿ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಕಲ್ತಿದ್ದು ಯಾವಾಗಿಂದ ಅಂತಂದರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದರು. ಸೊ ದೆರ್ ವಾಸ್ ಅ ಆರ್ಟಿಕಲ್, ಇಂಡಿಯನ್ ಟೀಮ್ನ ರೋಹಿತ್ ಶರ್ಮಾ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅನ್ನೋದು, ಈ ಲೀಡರ್ಶಿಪ್ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಅದರಲ್ಲಿ ಇದ್ದಿದ್ದೇನು ಅಂತಂದರೆ
ಪ್ರತಿಯೊಬ್ಬ ಪ್ಲೇಯರ್ಗೂ ರೋಲ್ಸ್ ಫಿಕ್ಸ್ ಮಾಡ್ತಿರ್ಲಿಲ್ವಂತೆ. ನೀನು ಏನು ಮಾಡಬೇಕು ಅಂತಿದ್ಯಾ ನೀನು ಮಾಡು ಅಂತ ಹೇಳೋರಂತೆ. ಸೊ ಎವ್ರಿಬಡಿ ಈಸ್ ಅ ಕ್ಯಾಪ್ಟನ್. ಈ ಫಿಲಮ್ಗೆ ನಾನು ಒಬ್ಬನೇ ಕ್ಯಾಪ್ಟನ್ ಆಗಲ್ಲ. ಈಗ ಎಲ್ಲರೂ ದೇ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ, ದೇ ನೋ ದೇ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಆ ಗುಡ್ ವಿಲ್ಗೆ ಬಂದು ಕೆಲಸ ಮಾಡ್ತಿದ್ರು ಎಲ್ಲರೂ. ನನಗೆ 100% ಗೊತ್ತು. ಪ್ರೀತಿಯಿಂದ ಬಂದು ಯಾವಾಗ ಕೆಲಸ ಮಾಡ್ತಾರೆ ಅಂದರೆ ಐ ನೋ ದೇ ಆರ್ ರೆಸ್ಪಾನ್ಸಿಬಲ್ ಎನಫ್. ಚರಣ್ ಎನಿಬಡಿ ಫಾರ್ ದಟ್ ಮ್ಯಾಟರ್. ನಾನು ಹೇಳ್ತಿದ್ದೀನಲ್ಲ, ಇವ್ ನಾವು ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಚರಣ್, ನಾನು ಚರಣ್ಗೆ ಇಲ್ಲಿವರೆಗೂ ಚರಣ್ ನನಗೆ ಹಂಗೆ ಮಾಡಿ ಮ್ಯೂಸಿಕ್ಕು ಈ ಪಾಯಿಂಟಲ್ಲಿ ಹಿಂಗೆ ಬೇಕು ಅಂತ ನಾನಂತೂ ಹೇಳಿಲ್ಲ. ಹೀ ಈಸ್ ಎ ಗ್ರೇಟ್ ಮ್ಯೂಸಿಷಿಯನ್. ಅವ್ರಿಗೆ ಗೊತ್ತು ಏನು ಮಾಡಬೇಕು ಎಲ್ಲಿ ಅಂತ. ಸೊ ಈ ಫಿಲಮ್ಗೆ ವಿ ಹ್ಯಾವ್ ಗಿವನ್ ಎವ್ರಿ ಒನ್ ದರ್ ಫ್ರೀಡಮ್. ನಿಮ್ಗೆ ಏನು ಬೇಕೋ ಮಾಡಿ, ಅದರಲ್ಲಿ ಏನು ಬೇಕೋ ನಾವು ತೊಗೋತೀವಿ. Do you think, sorry, I'm digressing again. Do you think I'd see a changed Rohit from personal perspective? ಯಾವ ರೀತಿ? The aggressive Rohit, what you were one point ಅಲ್ಲಿ. ಈ ಪಾಯಿಂಟ್ಸ್ಗಳು ಹೇಳ್ತಿರ್ಬೇಕಾದ್ರೆ ಐ ಕ್ಯಾನ್ ಸೇ ಒಂದು ಸಬ್ಮಿಸಿವ್ ರೋಹಿತ್ ಥರ ನನಗೆ ಕಾಣಿಸ್ತಿದೆ. ಸಬ್ಮಿಸಿವಾ ಸರ್? ಅಗ್ರೆಸಿವ್, ಸಿಕ್ಕಾಪಟ್ಟೆ ಅಗ್ರೆಸಿವ್. ಅಲ್ಲ, ಸಿ ದೇರ್ ಇಸ್ ಅ ಡಿಫರೆನ್ಸ್. ಕೆಲಸದ ಬಗ್ಗೆ ನಾನು ಹೇಳ್ತಿಲ್ಲ, ಅಂದ್ರೆ ಇನ್ ಟರ್ಮ್ಸ್ ಆಫ್ ದಿ ಅಪ್ರೋಚ್ ಪ್ರಾಬ್ಲಮ್. ಕರೆಕ್ಟ್ ಮೀ. ದೇರ್ ಇಸ್ ಅ ಡಿಫರೆನ್ಸ್. ಏನು ಗೊತ್ತಾ, ನಾನು ಮುಂಚೆ ಗಾಂಧಿನಗರದ ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ನಾನು ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ಹೊರಗಡೆ ನಿಂತ್ಕೊಂಡು ಉಗಿತಾ ಇದ್ದೆ. ಅದು ಯಾವಾಗ ನನ್ನ ಮೇಲೆ ಬೀಳಕ್ಕೆ ಶುರು ಆಯಿತೋ, ಗಾಂಧಿನಗರದ ಒಳಗೆ ಬಂದು ನಿಜ ಅರ್ಥ ಮಾಡಿಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಸಿನಿಮಾ ಅಂದರೆ ಗೊತ್ತಿರೋದು ಇಲ್ಲಿ ಅವ್ರಿಗೆ. ನಾವು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರೋರು ನಿಜವಾಗ್ಲೂ ಸಿನಿಮಾ ಬಗ್ಗೆ ಗೊತ್ತಿಲ್ಲ. ವೆನ್ ಐ ಸೇ ಸಿನಿಮಾ, ಇಟ್ಸ್ ನಾಟ್ ಅಬೌಟ್ ಮೇಕಿಂಗ್, ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ಸ್ ಅಬೌಟ್ ದ ಪ್ರಾಸೆಸ್. ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾವಾಗ ಗೊತ್ತಿಲ್ವೋ ನಾನು ಅದ್ರ ಬಗ್ಗೆ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೆ. ನೌ ದಟ್ ಐ ಆಮ್ ಇನ್ ಟು ಇಟ್, ಈವನ್ ನೌ ಐ ಆಮ್ ವೆರಿ ಅಗ್ರೆಸಿವ್. ಐ ಆಮ್ ಅಗ್ರೆಸಿವ್ ಓನ್ಲಿ ಫಾರ್ ದಿ ಕಂಟೆಂಟ್, ಓನ್ಲಿ ಫಾರ್ ದಿ ಫಿಲಮ್. ಬಟ್ ದ ಮೊಮೆಂಟ್ ಇಫ್ ದೇರ್ ಇಸ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಫಿಲ್ಮ್, ಐ ಆಮ್ ನೆವರ್ ಅಗ್ರೆಸಿವ್. ನಾನು ಆರಾಮಾಗಿ ಮಜ್ಜಾ ಮಾಡ್ಕೊಂಡಿದ್ದೀವಿ ನಾವುಗಳೇನೆ ಅಷ್ಟೇ. ನಾನು ಎಷ್ಟೋ ಸರ್ತಿ ಬಿಟ್ಟೋಟೋಗ್ತೀನಿ ಸರ್ ಈ ಫಿಲಮು, ಏನು ಸರ್ ಇದು ನನಗೆ ಅಂದ್ಕೊಂಡಂಗೆ ಆಗೋಕ್ಕಾಗ್ತಿಲ್ಲ ಅನ್ನೋದು ಈ ಪಿಕ್ಚರಲ್ಲೂ ಹೇಳಿದ್ದೀನಿ. ಯಾಕೆಂದರೆ ಸಿನಿಮಾ ಚೆನ್ನಾಗಾಗಬೇಕಲ್ವಾ, ಅದು ಬಿಟ್ಟು ಬೇರೆ ಏನೂ ಇಂಟೆನ್ಷನ್ ಇರ್ತಿರ್ಲಿಲ್ಲ ನಮಗೆ. ಐ ಆಮ್ ಅಗ್ರೆಸಿವ್ ಇನ್ ದಟ್ ಮ್ಯಾಟರ್. ನುಗ್ಗುಬಿಟ್ಟೆ ಕೆಲಸ ಮಾಡೋರು ನಾವು. ಬಟ್ ಐ ಥಿಂಕ್ ಪ್ರಾಬಬ್ಲಿ ವಿ ಹ್ಯಾವ್ ಆಲ್ ಚಾನಲೈಸ್ಡ್ ಅವರ್ ಎನರ್ಜೀಸ್ ಫಾರ್ ದಿ ಗುಡ್. And everybody evolves, alva. Absolutely, as humans we evolve. Yes. Okay, let's talk about the heroines. Yes. ಯಾಕೆ ಇಬ್ರಿಬ್ರು? ಕತೆ ಬೇಕಿತ್ತು. ಮೊದಲನೇ ಸಿನಿಮಾ ಒಬ್ರು, ಎರಡನೇ ಸಿನಿಮಾಗೆ ಎರಡು, ಮೂರನೇ ಸಿನಿಮಾ ಮೂರು. Yes. No, ಅಂದ್ರೆ ಈ ಕ್ಯಾರೆಕ್ಟರ್ ಜರ್ನಿ ಇದೆಯಲ್ಲ, ಮುತ್ತು ಕ್ಯಾರೆಕ್ಟರ್ ಜರ್ನಿ, ಅವನ ಜರ್ನಿಯಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಹಿಸ್ ಲೈಫಲ್ಲಿ ಹೀರೋಯಿನ್ಸ್ ಬರ್ತಾರೆ. ಆ್ಯಂಡ್ ಇಬ್ಬರ ಜೊತೆ ಅವನಿಗಲ್ಲಿ ಇರೋ ಕೆಮಿಸ್ಟ್ರಿನೂ ಬೇರೆ ಬೇರೆ ಥರ. ಅವ್ನ ಪಾಯಿಂಟ್ ಆಫ್ ಲೈಫ್, ಅವ್ನ ಸಿಚುವೇಶನಲ್ಲಿ ಬರೋದು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬರ್ತಾರೆ. ಅವನ ಮನಸ್ಥಿತಿ ಎರಡು ಸಿಚುವೇಶನಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಫೀಮೇಲ್ ಕ್ಯಾರೆಕ್ಟರ್ ಅಥವಾ ವುಮೆನ್ ಅವ್ರದ್ದು ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಅನ್ನೋದನ್ನ ಎರಡು ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಅದು ಈ ಕ್ಯಾರೆಕ್ಟರ್ಗೆ ಬೇಕೇ ಬೇಕಿತ್ತು. And Satya sir work? There is no words. ಇದು ಅದನ್ನೇ ನಾನು ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಟ್ ವರ್ಲ್ಡ್ ಕಪ್ ಫಿನಾಲೆ, ವರ್ಲ್ಡ್ ಕಪ್ ಫೈನಲ್ಸ್ಗೆ ಹೋಗ್ತೀವಲ್ಲ, ಗೆದ್ರಲ್ಲ. ಏನಕ್ಕೆ ಗೆದ್ದರು ಅಂದರೆ ದೇ ಹ್ಯಾಡ್ ಎ ಗ್ರೇಟ್ ಟೀಮ್. ಈ 10 ಮ್ಯಾಚ್ ಗೆದ್ದು ಫೈನಲ್ಸ್ ಸೋತರು. ಆಗಲೂ ನಮಗೆ ಬೇಜಾರಾಗಲಿಲ್ಲ, ಯಾಕೆಂದರೆ 10 ಮ್ಯಾಚು ದೇವ್ರ ಥರ ಗೆದ್ಕೊಂಬಂದಿದ್ರಲ್ಲ, ಆ ಟೀಮ್ ನನ್ನ ಹತ್ರ ಇದೆ. ಟುಡೇ ಇಫ್ ಯು ಸೇ ಲೈಕ್ ಸತ್ಯ ಹೆಗ್ಡೆ ಸರ್, ನಮ್ಮ ಎಡಿಟರ್ ದೀಪು ಎಸ್ ಕುಮಾರ್, ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ. ಚರಣ್, ಅಮರ್ ಆರ್ಟ್ಗೆ, ನನ್ನ ಡೈರೆಕ್ಷನ್ ಟೀಮು, ನನ್ನ ರೈಟಿಂಗ್ ಟೀಮು, ಇವ್ರ ಟೀಮು. ಸಿ ದಿಸ್ ಫಿಲಮ್ ವಾಸ್ ನಾಟ್ ಈಸಿ ಟು ಮೇಕ್. ಐ ಆಮ್ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ನಾವು ಶೂಟ್ ಮಾಡಿರೋ ಲೊಕೇಶನ್ಸಲ್ಲಾಗಲಿ, ನಾವು ಶೂಟ್ ಮಾಡಿರೋ ಏನಂತಾರೆ ವೇಗದಲ್ಲಾಗಲಿ, ಎನರ್ಜಿಲಾಗಲಿ, ಇಟ್ ವಾಸ್ ನಾಟ್ ಈಸಿ ಟು ಮೇಕ್. ದಿಸ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಆಲ್ ದೀಸ್ ನೇಮ್ಸ್. ಸತ್ಯ ಹೆಗ್ಡೆ ಅವರು ಫಾರ್ ದಟ್ ಮ್ಯಾಟರ್. ನಾನು ಇಷ್ಟು ಫಾಸ್ಟಾಗಿ ನನಗೊಂದು ಇಂಡಿಪೆಂಡೆಂಟ್ ಸಿನಿಮಾ ಮಾಡ್ತಾರೆ ಗೊತ್ತಾ, ಆ ಫೀಲ್ ಕೊಡ್ತೀವಿ ಫಿಲಮ್ ಮಾಡೋವಾಗ. ಇಂಡಿಪೆಂಡೆಂಟ್ ಸಿನಿಮಾ ಮಾಡೋವಾಗ ಒಂದು ಖುಷಿ ಕೊಡತ್ತೆ ನಿಮಗೆ. ಈಗ ಯೋರಣದೀರ ಕಂಠೀರವ ಮಾಡೋವಾಗ ಸರ್ ನಿಮ್ಗೊಂದು ಹ್ಯಾಪಿನೆಸ್ ಇರುತ್ತೆ ಗೊತ್ತಾ. ನೀವು ಹೇಳಿದ್ರೆ ಆಗಲೇ ಒಂದೇನೋ ಫೈರ್ ಇತ್ತು ಅಂತ. ಆ್ಯಕ್ಚುಲಿ ನನಗೆ ಈ ಫಿಲಮಲ್ಲಿ ಇತ್ತದು. ಈ ಫಿಲಮಲ್ಲಿ ಏನೋ ಮಾಡ್ತಾಯಿದ್ದೀವಿ ಗುರು, ಏನೋ. ಆ್ಯಂಡ್ ಪ್ರತಿಯೊಬ್ಬರು ಇವತ್ತು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಟೀಮಲ್ಲಿ, ಅಂದರೆ ಸತ್ಯ ಸರ್ ಆಗಲಿ, ದೀಪು ಸರ್ ಆಗಲಿ, ಈವನ್ ಪ್ರೊಡಕ್ಷನ್ ಹೌಸಸ್, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ
ಪ್ರತಿಯೊಬ್ಬರು ಈ ಸಿನಿಮಾಲಿ ಏನೋ ಹೊಸ ಟ್ರೈ ಮಾಡಿದ್ದಾರೆ. ಅವ್ರದ್ದೊಂದು ಹೊಸ ಇನ್ಪುಟ್ ಇದೆ, ಚೇಂಜ್. ಅಂದರೆ ಸತ್ಯ ಸರ್ ಎಷ್ಟು ಸಿನಿಮಾ, ಬಟ್ ಈ ಸಿನಿಮಾ ಏನೋ ಡಿಫ್ರೆಂಟಾಗಿ ತೆಗೆಯೋಣ ಅಂತ ಅವ್ರು ಟ್ರೈ ಮಾಡಿದ್ದಾರೆ. ಎಡಿಟರ್ ಡಿಫ್ರೆಂಟಾಗಿ ಎಡಿಟ್ ಮಾಡೋಣ ಅಂತ ಟ್ರೈ ಮಾಡಿದ್ದಾರೆ. ಚರಣ್ ಬೇರೆ ಥರ ಟ್ರೈ ಮಾಡಿದ್ದಾರೆ. ರೋಹಿತ್ ಸರ್ ಡಿಫ್ರೆಂಟಾಗಿ ಮಾಡೋಣ, ನಾನು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ ಐ ಥಿಂಕ್ ಅದು ಅವ್ರು ಸರ್ ಹೇಳ್ದಂಗೆ ಪ್ರತಿಯೊಬ್ಬರು ಇಂಡಿವಿಜುವಾಲಿಟಿ ಇದೆಯಲ್ಲ, ಅವ್ರ ತನ ಎಲ್ಲ ಒಟ್ಟಿಗೆ ಸೇರಿರೋದು ಇವತ್ತು ಎಕ್ಕ ಸಿನಿಮಾ. And I'm sure in terms of the producers ಕೂಡ ತೊಗೊಂಡಾಗಲೂ ಕೂಡ ಈ ಕಡೆ ಕಾರ್ತಿಕ್ ಯೋಗಿ, KRG, ಅಶ್ವಿನಿ ಮೇಡಮ್ ಆ್ಯಂಡ್ ಜಯಣ್ಣ ಗೋವಿಂದ ಸರ್ ತೊಗೊಂಡ್ರು ಕೂಡ ಇಷ್ಟು ದೊಡ್ಡ ಶಕ್ತಿ ಒಟ್ಟಿಗೆ ಬಂದಿರುವಂಥದ್ದು. ಆ್ಯಂಡ್ ಆ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೀರಾ. ಅಂದರೆ ಯಾಕೆ 3 ಜನ ಒಟ್ಟಿಗೆ ಬಂದಿದ್ದು? ಐ ಥಿಂಕ್ ಯು ವಾಂಟ್ ಟು ಸೇ ದ್ಯಾಟ್. ಅಂದರೆ ಯಾಕೆ ವಾಸ್ ಇಟ್ ನೀಡೆಡ್ 3 ಜನ ಬಿಗ್ ಪ್ರೊಡಕ್ಷನ್ ಹೌಸಸ್? ಅಫ್ಕೋರ್ಸ್ ಎಕ್ಕ ಸಿನಿಮಾ ಇವತ್ತು ಏನಾಗಿದೆ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿದ್ಕೇನೆ ಆಗಿರೋದು. ಅಫ್ಕೋರ್ಸ್ ಇವತ್ತು ಒಂದು ಪ್ರೊಡ್ಯೂಸರ್ ಕಮ್ಮಿ ಇದ್ದಿದ್ರೆ ಎಕ್ಕ ಸಿನಿಮಾ ಆಗ್ತಿತ್ತು ಪ್ರಾಬಬ್ಲಿ. ಬಟ್ ಇವಾಗಿರೋ ಥರ ಎಕ್ಕ ಸಿನಿಮಾ ಥರ ಇರ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಇವತ್ತು ಪ್ರತಿಯೊಬ್ಬರು ಅವ್ರ ಎಕ್ಸ್ಪೀರಿಯನ್ಸ್ ಜೊತೆಗೆ ಬಂದಿದ್ದಾರೆ, ಅವ್ರ ಥಾಟ್ ಪ್ರಾಸೆಸ್ ಜೊತೆ ಬಂದಿದ್ದಾರೆ. ಆ್ಯಂಡ್ ಆ ಥಾಟ್ ಪ್ರಾಸೆಸ್ಸು ಆ್ಯಂಡ್ ನಮ್ಮದೆಲ್ಲ ಎಕ್ಸ್ಪೀರಿಯನ್ಸ್ ಸೇರಿದಾಗ ಇವತ್ತು ನಾವು ಎಷ್ಟು ಕಾನ್ಫಿಡೆಂಟ್ ಆಗಿದೆ ಅಂದರೆ ನಮಗೆ ತೃಪ್ತಿಯಾಗಿದೆ. ಅಫ್ಕೋರ್ಸ್ ರಿಲೀಸ್ ಆದಮೇಲೆ ಆಗೋದು ಬೇರೆ, ಬಟ್ ನಾವು ಪ್ರಾಸೆಸ್ ಆ ಎಕ್ಸಿಕ್ಯೂಷನ್ ಇದೆಯಲ್ಲ, ಆ ಎಕ್ಸಿಕ್ಯೂಷನಲ್ಲಿ ಇವತ್ತು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಟು ಬಿ ಆನೆಸ್ಟ್ ಟೈಟಲ್ ಈಗ ನಾನು ಜಸ್ಟಿಫೈಡ್ ಆಗ್ತದೆ ಇನ್ ರಿಯಲ್ ಲೈಫ್ ಕೂಡ. ಸಿ ದೇ ಆರ್ ಬೆಟ್ಟಿಂಗ್ ಆನ್ ಹಿಮ್, ಆಲ್ ಆಫ್ ಅಸ್. ಆ್ಯಂಡ್ ಆಲ್ಸೋ ದೇರ್ ಆರ್ 2 ways ಆಫ್ ಲುಕಿಂಗ್ ಎಟ್ ಇಟ್. 3 ಪ್ರೊಡ್ಯೂಸರ್ಸ್ ಇರೋದು. ಒಂದು, ವೈ ನಾಟ್? ವೈ ಆರ್ ವಿ ಆಸ್ಕಿಂಗ್ ವೈ? ವೈ ನಾಟ್? ವೆನ್ ಅ ತಮಿಳ್ ಫಿಲಮ್ ಕ್ಯಾನ್ ಹ್ಯಾವ್ 3 producers, 4 producers, ಅದಕ್ಕೊಂದು 4 ಜನ ಕೊಲಾಬ್ರೇಟ್ ಆಗ್ತಿರ್ಬೇಕಾದ್ರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ವೆಶ್ಚನಿಂಗ್ ಇಟ್ ಅಟ್ ಆಲ್. ದಟ್ ಈಸ್ ಒನ್ ಥಿಂಗ್. ಇನ್ನೊಂದೇನು ಗೊತ್ತಾ, ವೆನ್ ಇನ್ ಅನ್ ಇಂಡಸ್ಟ್ರಿ ವೇರ್ ಫಿಲಮ್ಗಳನ್ನ ಈಗ ಬಡ್ಜೆಟ್ ಇಲ್ಲ ಗುರು ಅಂತ ಡಿಲೇ ಆಗ್ತಾರೋ ಕಾಲದಲ್ಲಿ ನಾನು ಎಲ್ಲ ಕಡೆ ಹೇಳಬಲ್ಲ, ಇದೇನು ಗೊತ್ತಾ, ಒಂದು ಅಂಬ್ರೆಲಾ ಕೆಳಗೆ ಇಷ್ಟು ಜನನ್ನ ಇಟ್ಕೊಂಡು ಮಳೆಯಿಂದ, ಗಾಳಿಯಿಂದ, ಬಿಸಿಲಿಂದ ರಕ್ಷಿಸಿ ಈ ಸಿನಿಮಾನ ಮುಗಿಸ್ಕೊಟ್ಟಿರೋದಕ್ಕೆ ಮೇಜರ್ ಅಂಬ್ರೆಲಾನೇ ಪ್ರೊಡ್ಯೂಸರ್ಸ್. ಎಸ್, ಆಯಿತಾ? ಈ 3 ಜನ ಪ್ರೊಡ್ಯೂಸರ್ಸ್, ಈ ಒಬ್ಬ ಪ್ರೊಡ್ಯೂಸರ್ ಇದ್ರು ಅಂತ ಇಟ್ಕೊಳ್ಳಿ, ಏನೋ ಆಗತ್ತೆ ಸರ್. ರೈಟ್ ಫ್ರಮ್ ಪ್ರೊಡ್ಯೂಸರ್ಗೆ ಮನೇಲಿ ಯಾರಿಗೋ ಹುಷಾರು ತಪ್ಪೋದ್ರಿಂದ ಹಿಡಿದು ದುಡ್ಡಿನ ಫಂಡ್ ಅಲೋಕೇಶನ್ ಆಗೋವರೆಗೂ ಏನಾದರೂ ಕಾನ್ಫ್ಲಿಕ್ಟ್ಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು ಅಲ್ವಾ? ಬಟ್ ವೆನ್ ದೆರ್ ಆರ್ 3 producers ಹಿಯರ್, ನಾವು ಪ್ರತಿ ದಿನ ಶೂಟ್ಗೆ ಹೋಗ್ಬೇಕಾದ್ರೂ ದೇರ್ ವಾಸ್ ನಾಟ್ ಅ ಸಿಂಗಲ್ ಡೇ ವೆನ್ ವಿ ಸ್ಪೋಕ್ ಅಬೌಟ್ ಮನಿ. ಆಯಿತಾ? ಇವತ್ತು ಇದಕ್ಕೆ ದುಡ್ಡಿಲ್ಲ ಅಂತ, ಜಾಗ ಸಿಗ್ತಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಕಮ್ಮಿಯಲ್ಲಿ ಮಾಡೋಣ, ಇದು ಬೇರೆ. ಬಟ್ ನಮಗೆ ಇದು ಹೆಂಗೆ ಅಂದರೆ, ನಾವು 3 ಜನ ಇವತ್ತು ಕಾರ್ಪೊರೇಟ್ ಸ್ಟೈಲಲ್ಲಿ ನಿಮಗೇನು ಬೇಕೋ ಒದಗಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಆರ್ ಯು ರೆಡಿ ಟು ಡಿಲಿವರ್ ವಾಟ್ ವಿ ವಾಂಟ್ ವಾಸ್ ದಿ ಈಕ್ವೇಷನ್. ಡೋಂಟ್ ಯು ಥಿಂಕ್ ಸೊ? ಇಟ್ ಇಸ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ವಿ ಶುಡ್ ಬಿ ಬ್ಲೆಸ್ಡ್ ಟು ಗೆಟ್ ಅ. ಆಬ್ಸಲ್ಯೂಟ್ಲಿ. ನಾನು ಎಷ್ಟು ಬೈಕೊಂಡಿದ್ದೀನೋ ಅದರ 4ರಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಈ ವಿಷಯದಲ್ಲಿ. ಇವಾಗ ಕೊಲಾಬ್ರೇಷನ್ ಯಾಕಾಗುತ್ತೆ? ಬಿಕಾಸ್ ಇಟ್ ವರ್ಕ್ಸ್. ಇವಾಗ ನೀವು ಒಬ್ಬರೇ ಪ್ರೊಡ್ಯೂಸರ್ ಇರೋರಿಗೆ ಅವ್ರನ್ನೂ ಕೇಳ್ಬೋದು, ಯಾಕೆ ನೀವು ಕೊಲಾಬ್ರೇಷನ್ ಮಾಡ್ತಿಲ್ಲ ಅಂತ. ಪ್ರಾಬಬ್ಲಿ ಅವ್ರಿಗೆ ಅವ್ರ ಮೆಂಟಾಲಿಟಿ ಅಥವಾ ಅವ್ರ ಥಾಟ್ ಪ್ರಾಸೆಸ್ಸಲ್ಲಿ ಇರೋ ಸೇಮ್ ವೈಬಲ್ ಇರೋ ಸಿಗ್ತಾ ಇರ್ಬೋದು, ಸಿಕ್ತು. ಆ್ಯಂಡ್ ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಊಟದ ಒಂದು ಐಟಮ್ ಇರುತ್ತೆ, ನನಗೇನೈತೆ ನಾನು ಒಬ್ಬನೇ ತಿಂತೀನಿ ಅಂತ. ಕೆಲವ್ರು ಆ ಥರ ಇರ್ತಾರೆ, ನನಗೇನು ನನ್ನ ಫ್ರೆಂಡ್ ಬಾ ಮಗ, ನೀನು ಬಾರೋ, ಎಲ್ಲರೂ ಒಟ್ಟಿಗೆ ಶೇರ್ ಮಾಡೋಣ, ಎಲ್ಲರೂ ಎಂಜಾಯ್ ಮಾಡೋಣ. ಅಲ್ಲ, ದಟ್ ಈಸ್ ಒನ್ ಥಿಂಗ್. ಇನ್ನೊಂದೇನು ಗೊತ್ತಾ, ದಿಸ್ ಕ್ವೆಶನ್ ಶುಡ್ ಹ್ಯಾವ್ ಬೀನ್ ವ್ಯಾಲಿಡ್ ವೆನ್ ಇಟ್ ಈಸ್ ಆಸ್ಕ್ಡ್ ಫಾರ್ 3 directors ಕೊಲಾಬ್ರೇಟಿಂಗ್ ಇನ್ ಅ ಫಿಲ್ಮ್. ಆಯಿತಾ? 3 ಜನ ಏನಕ್ಕೆ ಮಾಡ್ತಾ ಇದ್ದೀರಾ ಈ ಪಿಕ್ಚರ್ ಡೈರೆಕ್ಷನ್ನು ಅನ್ನೋದು ಪ್ರಶ್ನೆ ವ್ಯಾಲಿಡ್. ಆ್ಯಕ್ಚುಲಿ ಸಾರಿ ರೋಹಿತ್, ಈಗ ಹೇಳಿದಾಗ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಈಗ ಒಂದು ದೊಡ್ಡ ಪ್ರೊಡ್ಯೂಸರ್ ಅಂತ ಪ್ರೊಡಕ್ಷನ್ ಹೌಸ್ ಬಂದಾಗ, ಒಂದು ಡೈರೆಕ್ಟರ್ಗೆ ಅಂತ ಬಂದಾಗ ಅವ್ರ ಇನ್ಪುಟ್ಗಳು ಇರುತ್ತೆ. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, 3 ಜನ ದೊಡ್ಡವ್ರು ಬಂದಾಗ ನೀನು ಮಾಡ್ಕೊಂಡಿರೋ ಕಥೆಯಲ್ಲಿ ಇದ್ದು ಈಸ್ ಅಗ್ರೀಡ್ ಅಂತಲೇ ಅನ್ಕೊಳ್ಳೋಣ. ಅವ್ರ ಇನ್ಪುಟ್ಗಳಿಂದ ಡೈವರ್ಟ್ ಆಗೋ ಚಾನ್ಸಸ್ಸು ಅಥವಾ ಎಲ್ಲೋ ಒಂದು ಕಡೆ ನೀನು ಅನ್ಕೊಂಡಂಗೆ ಬರ್ದೇ ಇರೋ ಚಾನ್ಸಸ್ಸು ಆಗೋ ಸಾಧ್ಯತೆಗಳು ಇರಬಹುದು. ಡಿಡ್ ಯು ಫೇಸ್ ಎನಿ ಚಾಲೆಂಜಸ್? ಇದು ಹೆಂಗಿತ್ತು ಗೊತ್ತಾ, ಮೆಟಫರಿಕಲ್ ಆಗಿ ಹೇಳಬೇಕು ಅಂದರೆ, ನಾವೊಂದು ಶಿಲೆನ ಕೆತ್ತಿದ್ವಿ, ಅದಕ್ಕೆ ನಾನೊಂದು ಬಟ್ಟೆ ಹಾಕ್ಕೊಂಡು ಹೋಗಿದ್ದೆ, ಪ್ರೆಸೆಂಟ್ ಮಾಡಿದೆ, ಇದು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಿರೋದು ಅಂತ. ಎಲ್ಲರೂ ಹೇಳಿದ್ರು, ಇಲ್ಲ ಈ ಬಟ್ಟೆ ಬೇಡ, ಇದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಹಿಂಗೆ ಕಾಣುತ್ತೆ, ಹಿಂಗೆ ಕಾಣುತ್ತೆ, ಹಿಂಗೆ ಕಾಣುತ್ತೆ ಅಂತ. ಕೊನೆಗೆ ಅದಕ್ಕೊಂದು ಬಟ್ಟೆ ಕೊಟ್ಟು, ಒಂದು ಸ್ವರೂಪ ಕೊಟ್ಟು, ಶಿಲೆ ಅದೇನೆ, ಅದರ ಬಟ್ಟೆ ಇದೆಯಲ್ಲ, ಅದರ ರೂಪರೇಷೆಗಳಿದೆಯಲ್ಲ, ಅದೆಲ್ಲವೂ ಎಲ್ಲರಿಗೂ ಹೆಂಗೆ ಒದಗತ್ತೋ, ಹೆಂಗೆ
ಒಗ್ಗತ್ತೋ ಆ ರೀತಿ ಮಾಡಿರುವಂಥ ಸಿನಿಮಾ ಇದು. ಸೊ ನಮ್ಮ ಕಥೆನೂ ಎಷ್ಟು ಸತಿ ಚೇಂಜ್ ಆದ್ರೂ ಈ ಮುತ್ತು ಕ್ಯಾರೆಕ್ಟರ್ ಸೋಲ್ ಇದೆಯಲ್ಲ, ಆ ಸೋಲ್ ಯಾವತ್ತೂ ಚೇಂಜ್ ಆಗಲ್ಲ. ದಟ್ ವಾಸ್ ಆಲ್ವೇಸ್ ದ ಸೇಮ್. ನಾವು ಎಷ್ಟು 6-7 ಟೈಮ್ಸ್ ಅಥವಾ 5-6 ಟೈಮ್ಸ್ ಕಥೆನ ಚೇಂಜ್ 6-7 ಡ್ರಾಫ್ಟ್ಸ್ ಬರ್ದಿದ್ದೀವಿ ಓವರ್ ಆಲ್. ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಎನ್ ನಂಬರ್ ಆಫ್ ಡಿಸ್ಕಷನ್ಸ್, ನಾಟ್ ಜಸ್ಟ್ ದೆನ್ ಬಟ್ ಶೂಟ್ ನಡೆಯುವಾಗ ಕೂಡ ಈ ಸೀನ್ ಬೇಕಾ, ಈ ಸೀನ್ ಏನಕ್ಕೆ ಮಾಡ್ತಾ ಇದ್ದೀವಿ, ಇದ್ರ ಕಾರಣ ಏನು ಅನ್ನೋದನ್ನ ಇನ್ಫ್ಯಾಕ್ಟ್ ಲಾಸ್ಟ್ ಡೇ ಆಫ್ ಶೂಟ್ ಡಿಸ್ಕಸ್ ಮಾಡಿದ್ದೀವಿ ನಾವು. ಇನ್ಫ್ಯಾಕ್ಟ್ ಲಾಸ್ಟ್ ಡೇ ಆಫ್ ಶೂಟ್ ಒಂದು ಸೀನ್ ಚೇಂಜ್ ಕೂಡ ಮಾಡಿದ್ವಿ. ಇಲ್ಲಿ ಬೇಡ ಅನ್ಸುತ್ತೆ, ಇದು ಲ್ಯಾಗ್ ಆಗುತ್ತೆ, ಇದನ್ನ ಇನ್ನೆಲ್ಲ ಮಾಡೋಣ ಅನ್ನೋ ಡಿಸ್ಕಷನ್ನು ಆಗಿದೆ. ಸೊ ಇದು ಹೆಂಗೆ ಅಂದರೆ ಅಗೇನ್ ಒಂದು ಹಂತ ಆದಮೇಲೆ ಇದು ಈಗೋಯಿಸ್ಟಿಕ್ ಆಗಿ ತೊಗೋಬಾರ್ದು. ಅಬ್ಸಲ್ಯೂಟ್ಲಿ. ಬಿಕಾಸ್ ಸಿ ಎವ್ರಿಬಡಿ ಹ್ಯಾವ್ ಕಮ್ ಫ್ರಮ್ ಎ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ದೇರ್ ಆಲ್ ಆರ್ ನನಗೆ ನನ್ನ ಪ್ರಕಾರ ಪ್ರೊಡ್ಯೂಸರ್ಸೇ ನನ್ನ ಫಸ್ಟ್ ಆಡಿಯನ್ಸ್ ಇಲ್ಲಿ. ಅವರೇ ಈ ಸಿನಿಮಾನ ನನ್ನ ಕಥೆಯಿಂದ ಕೇಳ್ಕೊಂಬರ್ತಿರೋದು, ಅವ್ರಿಗೆ ಗೊತ್ತು ಏನಿದು ಅಂತ. ಬಟ್ ನೋ ಬಡಿ ಟಚ್ ದಿ ಸೋಲ್. ನಾವೇನು ತೊಗೊಂಡು ಹೋಗಿದ್ವಿ ಗೊತ್ತಾ, ಒಬ್ಬ ಇನ್ನೋಸೆಂಟ್ ಮನುಷ್ಯನ ಕತೆ ಇನ್ನೇನೋ ಆಗ್ತಾನವನು ಅನ್ನೋದನ್ನು ಬಿಟ್ಟರೆ ಬೇರೆ ಎಲ್ಲವೂ ಇನ್ಪುಟ್ಸ್ ಇತ್ತು. ಬಟ್ ಅದಿದೆಯಾ, ನಾನು ಹೇಳೋದ್ನಲ್ಲ ನಿಮಗೆ, ಶಿಲೆ ಹಾಗೆ ಇದೆ, ಬೇರೆ ಎಲ್ಲ ಚೇಂಜ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಾನು ಮ್ಯೂಸಿಕ್ ಡೈರೆಕ್ಟ್ರಿಗೂ ಆ ಮಾತು ಹೇಳ್ಬೋದು, ನಾಳೆ ದಿನ ಏನೋ ಮಾಡ್ಬಿಟ್ಟ ಅಂದರೆ ಏನೋ ಮಾಡಿಲ್ಲ ಅವನು, ಸೋಲ್ಗೆ ಏನು ಬೇಕೋ ಅದಕ್ಕೆ ಇಂಪ್ರೂವೈಸ್ ಮಾಡಿದ್ದಾನೆ, ಅಲಂಕಾರ ಚೆನ್ನಾಗಿ ಮಾಡಿದ್ದೀವಿ ಅಷ್ಟೇ ಈಗ. ಆ್ಯಂಡ್ ದೇ ಹೆಲ್ಪ್ ಡಸ್ ಅ ಲಾಟ್. ಯುನೋ ಅಶ್ವಿನಿ ಮೇಡಮ್ ಬರ್ತಿರೋ ಸೆನ್ಸಿಬಿಲಿಟೀಸ್ ಬೇರೆ ಅವ್ರ ಬ್ಯಾಕ್ಗ್ರೌಂಡಿಂದ, ಕಾರ್ತಿಕ್ ಬರ್ತಾ ಇರೋದು ಬೇರೆ, ಯೋಗಣ್ಣ ಅವ್ರು ಬರ್ತಾ ಇರೋದು ಬೇರೆ, ಜಯಣ್ಣ ಬೋಗಣ್ಣ ಬರ್ತಾ ಇರೋದು ಬೇರೆ. ಬೋಗಣ್ಣ ಅವ್ರ ಜೊತೆ ನೀವು ಒಂದ್ಸತಿ ಮಾತಾಡಿದ್ರೆ ಹೆದರಿಕೆ ಆಗಕ್ಕೆ ಶುರು ಆಗ್ಬಿಡತ್ತೆ, ನಿಮ್ಗೆ ಸಿನಿಮಾ ಮಾಡೋದೇ ಬೇಡ ಅನ್ಸ್ಬಿಡತ್ತೆ. ನೀವು ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಕಾರ್ತಿಕ್ ಸರ್ ಮೈಕ್ ಕಿತ್ಕೋಬಾರ್ದಾಗಿತ್ತು. ಅವರು ಕಟ್ ಥ್ರೋಟ್, ಅವರು ಬಿಸ್ನೆಸ್ ಮಾತಾಡೋದವರು, ಹಿಂಗ್ ಮಾಡಿದ್ರೆ ಹಿಂಗ್ ವರ್ಕ್ ಆಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ವರ್ಕ್ ಆಗಲ್ಲ ಅಂತ, ವಿಚ್ ಹೆಲ್ಪ್ಸ್ ಅಸ್ ಅ ಲಾಟ್. ಎಲ್ಲವೂ ಮೀರಿ ಈಗ ಡಿಸ್ಕಷನ್ಸ್ ಆಗಿ ಎಲ್ಲ ಆಯ್ತಲ್ಲ, ರಾಘಣ್ಣ ಒಂದು ಇನ್ಪುಟ್ ಕೊಟ್ಟರು. ಯು ನೋ ದ ಹೋಲ್ ಫಿಲ್ಮ್ಸ್ ಥೀಮ್ ಎಟ್ ದಿ ಎಂಡ್ ಆಫ್ ದ ಡೇ ಎಂಡೆಡ್ ಆನ್ ಇಟ್. ಅದು ಯಾವಾಗ ಗೊತ್ತಾಗಿದ್ದು, ಫಸ್ಟ್ ಟೈಮ್ ನಾನು ರಾಘಣ್ಣನ ಮೀಟ್ ಮಾಡಕ್ಕೆ ಹೋಗಿ ಕತೆ ನರೇಟ್ ಮಾಡಕ್ಕೆ ಹೋದಾಗ, ಇವು ನಿಮ್ಮ ಮನೆಯಲ್ಲೇ ನಾನು ದ ಮೊಮೆಂಟ್ ಐ ಹರ್ಡ್ ಇಟ್, ನಾನು ವಾಪಸ್ ಹೋಗೋದನ್ನು ಇಮಿಡಿಯೇಟಾಗಿ ಇಡೀ ಫಿಲಮ್ ಥೀಮ್ ಅದನ್ನೇ ಮಾಡಬೇಕು. ಅದೇ ನಿಮಗೆ ನಾವು ಎಕ್ಕ ಟೀಸರಲ್ಲೂ ಬಿಟ್ಟಿದ್ದೀವಿ. ಇನ್ನು ಇಲ್ಲ ಅದರಲ್ಲಿ ಬಿಟ್ಟಿಲ್ಲ ಅನ್ಸುತ್ತೆ ನಾನು ಇದನ್ನು ವಿಷಯ ಇಲ್ಲ, ಆ ವಿಷಯ ಬಿಟ್ಟಿಲ್ಲ. ಸೊ ಯು ವಿಲ್ ವಾಚ್ ಇಟ್ ಇನ್ ದ ಫಿಲಮ್. ಅದಾದ್ಮೇಲೆ ನಾನು ಏನು ಹೇಳಿದ್ರು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ 2 ಶೇಡ್ ಕಾಣಿಸುತ್ತೆ, ಒಂದು ರೈಟರ್ ರೋಹಿತ್, ಇನ್ನೊಂದು ಡೈರೆಕ್ಟರ್ ರೋಹಿತ್. ಫ್ಯೂಚರಲ್ಲಿ ಈ ಡೈರೆಕ್ಟರ್ ರೋಹಿತ್ ವಿಲ್ ಯು ಬಿ ಓಕೆ ಟು ಅಕ್ಸೆಪ್ಟ್ ಅನದರ್ ರೈಟರ್ಸ್? ಈಗ ನನ್ನ ಜೊತೆ ವಿಕ್ರಮ್ ಬರ್ದಿದ್ದಾರೆ, ಆ್ಯಂಡ್ ಐ ವಿಲ್. ರತ್ನನ್ ಪ್ರಪಂಚ ನಾನು ಒಬ್ಬನೇ ಬರ್ದಿದ್ದಲ್ಲ, ರತ್ನನ್ ಪ್ರಪಂಚ 4 ರೈಟರ್ ಇದ್ರು ನನ್ನ ಜೊತೆ. ನನ್ನ ಇಡೀ ಡೈರೆಕ್ಷನ್ ಟೀಮ್, ರೈಟಿಂಗ್ ಟೀಮಲ್ಲಿ ಇದ್ರು ಅವರು. ಕರೆಕ್ಟ್. ಅಂದರೆ ನಾನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಂದರೆ, ಒಳಗಡೆ ನಿನ್ನೊಳಗಡೆ ಒಬ್ಬ ರೈಟರ್ ಅನ್ನೋದು ವಿಚ್ ಇಸ್ ಎವಿಡೆಂಟ್ಲಿ. ಸರ್ ನನ್ನ ಮೊದಲನೇ ಸಿನಿಮಾ ಬರೆದಿರೋದು ರೋಹಿತ್ ಕೂಡ. ಸೊ ವಿ ಆಲ್ ನೋ ರೋಹಿತ್ ಬರವಣಿಗೆ. ಈಗ ಹೊರಗಡೆ ಮಾತಾಡ್ತಿರ್ಬೇಕಾದ್ರೆ ಫಸ್ಟ್ ಹೇಳೋದು, ಹೇ ಈ ಸಿನಿಮಾ ಯಾಕೆ ಚೆನ್ನಾಗುತ್ತೆ ಗೊತ್ತಾ, SR ಅವ್ನು ತುಂಬ ಚೆನ್ನಾಗಿ ಬರೀತಾರೆ ಸರ್, ಒಳ್ಳೆ ಬರವಣಿಗೆ ಇದೆ. ಎಸ್ಪೆಷಲಿ ಈ ನಮ್ಮ ಇಂಡಸ್ಟ್ರಿಲಿ ಎಲ್ಲಿ ನಾವು ರೈಟರ್ಸ್ ಬೇಕು ಅಂತ ವಿ ಆರ್ ಹಂಗ್ರಿ ಅಂತಿರ್ಬೇಕಾದ್ರೆ ಬರವಣಿಗೆ ಅಂತ ಬಂದಾಗ ನಾನು ಯಾಕೆ ಹೇಳಿದೆ ಅಂದರೆ, ಈಗ ಸುಮಾರು ಜನ ದೊಡ್ಡ ಡೈರೆಕ್ಟರ್ಸ್ಗಳು ಬೇರೆ ಇಂಡಸ್ಟ್ರಿಯಲ್ಲಿ ತೊಗೊಂಡಾಗ ವೆನ್ ದೇ ಆರ್ ಸೋ ಡಿಪೆಂಡೆಂಟ್ ಆನ್ ದ ರೈಟರ್ಸ್ ಅಂತ ಹೇಳ್ತಾರೆ. ವೆನ್ ದ ರೈಟರ್ಸ್ ಆರ್ ನಾಟ್ ಗೋಯಿಂಗ್ ಟು ಕೊಲಾಬ್ರೇಟ್, ಆ ಸಿನಿಮಾ ಆಗಿರೋಂಥ ಉತ್ತರಗಳು ನಾವೇ ನೋಡಿರ್ತೀವಿ. ಸೊ ಹಾಗಾಗಿ ಇಟ್ ಈಸ್ ಕ್ರೇಜಿಲಿ ಅಡ್ವಾಂಟೇಜ್ ಫಾರ್ ಮೆರಿಟ್ ಅಂತ ಅನ್ಸುತ್ತಾ ಇದ್ದು. ಅಲ್ಲ ಏನು ಗೊತ್ತಾ, ಒಂದು ವೆನ್ ಐ ಸೇ ಐ ಹ್ಯಾವ್ ಎ ರೈಟರ್ ವಿತ್ ಮೀ, ನನ್ನ ಜೊತೆ ಒಬ್ಬ ರೈಟರ್ಸ್ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಅಷ್ಟು ಜನ, ದ ಎಂಡ್ ಅವ್ರು ಹೇಳ್ದಂಗೆ ಸೋಲ್ ಆಫ್ ದ ಫಿಲ್ಮ್ ಇಸ್ ಮೈನ್. ಎಕ್ಸಾಕ್ಟ್ಲಿ, ನಾನು ಏನು ಯೋಚನೆ ಮಾಡಿದ್ದೀನೋ ಅದೇ ಬರಬೇಕು. ಬಟ್ ಅದಕ್ಕೆ ಅಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿ ಈ ಫಿಲ್ಮ್ ವಿಕ್ರಮ್ ಬರೆದಿದ್ದಾರೆ, ಆಯಿತಾ. ರತ್ನನ್ ಪ್ರಪಂಚಕ್ಕೆ ಇನ್ನೂ 4 ಜನ ಬರೆದ್ರು. ಸೊ ದೇವರ್ ಆಲ್ ಅ ಪಾರ್ಟ್ ಆಫ್ ಇಟ್. ಅವ್ರು ಬೌನ್ಸ್ ಮಾಡ್ತಿದ್ರು ಗೊತ್ತಾ ಐಡಿಯಾಸು. ಆ್ಯಂಡ್ ನಾನು ಕೊಲಾಬ್ರೇಟ್ ಆಗ್ತಿರೋದು ಎಂಥವ್ರ ಜೊತೆ ಅಂದರೆ ಹೂ ಹ್ಯಾವ್ ಸೀನ್ ರಿಯಲ್ ಲೈಫ್. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಏನು ಸ್ಟ್ರಗಲ್ಸ್ ಇದೆ ಅನ್ನೋದು. ಈಗ ವಿಕ್ರಮ್ ಜೊತೆ ನಾನು ಕೂತ್ಕೊಂಡಿದ್ದನ್ನು ಮಾತಾಡಬೇಕಾದ್ರೆ ಹಿ ವಾಸ್ ಒನ್ ಆಫ್ ದಿ ಮೇಜರ್ ರೈಟರ್ಸ್ ಫಾರ್ ದಿಸ್ ಫಿಲ್ಮ್, ಬಿಕಾಸ್ ಹಿ ನ್ಯೂ ವಾಟ್ ವಾಸ್ ಹ್ಯಾಪ್ನಿಂಗ್ ವಿತ್ ಮುತ್ತು ಅನ್ನೋ ಪಾತ್ರದ ಜೊತೆ ಏನೇನು ಆಗಬೇಕು ಏನೇನು ಆಗಬಾರ್ದು ಅನ್ನೋದು ಇವತ್ತಿಗೂ ನಾವು ಡಿಸ್ಕಸ್ ಮಾಡ್ತೀವಿ, ಈವನ್ ಆಫ್ಟರ್ ದಿ ಎಡಿಟಿಂಗ್. ಹಿಂಗೆ ಆಗ್ಬೋದಿತ್ತಲ್ಲ, ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ. ಸೊ ಇದು ಹೆಂಗೆ ಅಂತಂದರೆ ನನ್ನ ಯೋಚನೆ ಇದೆ, ನನ್ನ ಯೋಚನೆಗೆ ಪೂರಕವಾಗಿ ಸಪೋರ್ಟ್ ಮಾಡೋವಂಥ ರೈಟರ್ಸ್ ಯಾರ್ಯಾರಿದ್ದಾರೆ, ಬಿಕಾಸ್ ದೇ ಆಲ್ ನೋ ಸಿನಿಮಾ. ಆ್ಯಂಡ್ ಐ ಹ್ಯಾವ್ ಅ ಫಾರ್ಮ್ ಆಫ್ ರೈಟಿಂಗ್ ಅ ಫಿಲ್ಮ್. ಐ ಡೋಂಟ್ ಗೋ ಔಟ್ ಆಫ್ ಇಟ್. ನಾನು ಅದನ್ನು ಕ್ಲಿಯರ್ ಆಗಿದ್ದೀನಿ. ಆ ಫಾರ್ಮ್ಗೆ ಕೂತ್ಕೊಂಡು ಬರೀತಾರೆ ಯಾರಾದರೂ ಬಂದ್ಬಿಟ್ಟು ನನ್ನ ಜೊತೆ, ಐ ಆಮ್ ವೆರಿ ಓಪನ್ ಟು ಇಟ್. ಬಟ್ ದೇ ಶುಡ್ ಬೇರ್ ಮೈ ಮ್ಯಾಡ್ನೆಸ್, ದೇ ಶುಡ್ ಬೇರ್ ಮೈ ಸೆನ್ಸಿಬಿಲಿಟೀಸ್,
ಯಾಕೆಂದರೆ ನಂದೊಂದು ಕ್ರೇಜಿ ಶೆಡ್ಯೂಲ್ ಇರುತ್ತೆ. ಬೆಳಿಗ್ಗೆ 5:30-6 ಗಂಟೆ ಕುತ್ಕೊಂಡು ಬರೀತಿರ್ತೀವಿ. ಅದಕ್ಕೆ ಇವಾಗ ಐ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ ವಿಕ್ರಮ್. ಪ್ರಾಬಬ್ಲಿ ಇನ್ನೊಂದು 3-4 ಪಿಕ್ಚರ್ ಬರೀತೀವಿ ಅಥವಾ ಬರಿತಾನೆ ಇರ್ತೀವಿ. ಯು ನೆವರ್ ನೋ. ಗ್ಯಾಂಗ್ಸ್ ಆಫ್ ವಸೇಪುರ್ ವರ್ಲ್ಡ್ ಇನ್ನೂ ಆಗುತ್ತಾ? ರೋಹಿತ್ಸ್ ಫೇವ್ರೆಟ್ ವರ್ಲ್ಡ್ ಇಸ್ ಗ್ಯಾಂಗ್ಸ್ ಆಫ್ ವಸೇಪುರ್. ಗೊತ್ತು. ಐ ಥಿಂಕ್ ಎಲ್ಲ ಸಿನಿಮಾಲೂ ಇದೆ ಅದು ನನಗೆ. ನಾನು ಮಾಡಿರೋ ಈ ಸಿನಿಮಾ ಸ್ವಲ್ಪ ಜಾಸ್ತಿ ರತ್ನನ್ ಪ್ರಪಂಚಲ್ಲೂ ನಿಮ್ಗೆ ಉಡಾಳ್ ಬಾಬರ ವರ್ಲ್ಡ್ ಅದೇನೆ. ಇದರಲ್ಲೂ ಪ್ರಾಬಬ್ಲಿ ಯು ವಿಲ್ ಸಿ ದಟ್ ವರ್ಲ್ಡ್. ಸರ್ ವೆನ್ಎವರ್, ಯಾಕಂದ್ರೆ ಇವ್ರು ಸಿನಿಮಾ ನೋಡಿದಾಗ ಅಂದ್ರೆ ದೆರ್ ಇಸ್ ಒಂದು ಟ್ರಾವೆಲ್ ಇದೆ, ಜೊತೆಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ನಂಗೆ ಗೊತ್ತು ಥಾಟ್ಸ್ಗಳಿರುತ್ತೆ. ಸೊ ಪ್ರತಿಯೊಂದು ಸೀನ್ಗೆ ನಮ್ಮದೇ ಆದಂಥ ಒಂದು ಸಬ್ ಟೆಕ್ಸ್ಟ್ ಅಲ್ಲಿ ವಿಲ್ ಬಿ ಟ್ರೈಂಗ್ ಟು ಡಿಕೋಡ್ ಇಟ್. ನಿಜ. ನ್ಯಾಚುರಲಿ ಸಿ ಒಬ್ಬ ಆಡಿಯನ್ಸ್ ಆಗಿ ಮಾಡೋದಕ್ಕೂ ಒಬ್ಬ ಫ್ರೆಂಡ್ ಆಗಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅಂಡ್ ವೆನ್ ಯು ನೋ ದಟ್ ನಾನು ಓಕೆ ಇದಿರ್ಬೋದಾ, ಇದಿರ್ಬೋದಾ, ವಿ ಟ್ರೈ ಟು ಡೂ. ಅಂಡ್ ದ್ಯಾಟ್ ಫನ್ ಇರುತ್ತಲ್ಲ, ದಟ್ ಅಡ್ರಿನಲ್, ಇಟ್ ಇಸ್ ಸಮಥಿಂಗ್ ವೆರಿ ಅನ್ಎಕ್ಸ್ಪ್ಲೈನಬಲ್. ಈ ಫಿಲಮಲ್ಲಿ ಇನ್ನೊಂದು ಯುವ ಅವ್ರದ್ದು ಇವ್ರದ್ದೆಲ್ಲ ಮಜಾ ಏನು ಅಂತಂದರೆ, ಎಕ್ಕ ಅಲ್ಲಿ ಎಸ್ಪೆಷಲಿ ಇನ್ನೊಂದು ಮೇಜರ್ ಆರ್ಟಿಸ್ಟ್ ಹೂಮ್ ಐ ಹ್ಯಾವ್ ಟು ಮೆನ್ಷನ್ ಇನ್ ದಿಸ್ ಫಿಲ್ಮ್ ಇಸ್ ಪೂರ್ಣ. ಪೂರ್ಣಚಂದ್ರ ಮೈಸೂರು. ನೀವು ಇವರಿಬ್ಬರದು ಬಾಂಡಿಂಗ್ ನೋಡ್ಬೇಕು ಈ ಫಿಲಮಲ್ಲಿ. ಈ ಫಿಲಮನ್ನು ಇಫ್ ಐ ಹ್ಯಾವ್ ಟು ಬೆಟ್ ಆನ್ ದಿಸ್ ಫಿಲಮ್, ಇಟ್ಸ್ ದಿ ಸೆಕೆಂಡ್ ಹಾಫ್ ವೇರ್ ಇವರು ಅವ್ರದ್ದು ಒಂದಿಷ್ಟು ಮಜಾ ಇದೆ, ಕೂಳೆ ಇದೆ. ನೀವು ಅದನ್ನು ನೋಡಬೇಕು. ಗುಡ್ ದಟ್ ಯು ಸೆಡ್. ಪೂರ್ಣ, ಐ ಥಿಂಕ್ ಅತುಲ್ ಸರ್ ಇದಾರಲ್ಲ, ಅತುಲ್ ಕುಲಕರ್ಣಿ, ಆದಿತ್ಯ ಅವರಿದ್ದಾರೆ. ಇದು ಗೊತ್ತಿರಲಿಲ್ಲ ನನಗೆ. ಆದಿತ್ಯ ಅವರು ನಾನು ಇವತ್ತು ಇಫ್ ಐ ಆಮ್ ಲುಕಿಂಗ್ ಆಸ್ ಅನ್ ಆಡಿಯನ್ಸ್, ನಾನು ಹೇಳ್ತಾ ಇದ್ದೀನಲ್ಲ, ಕೂತ್ಕೊಂಡು ನೋಡ್ಬೇಕಾದ್ರೆ ಎಲ್ಲರೂ ಒಂಥರ ಕಿಕ್ ಕೊಟ್ಟಿದ್ದಾರೆ. ಅತುಲ್ ಕುಲಕರ್ಣಿ ಅವ್ರು ಹಿ ಹ್ಯಾಸ್ ಪ್ಲೇಡ್ ಅ ಫ್ಯಾಂಟಾಸ್ಟಿಕ್. ಇವ್ರದ್ದು, ಅತುಲ್ ಕುಲಕರ್ಣಿ ಅವ್ರದ್ದು ಮತ್ತು ಪೂರ್ಣ ಅವ್ರದ್ದು ಟ್ರಯಾಂಗಲ್ ಇದೆಯಲ್ಲ, ಅದನ್ನು ನೋಡಬೇಕು. ಮಜಾ ಇದೆ ಅದು. ಅಂದರೆ ನನಗೆ ಮಜಾ ಕೊಡ್ತಾ ಇದೆ. ನಾನು ಜನಕ್ಕೆ ಮಜಾ ಕೊಡುತ್ತೋ ಕೊಡಲ್ವೋ ಸೆಕೆಂಡ್ರಿ. ಬಟ್ ನಾನು ಇವತ್ತು ಕೂತ್ಕೊಂಡು ಇವತ್ತು ಇಷ್ಟೆಲ್ಲ ಎಕ್ಸೈಟೆಡ್ ಆಗಿ ಮಾತಾಡ್ತಿದ್ದೀನಿ ಅಂದರೆ ಬಿಕಾಸ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿಥಿಂಗ್. ಸಿ ಫಸ್ಟ್ ನಿಮಗೆ ಮಜಾ ಕೊಡಬೇಕು, ಬರ್ದವ್ರಿಗೆ, ತೆಗೆದವ್ರಿಗೆ, ನೀವು ಆಕ್ಟ್ ಮಾಡಿದವ್ರಿಗೆ. ನಿಮಗೆ ಮಜಾ ಕೊಟ್ಟಿಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಪ್ಲೇಸ್ ದ ಫಿಲ್ಮ್ ಆರ್ ಪೊಸಿಷನ್ ದ ಫಿಲ್ಮ್. ಆಕ್ಚುಲಿ ಐ ಥಿಂಕ್ ವಿ ಬೋತ್ ವರ್, ನಾವಿಬ್ರು ಕೂಡ, ನಾವು ಅಷ್ಟೇ, ಸತ್ಯ ಸರ್ ಅಷ್ಟೇ, ನಮ್ಮ ದೀಪು ಅವರು ಅಷ್ಟೇ. ಏನು ಗೊತ್ತಾ, ಚೆನ್ನಾಗಿಲ್ಲ ಅನ್ನಿಸ್ತಿದ್ಯಾ, ಮುಲಾಜಿಲ್ದಂಗೆ ಕಟ್ ಮುಲಾಜಿಲ್ಲ, ಡಬ್ಬಾ ಥರ ಇದೆ ಅನ್ನಿಸ್ತಿದ್ಯಾ. ನಾನು ಈ ಫಿಲಮ್ಗೆ ಡಿಸೈಡ್ ಮಾಡ್ಕೊಂಡಿದ್ದೆ, ಐದರ್ 1 or 0. ಇಲ್ಲ ಚೆನ್ನಾಗಿರ್ಬೇಕು, ಇಲ್ಲ ಚೆನ್ನಾಗಿರ್ಬೋದು. ಚೆನ್ನಾಗಿಲ್ಲ ತೆಗೆದು ಬಿಸಾಕು. ಏನಾದರೂ ನಾನೇ ಆ್ಯಕ್ಟ್ ಮಾಡಿದ್ರು ಅಷ್ಟೇ ತೆಗೆದು ಬಿಸಾಕೋಣ. ನೋ ಮರ್ಸಿ. ಹ್ಯಾವ್ ಯು ಆಕ್ಟೆಡ್? ಇಲ್ಲ, ಮಾಡಿಲ್ಲ. ತುಂಬಾ ಸತಿ ಫೋರ್ಸ್ ಮಾಡಿದ್ವಿ ಅವ್ರನ್ನ. ಅಲ್ಲ, ಬಿಕಾಸ್ ರತನ್ ಪ್ರಪಂಚದಲ್ಲೂ ಹಿ ಹ್ಯಾಡ್ ಆಕ್ಟೆಡ್. ಇಲ್ಲ, ನಾನು ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಕಾರ್ತಿಕ್ ಅವ್ರು ನನ್ನ ಪಾತ್ರ ಕಿತ್ಕೊಂಡ್ಬಿಟ್ರು. ಕಾರ್ತಿಕ್ ಲಾಯರ್ ರೋಲ್. ಲಾಯರ್. ಓ, ದಟ್ ಆಕ್ಚುಲಿ ಕರೆಕ್ಟ್. ಫಸ್ಟ್ ಟೈಮ್ ಕಾರ್ತಿಕ್ ಸರ್ ಇಲ್ಲ ಅನ್ಸುತ್ತೆ, ಮುಂಚೆ ಒಂದು ಪಿಕ್ಚರ್ ಅಲ್ಲಿ ಮಾಡಿದ್ರು ಅವರು. ಒಂದು ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅದು ವೆರಿ ಪಾಸಿಂಗ್ ಶಾರ್ಟ್ ಅಲ್ಲಿ ಏನೋ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಪ್ರಾಪರ್ ಆಗಿ ಡೈಲಾಗ್ ಹೇಳಿರೋಂಥ ಸಿನಿಮಾ ಇದೆ ಅನ್ಸುತ್ತೆ. ಓಕೆ, ಲಾಸ್ಟ್ ಕ್ವಶನ್. 5 things people should, ಇವೆಲ್ಲ ಕ್ಲೀಶೆ ಕ್ವಶನ್ಸ್. 5 things people should expect from ECA. ನಾವು ಕ್ಲೀಶೆ ಆನ್ಸರ್ಸ್ ಕೊಡ್ಬೇಕಾಗತ್ತೆ ಸರ್. ನೀವು ಸ್ವಲ್ಪ ಚೆನ್ನಾಗಿರೋದು ಹೇಳಿ ಏನಾರು. ನಾನು ಹೇಳಿದ್ದೇನೆ, ಅಫ್ಕೋರ್ಸ್ ಮಜಾ, ಇಮೋಷನ್, ಆ್ಯಕ್ಷನ್, ಮೋರ್ ದೆನ್ ಎನಿಥಿಂಗ್ ಎಲ್ಲದು ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಗುಂಗಿರುತ್ತೆ. ಆ ಗುಂಗನ್ನ ಅವ್ರು ತೊಗೊಂಡೋಗ್ತಾರೆ. ನನ್ಗೆ ಪರ್ಸ್ನಲಿ ನನಗೆ ಅದು ಅನ್ಸುತ್ತೆ. ಎಂಟರ್ಟೈನ್ಮೆಂಟ್. ಫಿಫ್ತ್ ಒನ್ ಈಸ್ ಆ ಗುಂಗು. ಅದಂತೂ ವಿ ಹ್ಯಾವ್ ಮೇಡ್ ಶ್ಯೂರ್ ಹೊರಗಡೆ ಹೋಗ್ಬೇಕಾದ್ರೆ ಒಂದು 5 ನಿಮಿಷ ಆ ವರ್ಲ್ಡಿಂದ ಆಚೆ ಬರೋದಕ್ಕೆ ತೊಗೋಬೇಕು ಅವರು. ಆ ಥರ ನಾವೇನೋ ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ ಪಾತ್ರನೂ ಅಷ್ಟೇ. ಕೊನೆಯಲ್ಲೂ ಮುತ್ತು ಬಂದು ಇವರ ಆ್ಯಕ್ಚುಲಿ ನನಗೆ ಇಡೀ ಫಿಲಮ್ಮಲ್ಲಿ ಕೊನೆಯಲ್ಲಿ ಇವ್ರು ಬಂದ ಮಾತಾಡ್ತಾರಲ್ಲ, ಆ ಮಾತನ್ನ ನೀವು ಕೇಳೋವಾಗ ಶಿಟ್, ಇದು ನಾನೇ, ನನ್ನ ಬದುಕಲ್ಲಿ ಇದಾಗೋದ್ರೆ ಏನಾಗ್ಬೋದು ನಾನು ಅನ್ನೊಂದು ಆಚೆ ಬರ್ತಾರೆ ಗೊತ್ತಾ. ಆ ಹಾಂಟಿಂಗ್ ಫಿಲಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನೇನಾದ್ರು ಇದೆಯಾ ಸರ್ ಎಕ್ಕ ಬಗ್ಗೆ ಮಾತಾಡೋದು? ಇನ್ನೇನು, ಸಿನಿಮಾ ನೋಡಿ, ಸಿನಿಮಾ ನೋಡೋದು ಮತ್ತೆ ಮಾತಾಡೋಣ. How is the experience coming to the show? Beautiful. ನಿಮ್ಮ ಜೊತೆ ಮಾತಾಡಿ ಸಾಕತ್ತು ಖುಷಿ. Thank you so much. Finally it happened ಅಲ್ಲ? ಹೌದು. ಸಿಗ್ತಾರಣ್ಣ ಮತ್ತೆ? ಖಂಡಿತ. ರೋಹಿತ್ ಅಣ್ಣ ಸೂಪರ್ ಆಗಿತ್ತು. ಮನಸ್ಸು ಬಿಚ್ಚ, ನಾನು ಎಲ್ಲೋದ್ರೂ ಮನಸ್ಸು ಬಿಚ್ಚೆ ಮಾತಾಡ್ತೀನಿ. ಸುಮ್ಮನೆ ಕೂತಿದ್ರು ಮನಸ್ಸು ಬಿಚ್ಚೆ ಮಾತಾಡ್ತೀನಿ. ಪ್ರಾಬ್ಲಿ ನಾನು ಸ್ವಲ್ಪ ಜಾಸ್ತಿ ಬಿಚ್ಚಿರ್ಬೋದು ಇಲ್ಲಿ. ಇಲ್ಲ ಐ ವಾಸ್ ಸೋ ಹ್ಯಾಪಿ ಅವರ್ ಆ್ಯಂಡ್ ಹಿ ಈಸ್ ಸೋ ಮೆಚೂರ್ಡ್.
ಅವ್ರು ಮಾತಾಡೋದು ಇದರಲ್ಲೂ ಅಷ್ಟೇ, ಬಿಕಾಸ್ ನಾವು ಕೇಳಿಸ್ಕೊಂಡು ಕೂತಿರ್ತೀವಿ ಅವ್ರು ಮಾತಾಡೋವಾಗ. ಸೊ ಐ ವಾಸ್ ಸೋ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಶೋ. ಚೆನ್ನಾಗಿ ಆ್ಯಂಡ್ ವ್ಯೂವರ್ಶಿಪ್ ಜಾಸ್ತಿ ಹೋಗುತ್ತೆ ಅನ್ನೋ ಒಂದು ಎಲ್ಲ ನಂಬಿಕೆ ಇದೆ ಈ ಶೋ. ನಿಮ್ಮ ಶೋ ನೋಡಿ ಒಂದಿಷ್ಟು ಜನ ನಮ್ಮ ಸಿನಿಮಾ ಬಂದು ಸಿನಿಮಾ ನೋಡಲಿ, ನಂಬರ್ಸ್ ಕನ್ವರ್ಟ್ ಆಗಲಿ. ನನಗೆ ಇದು ತುಂಬ ಇಷ್ಟ ಆಯಿತು. ವಿಕ್ರಮ್ ಸಂಪತ್ ಅವ್ರು ಒನ್ ಆಫ್ ಮೈ ಫೇವ್ರೇಟ್ ರೈಟರ್ಸ್. ಸೊ ದ ಆಂಬಿಯನ್ಸ್ ಚೆನ್ನಾಗಿದೆ, ಮಜಾ ಇದೆ. ವಿ ಸ್ಟಾರ್ಟೆಡ್ ನನ್ನ ಯೂಟ್ಯೂಬ್ ಶೋ, ಫಸ್ಟ್ ಶೋ ಡೈರೆಕ್ಟ್ ಮಾಡಿರೋದೇ ಮಿಸ್ಟರ್ ರೋಹಿತ್ ಪದಕಿ. ಹೌದಾ? ಇದ್ರ ಹೇಳಿಲ್ಲ, ಇದರಲ್ಲೇ ಹೇಳ್ತಾ ಇದ್ದೀವಿ. ಸೊ ಇಟ್ಸ್ ಎ ಲಾಂಗ್ ಜರ್ನಿ ಮೋರ್ ದನ್ ಎನಿಥಿಂಗ್. ಸೊ ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಇದೆಯಾ ತಲೆಯಲ್ಲಿ, ಅಥವಾ ಐ ಆಮ್ ಶೋರ್ ಯು ವುಡ್ ಹ್ಯಾವ್? ಆಫ್ ಕೋರ್ಸ್. ಈಗ ಇದಾದ್ಮೇಲೆ ಸೂರಿ ಸರ್ ಎನಿವೆ ಸದ್ಯಕ್ಕೆ ಇಷ್ಟೇ. ಇಲ್ಲಿ ನಿಂತಿದೆ, ಒಂದು ಗಂಟೆ ಶಬ್ದ ಹಾಕ್ಸ್ತೀನಿ ದೇವರೇ. ಓಕೆ, ಆನ್ ದ್ಯಾಟ್ ನೋಟ್, ಜುಲೈ 18ನೇ ತಾರೀಕು ಎಸ್ ನೆಚ್ಚಿನ ಚಿತ್ರಮಂದಿರದಲ್ಲಿ ನಾವು ರೇಡಿಯೋ ಒಂದು ಜಿಂಗಲ್ ಹೇಳೋ ಥರ ಅಂತ, ಜುಲೈ 18ನೇ ತಾರೀಕು ಕರ್ನಾಟಕದಂತೆ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಎಕ್ಕ ಬಿಡುಗಡೆ ಆಗಿದೆ. ಸಹ ಕುಟುಂಬ ಸಮೇತರಾಗಿ ಬಂದು. ಅಲ್ಲ, ಇವಾಗ ನಿಮ್ಗೆ ನಾವ್ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಎಕ್ಕ ಸಿನಿಮಾ ಯಾಕೆ ನೋಡ್ಬೇಕಂತ ನಿಮ್ಗೆ ಅನ್ಸ್ತಿದ್ಯಾ? ನೋಡ್ಬೇಕಂತ ಅನ್ಸ್ತಿದ್ಯಾ? ಫಸ್ಟ್ ಆಫ್ ಕೋರ್ಸ್ ಲೀವಿಂಗ್ ರೋಹಿತ್, ನಮ್ಮ ಮಾತು ಕೇಳಿ ಎಕ್ಕ ಸಿನಿಮಾ ನಿಮ್ಮ ಪ್ರಕಾರ ಯಾಕೆ ನೋಡ್ಬೇಕು? ನನಗೆ ವೈಯಕ್ತಿಕವಾಗಿ, ಓಕೆ, ನನ್ನ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಒಂದು, ವಿ ಹ್ಯಾವ್ ಎನಾರ್ಮಸ್ ಅಮೌಂಟ್ ಆಫ್ ಒಂದು ಲವ್, ಸಿಂಪತಿ ಆರ್ ವಾಟ್ ಎವರ್ ನಾವು ನಿಮ್ಮ ಲೆಕ್ಕ ಹಾಕಿದ್ದೀವಿ. ಈಗ ಅದನ್ನ ಹೇಳ್ಬಿಡ್ತೀನಿ ಡೈರೆಕ್ಟ್, ಆಯ್ತಾ? ವಿ ವಾಂಟ್ ಯು ಟು ವಿನ್, ವೆದರ್ ಯು ಅಗ್ರಿ ಯು ಡಿಸ್ಅಗ್ರಿ, ನಿಮ್ಮ ತಲೆಯಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ. ನಮ್ಗೆ ಆ ಫ್ಯಾಮಿಲಿಯಿಂದ ದೊಡ್ಡ ಹೀರೋ ಬೇಕೇ ಬೇಕು ಅಷ್ಟೇ. ಅದಂತೂ ನಂಬರ್ 1 ನನಗೆ. ಅಕಸ್ಮಾತ್ ಈ ಸಿನಿಮಾ ಆಗಲ್ಲ, ನೆಕ್ಸ್ಟ್ ಸಿನಿಮಾ ಆದ್ರೂ ಈ ಸಿನಿಮಾ ಆಗತ್ತೆ ಗುರು, ಡಸಂಟ್ ಮ್ಯಾಟರ್. I know, one thing is for sure, I know he'll make a very good name out of this. We'll be chasing you, ಅದಾಗೋವರೆಗೂ. ಆ್ಯಂಡ್ ವಿನಯ್, ಐ ಬಿ ಚೇಸಿಂಗ್ ಯು ಟು. ಓಕೆ, ಅದನ್ನು ಹೇಳ್ತಿದ್ದೀನಿ. ಅದು. ಎರಡನೇದು, ವೈಯಕ್ತಿಕವಾಗಿ ನನ್ನೊಬ್ಬ ಫ್ರೆಂಡು, ಅವನ ಜರ್ನಿ ಗೊತ್ತು. ಈ ಒಂದು ಇಷ್ಟು ಕಷ್ಟಪಟ್ಟು ಬಂದಿದ್ದಾನೆ ಈ ಸಿನಿಮಾ, ಇಟ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಹಿಮ್. ಇದು ನನ್ನ ವೈಯಕ್ತಿಕವಾಗಿ 2 ಮುಗಿದಾಯ್ತು. ಬಟ್ ಕಮಿಂಗ್ ಬ್ಯಾಕ್ ಟು ದ ಸಿನಿಮಾ ನೋಡಿದಾಗ ನನಗೆ, ಟು ಮೀ ಬ್ಯಾಂಗಲ್ ಬಂಗಾರಿ ಈಸ್ ಮೈ ಇನ್ವಿಟೇಷನ್. ಬಿಕಾಸ್ ಇಟ್ ಗೇವ್ ಮಿ ಓಪನ್ ಇನ್ವಿಟೇಷನ್ ಕೊಟ್ಬಿಡ್ತು, ನಾನು ಹೋಗಲೇಬೇಕು ಸಿನಿಮಾಗೆ ಅಂತ. ಆ ಥರ ಸುಮಾರು ಸಿನಿಮಾಗಳಾಗಿರುವಂಥದ್ದು. ನಿಮ್ಮ ಟೀಸರ್ ನೋಡಿದಾಗ ನನಗೆ ಅದು ಕ್ಲಿಯರ್ ಮಾಡಿದ್ದೀರಾ, ಬಟ್ ನನಗೆ ಪರ್ಸ್ನಲಿ ಅದು ಇದ್ದಿದ್ರೂ ನನಗೆ ಓಕೆ ಇತ್ತು. ಅಂದರೆ ಯಾವುದು ಒಂಥರ ಈ ಜಾಕಿ ರೆಫರೆನ್ಸಲ್ಲಿ ಇತ್ತಾ, ಅಥವಾ ಈ ಥರದ್ದು ಎನಿಥಿಂಗ್ ಇರ್ಬೋದು, ಯಾವ ಥರ. ಯಾಕಂದರೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು, ನಾನು ನೋಡಲೇಬೇಕು ಇದನ್ನು ಅಂತ. ಒಂದು ಜೊತೆಗೆ 3 ಪ್ರೊಡಕ್ಷನ್ ಹೌಸ್ ಬರ್ತಿದ್ದಾರೆ ಒಟ್ಟಿಗೆ, ಅಂದರೆ ಸುಮ್ಮನೆ ದೇ ವೋಂಟ್ ಟೇಕ್ ಸಮಥಿಂಗ್ ವೆರಿ ಲೈಟ್ಲಿ. They would have done their homework, research on a ಬೇರೆ level, which we have to watch it in theaters. ಕರೆಕ್ಟಾ? ಅಲ್ಲ, ನೀವೇನು ಹೇಳಿದ್ರು ಒಪ್ಕೋಬೇಕು. ಅಲ್ಲ, ನನಗೆ ಈ ಪಾಯಿಂಟ್ ಇದ್ದಿದ್ದು. ಸರ್, ಈ ಪಾಡ್ಕಾಸ್ಟ್ ಆಗಿರಲಿಲ್ಲ ಅಂದಿದ್ರು ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಗಾನ್ ಅಂಡ್ ವಾಚ್ ದ ಫಿಲಮ್. ನಿಮ್ಮ ಪಾಡ್ಕಾಸ್ಟ್ ಆಗ ವಾಟ್ ಈಸ್ ದ ವೈಬ್ ಎಕ್ಕ ಇಸ್ ಗಿವಿಂಗ್ ಯು? ಸಿ, ಎಕ್ಕ ಸಿಂಪಲ್ ಸರ್. ಇನ್ಸ್ಟಾ ಈಗ ಏನು ಗೊತ್ತಾ, ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ವೈಬ್ ಗೊತ್ತಾಗೋಗ್ಬಿಡುತ್ತೆ. ಇಲ್ಲ, ನಾನು ಅದನ್ನ ನಂಬೋದೇ ಇಲ್ಲ. ನಾನು ಆ್ಯಕ್ಚುಲಿ ಅದನ್ನ ನಂಬ್ತೀನಲ್ಲ. ನನಗೇನು ಗೊತ್ತಾ, ಅದ್ರಲ್ಲಿ ಎಷ್ಟು ಮಟ್ಟಿಗೆ ನಾನು ಡಿಕೋಡ್ ಮಾಡಿದ್ದೀನಿ ಅಂದರೆ, ಇದು ಯಾವ್ದು ಆರ್ಗ್ಯಾನಿಕ್ ಆಗಿ ಆಗ್ತಿದೆ, ಯಾವ್ದು ಪೇಡ್ ಆಗ್ತಿದೆ ಅನ್ನೋ. ಅಲ್ಲ, ಆರ್ಗ್ಯಾನಿಕ್ ಪೇಡ್ ಸೆಕೆಂಡ್ರಿ. ನಾನು ಹೇಳ್ತಿರೋದು ಇವಾಗ ಹೊರಗಡೆ ಹೋದಾಗ ಮಾತಾಡ್ತೀರಾ ಗೊತ್ತಾ ನೀವು? ಕರೆಕ್ಟ್. ಸೊ ದಟ್ ಈಸ್ ದ ವೈಬ್ ವಿಚ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಸಿ, ಇವತ್ತು ನಾನು ಈ ಪಾಡ್ಕಾಸ್ಟ್ ಮಾಡ್ತಿರ್ಬೇಕಾದ್ರೆ, ನಾನು ನಿನ್ನೆ ಯಾರಿಗೋ ಹೇಳ್ತಿರ್ಬೇಕಾದ್ರೆ ಎಕ್ಕ ಮಾಡ್ತಿದ್ದೀನಿ ಅಂತಂದೆ. ಓ ವಾವ್, ಸೂಪರ್. ನಾನು ಫಸ್ಟ್ ನನ್ನ ಎಡಿಟರ್ ರೆಸ್ಪಾನ್ಸ್, ಮಾಡ್ಬಿಡಿ ಬ್ರೋ, ಆಮೇಲೆ ಸಿನಿಮಾ ರಿಲೀಸ್ ಆಮೇಲೆ ಮತ್ತೆ ಸಿಗ್ತಾರೋ ಇಲ್ವೋ ಅವರು ಅಂತ. ಈ ಥಾಟ್, ದಿಸ್ ಲೈನ್, ಇಟ್ ಲೈಕ್ ಓಕೆ, ಮಾಡ್ಬಿಡಿ ಬ್ರೋ, ಮಾಡ್ಬಿಡಿ, ಆಮೇಲೆ ಸಿಗ್ತಾರೋ ಇಲ್ವೋ. ಬಿಕಾಸ್ ಯಾಕೋ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಬ್ರೋ, ಕಾನ್ಫಿಡೆನ್ಸ್ ಇದೆ, ಕಚ್ಕೊಳ್ಳುತ್ತೆ. ಒಂದು ಇನ್ನೊಂದು, ಗುರು, ಕನ್ನಡ ಸಿನಿಮಾಗಳು ಈ ವರ್ಷ ಒಂದು 6 ತಿಂಗಳಾಗಿದೆ, ಒಂದು ಹಿಟ್ ಕಾಣಿಸ್ತಿಲ್ಲ. ಇದು ಒಂದು ಕಾಣಿಸ್ಬಿಟ್ರೆ ಸಾಕು ಗುರು, ಸಾಕು. ಯಾಕಂದ್ರೆ ಏನು ಗೊತ್ತಾ ಸರ್, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, KGF ಕಾಂತಾರ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ KGF ಕಾಂತಾರ ಇಂದಾನೇ ಕನ್ನಡ ಸಿನಿಮಾ ಅನ್ನೋದನ್ನ ಆಗಬಾರ್ದು ಸರ್. ಆಕ್ಚುಲಿ ಈ ವರ್ಷ ಮಾದೇವ ಇಸ್ ಡೂಯಿಂಗ್ ವೆರಿ ವೆಲ್. ಮಾದೇವ ಇಸ್ ಡೂಯಿಂಗ್ ವೆರಿ ವೆಲ್, ಕರೆಕ್ಟ್. And I think we should start talking about that also. ಕರೆಕ್ಟ್. ನಾನು ಹೇಳೋದು, ಬೇರೆ ಸಿನಿಮಾಗಳು ಮಾತಾಡಬೇಕು ಸರ್, ನಾವು ಬೇರೆ ಸಿನಿಮಾಗಳ ಬಗ್ಗೆ ನಾವು ಹೇಳಬೇಕು. ಅವಾಗ ಬಂದಾಗ ಅಂದರೆ ಆ ಥಾಟ್ ರಿಲೀಸಿಗೆ ಮುಂಚೆನೇ ಹಾಕಬೇಕು. ನಾವು ಬೇಕು ಅಂತ ಹಾಕೋದಕ್ಕೂ ಜನರು ಅವರೇ ಮಾತಾಡಬೇಕು, ಅವರೇ ನುಗ್ಗಿ ಥಿಯೇಟ್ರಿಗೆ, ಚಿತ್ರಮಂದಿರಕ್ಕೆ ಹೋಗ್ಬೇಕು. ನಾನು ಹೋಗಿ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಂಡ್ಕೊತೀವಿ. ವಿ ಹ್ಯಾವ್ ಟು ಸೆಲಿಬ್ರೇಟ್ ಸಿನಿಮಾ ವಿಚ್ ಇಸ್ ಮಿಸ್ಸಿಂಗ್ ಹಿಯರ್. ನಾವು ಸಿನಿಮಾನ ಸಂಭ್ರಮಿಸ್ಬೇಕು.
ಅವಾಗ ಅದು ನಿಮ್ಮ ಸಿನಿಮಾಯಿಂದನೇ ಆಗಲಿ. ನಾನು ಹೇಳಿದೆ ನಾಂದಿ ಹಾಕಿ ಜುಲೈ 18 ಆಗಿ. ಥ್ಯಾಂಕ್ ಯು. ಅಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ಈ ಪಾಸಿಟಿವಿಟಿನೇ ನಮ್ಗೆ ಐ ಥಿಂಕ್ ಇಟ್ ಇಸ್ ಕೀಪಿಂಗ್ ಅಸ್ ಅಫ್ಲೋಟ್. ಈ ಎನರ್ಜಿ ಕೊಡ್ತಾ ಇದೆ ಡೈಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬ್ಲಾಕ್ ಬಸ್ಟರ್ ಭರ್ಜರಿ ಆಗಲಿ. ಎಸ್, ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಏಕಾ ಸಿನಿಮಾ ಜುಲೈ 18ನೇ ತಾರೀಕು ಬಿಡುಗಡೆ ಆಗ್ತಿದೆ. ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಆ್ಯಂಡ್ ಲಾಸ್ಟಲ್ಲಿ ಹೇಳ್ದಂಗೆ ಈ ಶೋ ನನಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಾನಿಮಸ್ ಪ್ರೊಫೈಲಿಂದ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಏನೇನೋ ಮಾತಾಡಿದ್ದೀವಿ. ಮೀಟ್ರ್ ಇದ್ರೆ ಒರಿಜಿನಲ್ ಪ್ರೊಫೈಲಿಂದ ಹಾಕಿ ನಾನು ರಿಪ್ಲೈ ಹಾಕ್ತೀನಿ. ನೀನು ರಿಪ್ಲೈಯೂ ಮಾಡಬೇಡ. ಮಾಡ್ತೀನಿ ಒಂದ್ಸರಿ. They are talking about you and talking to you that is because they are following you. ಸಾಕಲ್ಲ. ಪ್ರಖ್ಯಾತಿನೋ ಕುಖ್ಯಾತಿನೋ ಖ್ಯಾತಿ ಆಗಿದೆಯಾ ನೀನು? ಖ್ಯಾತೆ ತೆಗೆದ. ಓಕೆ, ಆನ್ ದ್ಯಾಟ್ ನೋಟ್ ಸೈನಿಂಗ್ ಆಫ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್. 3, 2, 1. ನಮಸ್ಕಾರ ಗುರು. ಈ ಫಿಲಮ್ ಆದ್ಮೇಲೆ ಎಲ್ಲರೂ ಅದನ್ನೇ ಹೇಳೋದು ಅವ್ರಿಗೆ.